Hi students, welcome to the ESPN classes. So just 2 minutes wait ಮಾಡೋಣ, ಎಲ್ಲರೂ ಜಾಯಿನ್ ಆಗಲಿ, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಬಂದು ಪ್ರೊಬ್ಯಾಬಿಲಿಟಿ. ಸೊ ಪ್ರೊಬ್ಯಾಬಿಲಿಟಿ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಪ್ರೊಬ್ಯಾಬಿಲಿಟಿಯಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಇದ್ದಾವೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ. ಸೊ ಪ್ರೊಬ್ಯಾಬಿಲಿಟಿಯಲ್ಲಿ ಮೊದಲಿಗೆ ನಾವು ಡಿಸ್ಕಷನ್ ಮಾಡಿರೋದು ರ್ಯಾಂಡಮ್ ಎಕ್ಸ್ಪೆರಿಮೆಂಟು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು ಅದು ನಮ್ಗೆ ಗೊತ್ತಿರಬೇಕು, ಕರೆಕ್ಟಾ? ಸೊ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತಂದರೆ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ನ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಕರಿಬೇಕಂದ್ರೆ 2 ಕಂಡೀಷನ್ಸ್ಗಳಿದ್ದಾವೆ. ಯಾವ ಎರಡು ಕಂಡೀಷನ್ಸ್ಗಳಿದ್ದಾವೆ ಅಂತ ನೋಡ್ತಾ ಹೋದರೆ, ಫಸ್ಟ್ನೇ ಕಂಡೀಷನ್ನು, ನಾವು ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ನ ಟಾಸ್ ಮಾಡಿದರೆ ನಾವು ಅದರಲ್ಲಿ ಮಿನಿಮಮ್ 1ಕ್ಕಿಂತಲೂ ಜಾಸ್ತಿ ಇರಬೇಕು. ಮೋರ್ ದ್ಯಾನ್ 1 ಪಾಸಿಬಲ್ ಔಟ್ಕಮ್ಸ್ಗಳಿರಬೇಕು. ಏನಿರಬೇಕು? ಮೋರ್ ದ್ಯಾನ್ 1 ಪಾಸಿಬಲ್ ಔಟ್ಕಮ್ಸ್ಗಳಿರಬೇಕು. ಅದಕ್ಕೆ ನಾವು ಏನಂತ ಹೇಳಕ್ಕೆ ಬರುತ್ತೆ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಮೋರ್ ದ್ಯಾನ್ ಒನ್ ಪಾಸಿಬಲ್ ರಿಸಲ್ಟ್ಸ್ ಇರಬೇಕು. ಯಾವ ಥರ ಮೋರ್ ದ್ಯಾನ್ 1? ಸಪೋಸ್ ಇವಾಗ ನಾನೊಂದು ಕಾಯಿನ್ನ ಟಾಸ್ ಮಾಡ್ತೀನಿ, ಓಕೆ? ಸೊ ಕಾಯಿನ್ನ ಟಾಸ್ ಮಾಡಿದರೆ ಅದರಲ್ಲಿ ಪಾಸಿಬಿಲಿಟೀಸ್ ಏನು ಬರುತ್ತೆ ನೋಡಿ. ಸ್ಯಾಂಪಲ್ ಸ್ಪೇಸ್ ಒಳಗೆ ಬರೆದರೆ ನಾವು ಪಾಸಿಬಿಲಿಟೀಸ್ ಹೆಡ್ ಟೇಲ್ 2 ಇದಾವ. ಸಪೋಸ್ ಇಲ್ಲಿ ಓನ್ಲಿ 1 ಪೆನ್ ಕೊಡ್ತಾ ಇದ್ದೀನಿ, ನಾನು ಒಂದು ರೆಡ್ ಪೆನ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿ ಅಂತಂದರೆ ಎಲ್ಲರೂ ಇದನ್ನೇ ಸೆಲೆಕ್ಟ್ ಮಾಡ್ತೀರಾ. ಸಪೋಸ್ ಇಲ್ಲಿ ನಾನು 2 ಪೆನ್ ಕೊಟ್ಟೆ, ಒಂದು ರೆಡ್ ಪೆನ್ನು, ಒಂದು ಬ್ಲೂ ಪೆನ್ನು. ಸೊ ಇದರಲ್ಲಿ ಒಂದು ಯಾವ್ದಾದ್ರು ಪೆನ್ ಸೆಲೆಕ್ಟ್ ಮಾಡಿ ಅಂದರೆ ಇಲ್ಲಿ ಏನಾಗುತ್ತೆ, ಐದರ್ ರೆಡ್ ಆದರೂ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಬ್ಲೂ ಆದರೂ ಸೆಲೆಕ್ಟ್ ಮಾಡ್ಬೋದು, ಕರೆಕ್ಟಾ? ಬರೀ ಒಂದೇ ಕೊಟ್ಟರೆ ಅದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಗಲ್ಲ. 1ಕ್ಕಿಂತಲೂ ಜಾಸ್ತಿ ಇರಬೇಕು ಔಟ್ಕಮ್ಸ್ಗಳು, ಆಗ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ, ಓಕೆನಾ? ಸೊ ಇಲ್ಲಿ ಇನ್ನೊಂದು ಕಂಡೀಷನ್ ಏನಿದೆ, ಸೆಕೆಂಡ್ ಕಂಡೀಷನ್ ಅಂತಂದರೆ, ಕಂಡೀಷನ್ ಇರೋದು ಅಡ್ವಾನ್ಸ್ ಆಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ ಯಾವುದೇ ಒಂದು ಔಟ್ಕಮ್ಸ್. ಓಕೆ, ನಾನು ಇವಾಗ ಇಲ್ಲಿ ರೆಡ್ ಪೆನ್, ಬ್ಲೂ ಪೆನ್ ಅಂತ ಹೇಳಿದೆ. ಯಾರಾದರೂ ಹೇಳ್ತೀರಾ ಒಂದು ಪೆನ್ ಸೆಲೆಕ್ಟ್ ಮಾಡ್ತೀವಿ ಅಂದರೆ ರೆಡ್ ಪೆನ್ನೇ ಸೆಲೆಕ್ಟ್ ಮಾಡ್ತೀವಿ, ಬ್ಲೂ ಪೆನ್ನೇ ಸೆಲೆಕ್ಟ್ ಮಾಡ್ಬೋದು ಅಂತ ಅಡ್ವಾನ್ಸ್ ಆಗಿ ಹೇಳೋಕೆ ಬರೋಲ್ಲ. ನೀವು ರೆಡ್ ಹೇಳಿದರೆ ಬ್ಲೂ ಸೆಲೆಕ್ಟ್ ಮಾಡ್ಬೋದು, ಅದು ಚಾನ್ಸಸ್ ಇದೆ. ಬ್ಲೂ ಹೇಳಿದರೆ ರೆಡ್ ಮಾಡ್ಬೋದು, ಓಕೆ? ಸೊ ಅಡ್ವಾನ್ಸ್ ಆಗಿ ನಾವು ಹೇಳೋಕ್ಕೆ ಬರೋದಿಲ್ಲ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಗಳನ್ನು, ಓಕೆ? ಔಟ್ಕಮ್ಸ್ಗಳನ್ನು ನಾವು ಡಿಸೈಡ್ ಮಾಡಲಿಕ್ಕೆ ಬರೋದಿಲ್ಲ. ಅಂಥ ಎಕ್ಸ್ಪೆರಿಮೆಂಟಿಗೆ ಮಾತ್ರ ನಾವೇನಂತ ಹೇಳ್ತೀವಿ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಫಸ್ಟ್ ಕಂಡೀಷನ್ ಮೋರ್ ದ್ಯಾನ್ 1 ಪಾಸಿಬಿಲಿಟೀಸ್ ಇರಬೇಕು. ಅದಾದಮೇಲೆ ಅಡ್ವಾನ್ಸ್ ಆಗಿ ನಾವು ಅದನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಎಕ್ಸ್ಪೆರಿಮೆಂಟ್ ಮಾತ್ರ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರೆಯೋದಕ್ಕೆ ಸಾಧ್ಯ ಇದೆ, ಓಕೆನಾ? ಸೊ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯಿತಾ? ಇನ್ನು ಔಟ್ಕಮ್ಸ್ ಅಂದರೆ ಏನು? ಔಟ್ಕಮ್ಸ್ ಅಂತಂದರೆ ಪಾಸಿಬಲ್ ರಿಸಲ್ಟ್ಸ್. ಇವಾಗ ನಾವು ಒಂದು ಕಾಯಿನ್ನ ಟಾಸ್ ಮಾಡಿದರೆ ಏನು ಬರುತ್ತೆ? ಟೇಲ್ ಬರುತ್ತಾ? ಸೊ ಇದೆಲ್ಲನೂ ಔಟ್ಕಮ್ಸ್ ಅಂತ ಕರೀತಾರೆ. ಔಟ್ಕಮ್ಸ್ ಆಫ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ರಿಸಲ್ಟ್ ಬರುತ್ತಲ್ಲ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಅದನ್ನೇ ನಾವು ಔಟ್ಕಮ್ಸ್ ಅಂತ ನಾವು ಕರಿತೀವಿ, ಓಕೆ? ಇದಾದಮೇಲೆ ಇಂಪಾರ್ಟೆಂಟ್ ಬರೋದು ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು? ಬಹಳ ಸಿಂಪಲ್ಲು, ಸೆಟ್ ಆಫ್ ಔಟ್ಕಮ್ಸ್. ಇದನ್ನು ಸೆಟ್ ಒಳಗೆ ಹಾಕಿ ಈ ಥರ ಬರಿತೀವಲ್ಲ, ಇದನ್ನೇ ಸ್ಯಾಂಪಲ್ ಸ್ಪೇಸ್ ಅಂತ ನಾವು ಕರಿತೀವಿ. ಸೆಟ್ ಒಳಗೆ ಡಿಫೈನ್ ಮಾಡೋದು. ಸಪೋಸ್ ಇವಾಗ ಒಂದು ಡೈ ಇದೆ ಅಂತ ತಿಳ್ಕೊಳ್ಳಿ. ಡೈನ ನಾವು ಥ್ರೋ ಮಾಡಿದರೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಹೇಳಿ? 1 2 3 4 5 6, ಓಕೆ? ಇದನ್ನು ಸೆಟ್ ಒಳಗೆ ಹಾಕಿ ಬರೀತೀವಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಸ್ಯಾಂಪಲ್ ಸ್ಪೇಸ್ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಎಸ್ ಇಂದ ನಾವು ಡಿನೋಟ್ ಮಾಡ್ತೀವಿ. ಆಮೇಲೆ ಇವೆಲ್ಲದಾವಲ್ಲ, ಇವೆಲ್ಲಕ್ಕೆಲ್ಲನೂ ಏನಂತ ಕರಿತೀವಿ? ಇನ್ನೊಂದು ಏನಪ್ಪ ಅಂದರೆ ಸ್ಯಾಂಪಲ್ ಪಾಯಿಂಟ್ ಅಂತ ಕರಿತೀವಿ. ಈ 1 2 3 ಇದು ಟಿ ಇದೆಲ್ಲ, ಇದು ಸ್ಯಾಂಪಲ್ ಪಾಯಿಂಟ್. ಸ್ಯಾಂಪಲ್ ಪಾಯಿಂಟು ಅಂತಾರೆ, ಔಟ್ಕಮ್ಸ್ಗಳನ್ನು ಅಂತಾರೆ, ಓಕೆ? ಸ್ಯಾಂಪಲ್ ಸ್ಪೇಸಲ್ಲಿ ನೀವು ಡಿಫೈನ್ ಮಾಡ್ತಾ ಇದ್ರೆ ಸ್ಯಾಂಪಲ್ ಪಾಯಿಂಟ್ ಅಂತ ಕರಿಬೇಕು, ಓಕೆ? ಸ್ಯಾಂಪಲ್ ಪಾಯಿಂಟ್ ಎದಕ್ಕೆ ಕರಿತೀರಾ ಅಂತಂದರೆ, ಈಚ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಇಲ್ಲಿದೆ ನೋಡಿ. ಈಚ್ ಎಲಿಮೆಂಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಈಸ್ ಕಾಲ್ಡ್ ದ ಸ್ಯಾಂಪಲ್ ಪಾಯಿಂಟ್. ಸ್ಯಾಂಪಲ್ ಸ್ಪೇಸ್ ಅಂದರೆ ಸೆಟ್ ಆಫ್ ಔಟ್ಕಮ್ಸ್ಗೆ ನಾವು ಸ್ಯಾಂಪಲ್ ಸ್ಪೇಸ್ ಅಂತೇವಿ. ಇದು ಕ್ಲಿಯರ್ ಆಯ್ತಾ? 2 ಕಾನ್ಸೆಪ್ಟು, ಓಕೆ? 2 ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದರೆ ಜಸ್ಟ್ ನನಗೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ಏನಾದರೂ ಡೌಟ್ಸ್ ಇದ್ದರೆ, ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಎಸ್ ಅಂತ ತಿಳಿಸಿ. ಕಮ್ ಆನ್ ಫಾಸ್ಟ್. ಇನ್ನೂ ಫುಲ್ ಸ್ಕ್ರೀನ್ ಮಾಡಲಾ? ಫುಲ್ ಸ್ಕ್ರೀನ್ ಆದರೆ ಮತ್ತೆ ಇದು ಆಗುತ್ತೆ, ಇಷ್ಟೇ ಇರಲಿ, ಓಕೆ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ತಿಳಿಸಿ. ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ ಹಾಗೆ. ಸೊ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ನೆಕ್ಸ್ಟ್ಗೆ ಹೋಗೋಣ. ಎಸ್, ಓಕೆ. ಪರಿಣಿತಾ ಶೆಟ್ಟಿ, ಅಕ್ಷಯ್, ಸೊ ಎಲ್ಲರೂ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಸ್ ಅಂತ ಮೆಸೇಜ್ ಮಾಡ್ತಾ ಇದ್ರೆ. ವಾಯ್ಸ್ ಕ್ಲಿಯರ್ ಇಲ್ವಾ? ವಾಯ್ಸ್ ಕ್ಲಿಯರ್ ಇದೆ ದೀಪಿಕಾ, ಚೆಕ್ ಮಾಡಿ. ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ವಾಯ್ಸ್ ಕ್ಲಿಯರ್ ಬರೋದಿಲ್ಲ. ಸೊ ಐ ಥಿಂಕ್ ವಾಯ್ಸ್ ಕ್ಲಿಯರ್ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಸ್ಯಾಂಪಲ್ ಸ್ಪೇಸ್, ಸ್ಯಾಂಪಲ್ ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಬರೋದು ಇವೆಂಟ್. ಸೊ ಯಾವುದಕ್ಕೆ ನಾವು ಇವೆಂಟ್ ಅಂತ ಕರಿತೀವಿ ಅಂದರೆ,
ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ಗೆ ನಾವು ಇವೆಂಟ್ ಅಂತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಡೈನ ನಾವು ಥ್ರೋ ಮಾಡಿದರೆ ಏನೆಲ್ಲ ಪಾಸಿಬಿಲಿಟೀಸ್ ಬರುತ್ತೆ? 1 2 3 4 5 6 ಇವೆಲ್ಲನೂ ಸ್ಯಾಂಪಲ್ ಸ್ಪೇಸ್ ಆಗುತ್ತಾ? ಕರೆಕ್ಟ್ ಅಲ್ವಾ? ಓಕೆ, ಸೊ ಇದು ನಾನು ಎಸ್ ಎ ಅಂತ ಬರೆಯೋ ಹಾಗಿಲ್ಲ, ಇಲ್ಲಿ ಎಸ್ ಅಂತ ಬರೀಬೇಕು. ಇದು ಸ್ಯಾಂಪಲ್ ಸ್ಪೇಸ್ ಆಯಿತು. ಓಕೆ, ಇವಾಗ ನಾನು ಇವೆಂಟ್ ತೊಗೊತೀನಿ. ಇವೆಂಟ್ ಅಂದರೆ ಇದು ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಆಗಿರಬೇಕು. ಆಡ್ ನಂಬರ್ಸ್ ಆಕರ್ಸ್ ಅಂತ ಕೊಡ್ತೀನಿ. ಆಡ್ ನಂಬರ್ ಏನಿದಾವೆ ಇಲ್ಲಿ? 1 3 5 ಇದು ಆಡ್ ನಂಬರ್, ಇದು ಇವೆಂಟ್ ಆಗಿದೆ. ಯಾವಾಗ ಇವೆಂಟ್ ಅಂತ ಕರಿಬೇಕಂದ್ರೆ ಇದು ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಆಗಿದೆನಾ, ಇರುವಂಥ ಎಲ್ಲ ಎಲಿಮೆಂಟ್ಸ್ ಸ್ಯಾಂಪಲ್ ಸ್ಪೇಸ್ ಇದೆ, ಅದಕ್ಕೆ ನಾವು ಇವೆಂಟ್ ಅಂತ ಕರಿತೀವಿ. ಸಪೋಸ್ ನಾನು E2 ಇವೆಂಟ್ ತೊಗೋತೀನಿ. E2 ಇವೆಂಟ್ ಅಂದರೆ ದ ನಂಬರ್ ಈಸ್ ಲೆಸ್ ದ್ಯಾನ್ 4 ಅಂತ. ದ ನಂಬರ್ ಈಸ್ ಲೆಸ್ ದ್ಯಾನ್ 4. ಲೆಸ್ ದ್ಯಾನ್ 4 ಅಂದರೆ ಏನಾಗುತ್ತೆ ನೋಡಿ? 1 2 3 ಆಗುತ್ತೆ, ಲೆಸ್ ದ್ಯಾನ್ 4. ಸೊ ಇದು ಕೂಡ ಇವೆಂಟ್ ಆಗಿದೆನಾ? ಓಕೆ, ಇವೆಂಟ್ ಆಗಿದೆ ಅಂತ ನೋಡ್ಬೇಕಂದ್ರೆ ಇದು ಏನಾಗಿರಬೇಕು? ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಆಗಿರಬೇಕು. ಓಕೆನಾ? ಸೊ ಇದಕ್ಕೆ ನಾವೇನಂತ ಕರಿತೀವಿ? ಇವೆಂಟ್ ಅಂತ ಕರಿತೀವಿ. ಸಿಂಪಲ್ ಇದೆ ಇದು ಕಾನ್ಸೆಪ್ಟು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವೆಂಟಲ್ಲಿ ಅಗೇನ್ ಟೈಪ್ಸ್ ಆಫ್ ಇವೆಂಟ್ಸ್ನ ಸ್ಟಡಿ ಮಾಡ್ತೀವಿ. ಸೊ ಅವು ಯಾವುವು ಅಂತ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ. ಅದಾದಮೇಲೆ ಇವೆಲ್ಲ ಕಂಪ್ಲೀಟ್ ಆದಮೇಲೆ ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ ಸ್ಟೂಡೆಂಟ್ಸ್. ಮೊದಲಿಗೆ ಇದು ಮೇನ್ ಬೇಸಿಕ್ ಗೊತ್ತಿರಬೇಕಾಗುತ್ತೆ. ಇನ್ನು ಟೈಪ್ಸ್ ಆಫ್ ಇವೆಂಟ್ಸ್ನ ಬರುತ್ತೆ. ಸೊ ಟೈಪ್ಸ್ ಆಫ್ ಇವೆಂಟಲ್ಲಿ ಏನೇನು ಬರುತ್ತೆ? ಫಸ್ಟ್ ಒನ್ ಇಂಪಾಸಿಬಲ್ ಇವೆಂಟ್. ಹೆಸರೇ ಹೇಳ್ತಾ ಇದೆ ಇಂಪಾಸಿಬಲ್. ಇಂಪಾಸಿಬಲ್ ಅಂದರೆ ಏನು? ಇಂಪಾಸಿಬಲ್ ಅಂದರೆ ಅಲ್ಲಿ ಯಾವುದೇ ಥರನಾದಂಥ ಎಲಿಮೆಂಟ್ಸ್ಗಳು ಇರೋದಿಲ್ಲ ಆ ಇವೆಂಟಲ್ಲಿ. ಸೊ ಇವಾಗ ನಾನು ಅಗೇನ್ ಸ್ಯಾಂಪಲ್ ಸ್ಪೇಸ್ನೇ ತೊಗೊತಾ ಇದ್ದೀನಿ. ಏನಂತಂದರೆ ಅಗೇನ್ ಕಾಯಿನ್ ಟಾಸ್ ಮಾಡಿದರೆ ಏನೇನು ಬರುತ್ತೆ? 1 2 3 4 5 6 ಬರುತ್ತಾ? ಓಕೆ, ಇದರಲ್ಲಿ ಇವೆಂಟ್ ಈವನ್ ಏನು ಕೊಡ್ತಾ ಇದ್ದೀನಿ ಅಂತಂದರೆ ದ ನಂಬರ್ ಈಸ್ ಗ್ರೇಟರ್ ದ್ಯಾನ್ 7. ನಂಬರ್ ಈಸ್ ಗ್ರೇಟರ್ ದ್ಯಾನ್ 7 ಅಂದರೆ ಇದರಲ್ಲಿ ಯಾವುದಾದ್ರೂ ಇದಾವ? ಯಾವೂ ಇಲ್ಲ. ಗ್ರೇಟರ್ ದ್ಯಾನ್ 6ನೇ ಇಲ್ಲ, 7 ಬರೋದಿಲ್ಲ ಇಲ್ಲಿ. ಗ್ರೇಟರ್ ದ್ಯಾನ್ 7 ಅಂದರೆ 8 9 10 ಯಾವೂ ಇಲ್ಲೇ ಇಲ್ಲ. ಸೊ ಹಾಗಾಗಿ ಇದು ಏನಾಗ್ಬಿಡುತ್ತೆ? ಎಂಟಿ ಸೆಟ್ ಆಗುತ್ತೆ. ಈ ಈವನ್ ಅನ್ನೋದು ಏನಾಗುತ್ತೆ? ಎಂಟಿ ಸೆಟ್ ಆಗುತ್ತಲ್ಲ, ಇದಕ್ಕೆ ನಾವು ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀವಿ. ಯಾವಾಗಲೂ ಎಂಟಿ ಸೆಟ್ಟಿಗೆ ಏನಂತ ಕರಿತೀವಿ ಅಂದರೆ ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀವಿ. ಓಕೆ, ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಎಂಟಿ ಸೆಟ್ಟನ್ನು ನಾವು ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಶೋರ್ ಇವೆಂಟ್, ಇದರದ್ದು ಅಪೋಸಿಟ್ ಇದು ಆ್ಯಕ್ಚುಲಿ. ಶೋರ್ ಇವೆಂಟ್ ಅಂದರೆ ಇವಾಗ ನಾನು ಒಂದು ಇವೆಂಟ್ ಕಂಡೀಷನ್ ತೊಗೋತೀನಿ ನೋಡಿ, E2 ಅನ್ನೋದು. ಈ E2 ಅನ್ನೋದು ಕಂಡೀಷನ್ ಏನಪ್ಪ ಅಂತಂದರೆ ದ ನಂಬರ್ ಈಸ್ ಆಕರಿಂಗ್ ನಂಬರ್ ಏನಾಗಿರ್ಬೇಕಂದ್ರೆ ಲೆಸ್ ದ್ಯಾನ್ 7 ತೊಗೊತಾ ಇದ್ದೀನಿ. ಓಕೆ, ನಂಬರ್ಸ್ ಆಕರ್ಸ್ ಆನ್ ದ ಡೈಸ್ ಈಸ್ ಲೆಸ್ ದ್ಯಾನ್ 7. ಲೆಸ್ ದ್ಯಾನ್ 7 ಅಂದರೆ ಯಾವ್ದು ಬರ್ಬೋದು? ಲೆಸ್ ದ್ಯಾನ್ 7 ಅಂದರೆ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ. ಇದೆಲ್ಲ ಲೆಸ್ ದ್ಯಾನ್ 7 ಬರೋದಿಲ್ಲ. ಲೆಸ್ ದ್ಯಾನ್ ಇದೆ ಇಲ್ಲಿ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತಂದರೆ ಬರೀಬೋದಾಗಿದೆ. ಲೆಸ್ ದ್ಯಾನ್ 7 ಅಂದರೆ 1 2 3 4 5 6 ಇವೆಲ್ಲನೂ ಬರುತ್ತೆ. ಓಕೆ, ಇದು ಏನಾಗಿದೆ ನೋಡಿ? ಶೋರ್ ಇವೆಂಟ್ ಅಂತ ಕರಿತೀವಿ. ಯಾಕೆ ಇದು ಶೋರ್ ಇವೆಂಟ್ ಅಂದರೆ ಇದು ಕಂಪ್ಲೀಟ್ಲಿ ಈಕ್ವಲ್ಸ್ ಟು ಸ್ಯಾಂಪಲ್ ಸ್ಪೇಸ್ ಇದೆನಾ, ಎಲ್ಲ ಎಲಿಮೆಂಟ್ಸ್ಗಳು ಇದಾವೆ ಸ್ಯಾಂಪಲ್ ಸ್ಪೇಸಲ್ಲಿ ಇರೋದು ಅಂದರೆ ಈಕ್ವಲ್ಸ್ ಟು ಎಸ್ ಆಗಿದ್ರೆ ಅದಕ್ಕೆ ನಾವು ಶೋರ್ ಇವೆಂಟ್ ಅಂತ ಕರಿತೀವಿ. ಯಾವಾಗಲೂ ಇವೆಂಟ್ ಈಸ್ ಈಕ್ವಲ್ಸ್ ಟು ಸ್ಯಾಂಪಲ್ ಸ್ಪೇಸ್ ಆಗಿದ್ರೆ ಆ ಇವೆಂಟಿಗೆ ನಾವು ಶೋರ್ ಇವೆಂಟ್ ಅಂತ ಕರೀಬೇಕು. ಓಕೆ, ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಓಕೆ, ಏನಾದರೂ ಡೌಟ್ ಇದ್ದರೆ ಅಗೇನ್ ಮೆಸೇಜ್ ಮಾಡಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಓಕೆ, ಸೊ ಶೋರ್ ಇವೆಂಟ್ ಆಯಿತು, ಇಂಪಾಸಿಬಲ್ ಇವೆಂಟ್ ಆಯಿತು. ನೆಕ್ಸ್ಟ್ ಸಿಂಪಲ್ ಇವೆಂಟ್. ಹೆಸರೇ ಹೇಳ್ತಾ ಇದೆ ಇಲ್ಲಿ ಸಿಂಪಲ್ ಇವೆಂಟ್ ಅಂತ. ಸಿಂಪಲ್ ಇವೆಂಟ್ ಅಂತಂದರೆ ಒಂದು ಇವೆಂಟಲ್ಲಿ ಓನ್ಲಿ ಒಂದೇ ಎಲಿಮೆಂಟ್ ಇತ್ತು ಅಂದರೆ ಒಂದೇ ಸ್ಯಾಂಪಲ್ ಪಾಯಿಂಟ್ ಇತ್ತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಸಿಂಪಲ್ ಇವೆಂಟ್ ಅಂತ ಕರಿತೀವಿ. ಇವಾಗ E3 ಅಂತ ನಾನು ತೊಗೊಂಡಿದ್ದೀನ, ಇದು ಏನಾಗಿದೆ? ಸಿಂಪಲ್ ಇವೆಂಟ್ ಆಗಿದೆ. ಓಕೆ, ಒಂದು ಇವೆಂಟಲ್ಲಿ ಏನಾಗಿರಬೇಕು? ಸ್ಯಾಂಪಲ್ ಪಾಯಿಂಟ್ ಒಂದೇ ಇರಬೇಕು. ನಾನು ಇಲ್ಲಿ 4 ಅನ್ನೋದು ಒಂದೇ ತೊಗೊಂಡಿದ್ದೀನಿ ಇಲ್ಲಿ, ಅಂದರೆ ಇದೇನಾಗಿದೆ? ಸಿಂಪಲ್ ಇವೆಂಟ್ ಆಗಿದೆ. ಇದರ ಅಪೋಸಿಟ್ ಕಾಂಪೌಂಡ್ ಇವೆಂಟ್. ಮೋರ್ ದ್ಯಾನ್ 1 ಪಾಸಿಬಲ್ ಸ್ಯಾಂಪಲ್ ಪಾಯಿಂಟ್ಸ್ ಆರ್ ದೇರ್ ಇತ್ತು, ಅದಕ್ಕೆ ನಾವೇನಂತ ಕರಿತೀವಿ? ಕಾಂಪೌಂಡ್ ಇವೆಂಟ್ ಅಂತೀವಿ. ಸೊ ಈಗ ಅವಾಗ ನಾನು E4 ಅಂತ ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ ನೋಡಿ. ಸೊ 1 3 5 ಅಂತ ತೊಗೊಂಡಿದ್ದೀನಿ. ಓಕೆ, ಇದು ಮೋರ್ ದ್ಯಾನ್ 1 ಇದೆ, ಇದಕ್ಕೆ ನಾವೇನಂತ ಕರಿತೀವಿ? ಕಾಂಪೌಂಡ್ ಇವೆಂಟ್ ಅಂತ ಕರಿತೀವಿ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಓಕೆ, ಸೊ ಏನೇನು ಡಿಸ್ಕಷನ್ ಮಾಡಿದ್ವಿ? ಇಂಪಾಸಿಬಲ್ ಅಂದರೆ ಎಂಟಿ ಸೆಟ್ಟಿಗೆ ನಾವು ಇಂಪಾಸಿಬಲ್ ಅಂತ ಕರಿತೀವಿ. ಶೋರ್ ಇವೆಂಟ್ ಅಂದರೆ ಕಂಪ್ಲೀಟ್ ಎಲ್ಲ ಎಲಿಮೆಂಟ್ಸು ಸ್ಯಾಂಪಲ್ ಸ್ಪೇಸಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಇದ್ದರೆ ಅದಕ್ಕೆ ನಾವು ಶೋರ್ ಇವೆಂಟ್ ಅಂತೀವಿ. ಸಿಂಪಲ್ ಇವೆಂಟ್ ಅಂದರೆ ಒಂದೇ ಎಲಿಮೆಂಟ್ ಇದೆ ಸಿಂಪಲ್ಲು, ಒಂದಕ್ಕಿಂತ ಜಾಸ್ತಿ ಇದ್ದರೆ ಅದು ಕಾಂಪೌಂಡು. ಓಕೆ, ಇಲ್ಲಿರುವಂಥ ಎಲ್ಲ ಕಾನ್ಸೆಪ್ಟ್ 4 ಕ್ಲಿಯರ್ ಆಗಿದ್ದರೆ ಒಂದು ಸರ್ತಿ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್. 90 ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ 90 ಸ್ಟೂಡೆಂಟ್ಸ್ ಒಂದು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಸ್ ಅಂತ. ಇಲ್ಲಾಂದರೆ ಏನಾದ್ರು ಡೌಟ್ ಇದ್ದರೆ ಹೇಳಿ. ಐಶ್ವರ್ಯ ಬ್ಲರ್ ಇದ್ದರೆ ಸ್ವಲ್ಪ ವಿಡಿಯೋ ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಆಗ ನಿಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ವಿಡಿಯೋ ಕ್ವಾಲಿಟಿ ಕ್ಲಿಯರ್ ಮಾಡಿ.
ಕ್ವಾಲಿಟಿ ಅಂತ ಇರುತ್ತೆ ನೋಡಿ, ಅಲ್ಲಿ ಜಾಸ್ತಿ ಮಾಡಿ. ಸುನೀಲ್, ಒನ್ಸ್ ಅಗೇನ್ ಎಲ್ಲಾನು ರಿಪೀಟ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಅಟೆಂಡ್ ಮಾಡಬೇಕಾಗಿದ್ದು ಕರೆಕ್ಟ್ ಟೈಮಿಗೆ. ಇದು ಮತ್ತೆ ಬೇಕಿದ್ರೆ ಅವೈಲೇಬಲ್ ಇರುತ್ತೆ, ಆವಾಗ ಇನ್ನೊಂದ್ಸತಿ ನೋಡಿ. ಓಕೆ, ಏನಾದರೂ ಡೌಟ್ಸ್ಗಳಿದ್ರೆ ಅಷ್ಟೇ, ಮತ್ತೆ ಪೂರಾ ರಿಪೀಟ್ ಮಾಡೋದಕ್ಕೆ ಆಗಲ್ಲ, ಮತ್ತೆ ಟೈಮ್ ಆಗುತ್ತೆ, ಉಳ್ಕಿದವ್ರಿಗೆ ಬೇಜಾರಾಗುತ್ತೆ. ಓಕೆನಾ? ಸೊ ಯಾರೆಲ್ಲ ಜಾಯ್ನ್ ಆಗಿರೋ ಕರೆಕ್ಟ್ ಟೈಮಿಗೆ ಜಾಯ್ನ್ ಆಗ್ತಾ ಹೋಗಿ, ಅಂದರೆ ನಿಮಗೆ ಸೊ ಅದು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಲಿಂಕ್ನ ಶೇರ್ ಮಾಡಿ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕೆ ಹೇಳಿ. ಸೊ ನಾನು ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬರೋದು ಕಾಂಪ್ಲಿಮೆಂಟ್ರಿ ಇವೆಂಟ್. ಏನಿದು ಕಾಂಪ್ಲಿಮೆಂಟ್ರಿ ಇವೆಂಟ್ ಅಂದರೆ, ಸೊ ಇಲ್ಲಿ ಸಪೋಸ್ ನಾನು ಇವಾಗ ಆಲ್ರೆಡಿ ಹೇಳಿದೆ, ಅದೇ ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಡೈನ ಥ್ರೋ ಮಾಡಿದ್ಮೇಲೆ 1 2 3 4 5 ಬರುತ್ತಲ್ವಾ, 6 ತನಕ ಬರುತ್ತೆ. ಓಕೆ, ಇವಾಗ ಇವೆಂಟ್ ಎ ಕಂಡೀಷನ್ ನಾನು ಏನು ತೊಗೋತಾ ಇದ್ದೀನಿ ಅಂತಂದರೆ 1 3 6 ಅಂತ ತೊಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ, ಏನೋ ಒಂದು ಕಂಡೀಷನ್. ಇದು ಇವೆಂಟ್ ಎ ಅಂತ. ಇವಾಗ ಎ ಡ್ಯಾಶ್ನ ನಾವು ಫೈಂಡ್ ಮಾಡಬೇಕು. ಕಾಂಪ್ಲಿಮೆಂಟ್ ಆಫ್ ಎ ಡ್ಯಾಶ್ ಅಂತಂದರೆ ಈ 3 ಎಲಿಮೆಂಟ್ಗಳನ್ನ ಬಿಟ್ಟು ಉಳಿದಿರೋದು, ಅಂದರೆ ಇದು ಏನಾಗುತ್ತೆ ಎಸ್ ಮೈನಸ್ ಎ ಆಗಿರುತ್ತೆ. ಸ್ಯಾಂಪಲ್ ಸ್ಪೇಸಲ್ಲಿರುವಂಥ ಎಲಿಮೆಂಟಲ್ಲಿ ಏನು ಎಲಿಮೆಂಟ್ನ ಬಿಟ್ಟು ಉಳಿದಿರೋದು ಆನ್ಸರ್ ಎ ಡ್ಯಾಶ್. ನೆಗೇಷನ್, ನಾಟ್ ಎ ಅಂತಾನು ಕರೀತಾರೆ ನೋಡಿ ಕಾಂಪ್ಲಿಮೆಂಟ್ರಿಗೆ. ಓಕೆ, ಸೊ ಅಂದರೆ ಏನಾಗುತ್ತೆ, 1 ಅದು ಬಿಡಬೇಕು, 2 ಬರುತ್ತೆ, 3 ಇಲ್ಲ, 4 ಇದೆ, 5 ಇದೆ, 6 ಇಲ್ಲ ಮತ್ತೆ. ಓಕೆ, ಇದೇನಾಗಿದೆಯಪ್ಪ ಅಂದರೆ ಎ ಡ್ಯಾಶ್ ಆಗಿದೆ. ಓಕೆ, ಇಲ್ಲಿ ಒಂದು ತಿಳ್ಕೊಳ್ಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಕಾಂಪ್ಲಿಮೆಂಟ್ರಿಯಲ್ಲಿ ಸೆಟ್ಟಲ್ಲಿ ನೀವು ಆಲ್ರೆಡಿ ಸಾಲ್ವ್ ಮಾಡಿರ್ತಾರೆ ಇದನ್ನು ಎ ಡ್ಯಾಶ್ ಅಂತ. ಓಕೆ, ಯು ಮೈನಸ್ ಎ ತೊಗೊಂತಿದ್ರಲ್ಲಿ, ಬಟ್ ಇಲ್ಲಿ ಎಸ್ ಅನ್ನೋದೇ ನಮ್ಮದು ಯೂನಿವರ್ಸಲ್ ಸೆಟ್ ಆಗಿರೋದ್ರಿಂದ ಎಸ್ ಮೈನಸ್ ಏನಂತ ತಗೋಬೇಕು. ಓಕೆ, ಇವಾಗ ಇಲ್ಲಿ ಏನಾಗುತ್ತಪ್ಪ ಅಂದರೆ ಈ ಎರಡು ರಿಸಲ್ಟ್ಸ್ಗಳು ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಯಾವಾಗಲೂ ಎಂಟಿ ಸೆಟ್ ಆಗಿರುತ್ತೆ. ಇದು ನಿಮಗೆ ಗೊತ್ತಿರಬೇಕು, ಯಾಕಂದರೆ ಇವೆರಡು ಡಿಸ್ಜಾಯಿಂಟ್ ಸೆಟ್ ಆಗಿರುತ್ತೆ. ನೋಡಿ, ಏನಾದರೂ ಕಾಮನ್ ಫ್ಯಾಕ್ಟರ್ ಬರುತ್ತಾ? 1 3 6 ಇದೆ, ಇಲ್ಲಿ 2 4 5 ಇದೆ, ಯಾವುದೇ ಕಾಮನ್ ಫ್ಯಾಕ್ಟರ್ ಬರೋದಿಲ್ಲ ಎ ಮತ್ತು ಎ ಡ್ಯಾಶಲ್ಲಿ. ಓಕೆ, ಎ ನಾಟ್ ಎ ಅಲ್ಲಿ. ಅದೇ ತರನಾಗಿ ಇವೇ ಎರಡು ರಿಸಲ್ಟ್ಗಳನ್ನ ನಾನು ಯೂನಿಯನ್ ಏನಾದರೂ ತೊಗೊಂಡ್ರೆ ಏನು ಆನ್ಸರ್ ಬರುತ್ತೆ? ಕಮಾನ್ ಫ್ರೆಂಡ್ಸ್, ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಎ ಯೂನಿಯನ್ ಎ ಡ್ಯಾಶ್ ತೊಗೊಂಡ್ರೆ ಏನು ಆನ್ಸರ್ ಬರುತ್ತೆ? ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಕಮಾನ್ ಫಾಸ್ಟ್. ಎ ಯೂನಿಯನ್ ಎ ಡ್ಯಾಶ್ ತೊಗೊಂಡ್ರೆ ಆನ್ಸರ್ ಏನು ಬರುತ್ತೆ? ಎನ್ ಬರುತ್ತಾ? ಎಸ್, ಯೂನಿವರ್ಸಲ್ ಸೆಟ್. ಇಲ್ಲಿ ಎಲ್ಲಿದೆ ಯೂನಿವರ್ಸಲ್ ಸೆಟ್ಟು? ಪ್ರೊಬ್ಯಾಬಿಲಿಟಿಯಲ್ಲಿ ನಾವು ಯೂನಿವರ್ಸಲ್ ಸೆಟ್ನ ಡಿಸ್ಕಷನ್ ಮಾಡೋದಿಲ್ಲ. ಯೂನಿವರ್ಸಲ್ ಸೆಟ್ ಯಾವುದಿದೆ? ಸ್ಯಾಂಪಲ್ ಸ್ಪೇಸು. ವೆರಿ ಗುಡ್, ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಯೂನಿವರ್ಸಲ್ ಸೆಟ್ ಅಂದ್ರೆ ಸ್ಯಾಂಪಲ್ ಸ್ಪೇಸು, ಅಂದರೆ ಇಲ್ಲಿ ಎಸ್ ಆಗುತ್ತೆ. ಇವೆರಡು ಪಾಯಿಂಟು ಸಿ ಟಿ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ನಿಮಗೆ ನೆನಪಿನಲ್ಲಿ ಇರಬೇಕು. ಓಕೆನಾ? ಸೊ ಇದನ್ನು ನಾನು ನೆಕ್ಸ್ಟ್ ಇನ್ನೊಂದು ಸತಿ ಯೂಸ್ ಮಾಡ್ತೀನಿ, ಅವಾಗ ಹೇಳ್ತೀನಿ ನಿಮಗೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಕಾಂಪ್ಲಿಮೆಂಟ್ರಿದು ಕ್ಲಿಯರ್ ಆಯಿತಾ? ಓಕೆ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ, ಒಂದು ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಇನ್ಫಾರ್ಮ್ ಮಾಡಿ, ಲಿಂಕ್ನ ಶೇರ್ ಮಾಡಿ, ಅವರು ಕೂಡ ಜಾಯಿನ್ ಆಗಲಿ. ಹಾಗೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್, ಮೋರ್ ದ್ಯಾನ್ 100 ಆಗಬೇಕು. ಕಮಾನ್ ಫ್ರೆಂಡ್ಸ್, ಯಾರೆಲ್ಲ ಮಾಡಿಲ್ಲ ಮಾಡಿ ಒಂದು ಸತಿ ಕಮೆಂಟ್ ಲೈಕ್ ಬಟನ್ನ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಇದು ಪಿ ಡಿ ಎಫ್ ಹಿಂಗಾಗಿದೆ, ನೋಡೋಣ. ಓಕೆ, ಇದರಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ. ಏನಿದೆ ಅಂದರೆ ಎ ಆರ್ ಬಿ. ಎ ಆರ್ ಬಿ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಯೂನಿಯನ್ನ ಫೈಂಡ್ ಮಾಡೋದು. ಇದನ್ನೇ ಇವೆಂಟ್ ಅಂತ ನಾವು ತೊಗೊತೀವಿ. ಅಗೇನ್ ಎ ಆ್ಯಂಡ್ ಬಿ ಅಂದರೆ ಇಂಟರ್ಸೆಕ್ಷನು, ಎ ಬಟ್ ನಾಟ್ ಬಿ ಅಂದರೆ ಎ ಮೈನಸ್ ಬಿ. ಇದೇ 3 ಪಾಯಿಂಟು ಭಾಳ ಇಂಪಾರ್ಟೆಂಟ್ ಇರೋದು ಇಲ್ಲಿ. ಓಕೆನಾ? ಸೊ ಎ ಆರ್ ಬಿ ಆ್ಯಂಡ್ ಎ ಯೂನಿಯನ್ ಬಿ. ಎ ಆರ್ ಬಿ ಅಂದರೆ ಯೂನಿಯನ್, ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್, ಎ ಬಟ್ ನಾಟ್ ಬಿ ಅಂತಂದರೆ ವೇಟ ಇದೇನೋ ಬರ್ತಾ ಇದೆ. ಜಸ್ಟ್ ವೇಟ. ಓಕೆ, ಹೋಯ್ತು ಬಿಡಿ. ಸೊ ನೋಡಿ ಏನಿದೆ ನೆಕ್ಸ್ಟು, ಇವಂತೂ 3 ರಿಸಲ್ಟ್ಸ್ ಕ್ಲಿಯರ್ ಆಯಿತಾ? ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರೋದೇನಪ್ಪ ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್. ಇಲ್ಲಿದೆಲ್ಲ ಇದು ಬಹಳ ಇಂಪಾರ್ಟೆಂಟು. ಎಕ್ಸ್ಕ್ಲೂಸಿವ್ ಮತ್ತು ಎಕ್ಸಾಸ್ಟಿವ್. ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತಂದರೆ ಏನಪ್ಪ ಅಂದರೆ, ಇದು ಬಹಳ ಸಿಂಪಲ್ಲು. ಯಾವಾಗ ಎಷ್ಟು ಇವೆಂಟ್ ಕೊಟ್ಟಿರ್ತಲ್ಲ, ಈ ಇವೆಂಟ್ದು ಇಂಟರ್ಸೆಕ್ಷನ್ ನಮಗೆ ಎಂಟಿ ಬಂದರೆ ಅದಕ್ಕೆ ನಾವು ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಕರಿತೀವಿ. ಓಕೆ, ಇಂಟರ್ಸೆಕ್ಷನ್ ಏನು ಬರಬೇಕಿಲ್ಲಿ? ಎಂಟಿ ಬರಬೇಕು, ಅದಕ್ಕೆ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಡಿಸ್ಜಾಯಿಂಟ್ ಸೆಟ್ ಅಂತ ಕರಿತೀವಲ್ವಾ, ಆ ಥರ.
ಎರಡು ಇವೆಂಟದ್ದು ಇಂಟರ್ಸೆಕ್ಷನ್ ಎಂಟಿ ಬಂದರೆ ಅದು ಏನಾಗಿರುತ್ತೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಇನ್ನು ಎಕ್ಸಾಸ್ಟಿವ್ ಇವೆಂಟ್ ಅಂದರೆ ಇದರದ್ದು ಅಪೋಸಿಟ್ಟು. ಯಾವುದೇ ಎಷ್ಟೇ ಇವೆಂಟ್ ಇರಲಿ ಆ ಎಲ್ಲ ಇವೆಂಟದ್ದು ಯೂನಿಯನ್ ತೊಗೊಂಡಾಗ ನಮಗೆ ಸ್ಯಾಂಪಲ್ ಸ್ಪೇಸ್ ಬರ್ತಾ ಇದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಎಕ್ಸಾಸ್ಟಿವ್ ಇವೆಂಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ 3 ಇವೆಂಟ್ಸ್ ಇದೆ, ಇಲ್ಲಿ ಸೋನ್ ಅಪ್ ಟು n ಇವೆಂಟ್ಸ್ ಇದು ಅಂತಂದರೆ ಆ ಎಲ್ಲ ಇವೆಂಟದ್ದು ಯೂನಿಯನ್ ಅಪ್ಲೈ ಮಾಡಿದ್ಮೇಲೆ ನಮಗೆ ಆನ್ಸರ್ ಏನು ಬಂದಿದೆ ನೋಡಿ, ಸ್ಯಾಂಪಲ್ ಸ್ಪೇಸ್ ಬಂದಿದೆ. ಸ್ಯಾಂಪಲ್ ಸ್ಪೇಸ್ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಎಕ್ಸಾಸ್ಟಿವ್ ಇವೆಂಟ್ ಅಂತ. ಓಕೆನಾ? ಸೊ ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟು ಇಂಟರ್ಸೆಕ್ಷನ್ ಎಂಟಿ, ಇದಂತರ ಪೇರ್ ವೈಡ್ ಡಿಸ್ಟೆಂಟ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಇವಾಗಲೇ ನಾವು ಡಿಸ್ಕಷನ್ ಮಾಡಿದ್ದೀವಿ ಯಾವುದು ಕಾಂಪ್ಲಿಮೆಂಟ್ರಿ. ಸೊ ಇದ್ರದ್ದು ಮೇಲೇ ಭಾಳ ಇಂಪಾರ್ಟೆಂಟ್, ನಾನು ಆಲ್ರೆಡಿ ಹೇಳಿದ್ದೆ. ಓಕೆ, ಕಾಂಪ್ಲಿಮೆಂಟ್ರಿದು ಹೇಳಿದೆ. ಇಂಟರ್ಸೆಕ್ಷನ್ ತೊಗೊಂಡಾಗ ಏನಾಗಿರುತ್ತೆ, ಎಂಟಿ ಆಗಿರುತ್ತೆ. ಯೂನಿಯನ್ ತೊಗೊಂಡಾಗ ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಇದು ಏನಾಗಿದೆಯಪ್ಪ ಅಂತಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಆಗಿದೆ. ಓಕೆ, ಇದು ಏನಾಗಿದೆ, ಎಕ್ಸಾಸ್ಟಿವ್ ಇವೆಂಟ್ ಆಗಿದೆ. ಎರಡು ಇವೆಂಟ್ ಇಲ್ಲೇ ಎಕ್ಸಿಸ್ಟ್ ಆಗುತ್ತೆ ನೋಡಿ. ಇಂಟರ್ಸೆಕ್ಷನ್ ಎಂಟಿ ಇರುತ್ತೆ, ಅದಕ್ಕೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಆಮೇಲೆ ಎಕ್ಸಾಸ್ಟಿವ್ ಯಾಕಾಗುತ್ತೆ ಅಂದರೆ ಯೂನಿಯನ್ ತೊಗೊಂಡಾಗ ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಓಕೆ, ಇದು CT ಪಾಯಿಂಟ್ ಭಾಳ ಇಂಪಾರ್ಟೆಂಟು. ಕಾಂಪ್ಲಿಮೆಂಟ್ರಿದು ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಓಕೆ, ಇದು ಗೊತ್ತಿದ್ರೆ ಈಸಿಯಾಗಿ ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬರೋದು ಎಕ್ಸೋಮೆಟ್ರಿಕ್ ಅಪ್ರೋಚಸ್ ಟು ಪ್ರೊಬ್ಯಾಬಿಲಿಟಿ. ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳು ಬರುತ್ತೆ. ಓಕೆ, ಆ್ಯಕ್ಚುಲಿ ಇದು ಡೆಲಿಟೆಡ್ ಪೋರ್ಷನ್, ಬಟ್ ಆದರೂ ಇದನ್ನು ಮೇಲಿಂದ ಇದು ಇಲ್ಲದೇ ನಾವು ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂನ ಫೈಂಡ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇದ್ರ ಕಾನ್ಸೆಪ್ಟು ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಇದ್ರ ಮೇಲೆ 100% ಕ್ವಶನ್ಸ್ಗಳು ಬಂದೇ ಬರುತ್ತೆ. ಏನಿದೆ ಕಾನ್ಸೆಪ್ಟು ಅಂದರೆ, ಇವಾಗ ಒಂದು ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ನ ನಾವು ಫೈಂಡ್ ಮಾಡಬೇಕು. ಈ ಒನ್ ಇವೆಂಟ್ ಇದೆ, ಇದ್ರದ್ದು ಪ್ರೊಬ್ಯಾಬಿಲಿಟಿ ಮಾಡಬೇಕಂದ್ರೆ ಇದ್ರದ್ದು ಫಾರ್ಮುಲಾ ಏನಿದೆಪ್ಪ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಈವನ್ ಡಿವೈಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸ್ಯಾಂಪಲ್ ಸ್ಪೇಸ್. ಇದು ನಮ್ಮದು ಫಾರ್ಮುಲಾ. ಓಕೆ, ಸೊ ಏನಿದೆ ಫಾರ್ಮುಲಾ, N(E) ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಲಿಮೆಂಟ್ಸ್. ಸಪೋಸ್ ಇವಾಗ ನಾ A = ಎಲ್ಲ ಸ್ಯಾಂಪಲ್ ಸ್ಪೇಸ್ ತೊಗೋಬೇಕು ಮೊದಲಿಗೆ. ಓಕೆ, ಸ್ಯಾಂಪಲ್ ಸ್ಪೇಸ್ ನಾನು ಏನು ತೊಗೋತಾ ಇದ್ದೆ ಅಂದರೆ ಈ ಕಾಯಿನ್ ಇಸ್ ಟಾಸ್ಡ್ 2 ಟೈಮ್ಸ್ ಅಂತ ತೊಗೋತೀನಿ. ಹಾಗೇನಾಗುತ್ತೆ, TT ಬರುತ್ತೆ, HH ಬರುತ್ತೆ, HT ಬರುತ್ತೆ, TH ಬರುತ್ತೆ. ಕರೆಕ್ಟಾ? 4 ಸ್ಯಾಂಪಲ್ ಸ್ಪೇಸ್ ಇದ್ದಾವೆ. ಓಕೆ, ಅಂದರೆ N(S) ಎಷ್ಟಾಯಿತು, 4 ಆಯಿತು. ಓಕೆ, ಇವಾಗ ನಾನು ಇವೆಂಟ್ E1 ಏನು ತೊಗೋತಾ ಇದ್ದೀನಪ್ಪ ಅಂದರೆ ಅಟ್ಲೀಸ್ಟ್ 1 ಹೆಡ್ ಅಂತ ತೊಗೋತೀನಿ. ಅಟ್ಲೀಸ್ಟ್ ಅಂದರೆ ಮಿನಿಮಮ್ 1 ಹೆಡ್. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಕ್ವಶನ್ನ. ಅಟ್ಲೀಸ್ಟ್ 1 ಹೆಡ್ ಅಂದರೆ ಯಾವ್ದು ಬರುತ್ತೆ, ಮಿನಿಮಮ್ 1 ಹೆಡ್ ಆದರೂ ಇರ್ಬೋದಾ? ಓಕೆ, ಮಿನಿಮಮ್ ಅಂತ ಇದೆ. ಮಿನಿಮಮ್ 1 ಹೆಡ್, 1 ಇರ್ಬೋದು, ಇಲ್ಲ 2 ಆದರೂ ಇರ್ಬೋದು, ಬಟ್ 0 ಇರ್ಲಿಕ್ಕೆ ಬರಲ್ಲ. ಇಲ್ಲಿ ಎಷ್ಟಿದೆ, 0 ಇದೆ, ಇದನ್ನು ತೊಗೊಳಕ್ಕೆ ಬರೋಲ್ಲ. ಮಿನಿಮಮ್ 1 ಆದರೂ ಇರಬೇಕು. ಓಕೆ, ಇದು ಕನ್ಸಿಡರ್ ಮಾಡ್ಬೋದು. ಓಕೆ, ಇಲ್ಲಿ ಮಿನಿಮಮ್ 1 ಇದೆ. ಓಕೆ, ಇದನ್ನು ಕನ್ಸಿಡರ್ ಮಾಡ್ಬೋದು. ಓಕೆ, ಓಕೆ, ಇದನ್ನು ಕನ್ಸಿಡರ್ ಮಾಡ್ತೀರಾ, HT. ಅಗೇನ್ ಇಲ್ಲಿ ಮಿನಿಮಮ್ 1 ಇದೆ. ಓಕೆ, ಇದು ಕನ್ಸಿಡರ್ ಆಗುತ್ತೆ. ಓಕೆ, ಇಲ್ಲಿ ಎಷ್ಟಿದೆ, N(E) ನೋಡಿ 3 ಇದೆ. ಓಕೆ, ಇದ್ರದ್ದು ನಾವು ಪ್ರೊಬ್ಯಾಬಿಲಿಟಿ ಆಫ್ E1 ಏನಾದರೂ ಮಾಡಬೇಕಂದ್ರೆ ಏನು ಹೇಳಿದ್ದೆ ನಾನು ಫಾರ್ಮುಲಾ, N(E1) ಅಂದರೆ ಎಷ್ಟಿದೆ, 3 ಇದೆ. ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ, 4 ಇದೆ. 3/4 ಅದ ಆನ್ಸರು. ಓಕೆ, ಈ ಥರ ನಾವು ಏನು ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ನಾವು ಫೈಂಡ್ ಮಾಡ್ತೀವಲ್ಲ, ಇದಕ್ಕೊಂದು ಲಿಮಿಟ್ ಇದೆ. ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ಪ್ರೊಬ್ಯಾಬಿಲಿಟಿ ಆಫ್ ಯಾವುದೇ ಒಂದು ಇವೆಂಟ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋದರೆ ಇದರ ವ್ಯಾಲ್ಯೂ ಯಾವಾಗಲೂ 0 to 1 ಮಧ್ಯದಲ್ಲೇ ಇರುತ್ತೆ. ಯಾಕೆ 0 to 1 ಮಧ್ಯದಲ್ಲಿ ಇರುತ್ತೆ? ನೆಗೆಟಿವ್ ಆನ್ಸರ್ ಯಾವಾಗಲೂ ಬರೋದಿಲ್ಲ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂ. 1ನೇ ಯಾಕೆ ಫಿಕ್ಸ್ ಮಾಡಿದಾರಪ್ಪ ಅಂದರೆ, ಸಪೋಸ್ ನಾನು ಇವಾಗ ಇದೇ ಫಾರ್ಮುಲಾನ ಸ್ಯಾಂಪಲ್ ಸ್ಪೇಸ್ಗೆ ಅಪ್ಲೈ ಮಾಡ್ತೀನಿ. ಪ್ರೊಬ್ಯಾಬಿಲಿಟಿ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಆನ್ಸರ್ ಅಂದರೆ, ಇವಾಗ ಅಕಾರ್ಡಿಂಗ್ ಟು ಇದು ಏನಾಗುತ್ತೆ, N(S) ಬರೀತೀರಾ, ಇಲ್ಲಿನೂ N(S) ಬರೀಬೇಕಾಗುತ್ತೆ. 2 ಕ್ಯಾನ್ಸಲ್ ಆಗಿ ಉಳಿತು ಎಷ್ಟು ಆನ್ಸರ್, 1 ಅಲ್ವಾ. 4/4 ಅಂದರೆ ಇದು ಯಾವಾಗಲೂ 1. ಪ್ರೊಬ್ಯಾಬಿಲಿಟಿ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಆನ್ಸರ್ ಯಾವಾಗಲೂ 1 ಆಗಿರುತ್ತೆ. ಸೊ ಇದೇ ಮೇನ್ ಯೂನಿವರ್ಸಲ್ ಸೆಟ್, ಇದೇನೇ ಎಂಡ್ ಆಯಿತು. ಇದಕ್ಕಿಂತ ಜಾಸ್ತಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ 0 ಇದ್ದ ರಿಸಲ್ಟ್. ಹಾಗೆ ನೆಗೆಟಿವ್ ರಿಸಲ್ಟ್ ಅಂದರೆ ಎಂಟಿ ಸೆಟ್ ಲಾಸ್ಟ್ ಬರುತ್ತೆ. ಓಕೆ, ಅದಕ್ಕಿಂತ ನೆಗೆಟಿವ್ ಆಗಿ ಬರುವಂಥ ಯಾವುದೇ ಪಾಯಿಂಟ್ ಇಲ್ಲ. ಯಾವಾಗಲೂ ಇಲ್ಲಿ -3 ಎಲಿಮೆಂಟ್ಸ್ ಇದಾವೆ ಅಂತ ಯಾವಾಗಲೂ ಕೌಂಟ್ ಮಾಡ್ತೇವೆ, ಕೌಂಟ್ ಮಾಡೋದಿಲ್ಲ ನಾವು. ಓಕೆ, ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ, 3 ಎಲಿಮೆಂಟ್ ಅಂತ ಹೇಳ್ಬೋದು. ಇಲ್ಲ ಏನೂ ಇರಲಿಲ್ಲ ಅಂದರೆ ಏನೂ ಇಲ್ಲ ಅಂತ, ಎಂಟಿ ಅಂತ, 0 ಅಂತಾನು ಹೇಳ್ಬೋದು. ಬಟ್ ಇಲ್ಲಿ -3 ಎಲಿಮೆಂಟ್ಸ್ ಇದಾವೆ, -4 ಎಲಿಮೆಂಟ್ಸ್ ಇದಾವೆ ಅಂತ ಯಾವತ್ತೂ ನಾವು ರೀಡ್ ಮಾಡೋದಿಲ್ಲ. ಸೊ ಹಾಗಾಗಿ ಅದು ಕಂಡೀಷನ್. ಇದು ನಿಮ್ಮದು ಫಸ್ಟ್ ಕಂಡೀಷನ್. ಅದಾದಮೇಲೆ ಪ್ರೊಬ್ಯಾಬಿಲಿಟಿ ಆಫ್ ಎಲ್ಲ ವ್ಯಾಲ್ಯೂಸ್ ಅಲ್ಲೇ ಹೇಳಿದ್ನ S = ಏನಾಗಿರುತ್ತೆ, 1 ಆಗಿರುತ್ತೆ. ಓಕೆ, ಸೊ ಇವೆಲ್ಲನೂ ಕನ್ಸಿಡರ್ ಮಾಡ್ತೀವಿ ನಾವು. ಅದೆಲ್ಲ ಮುಂದೇನು ಪಾಯಿಂಟ್ ಇಂಪಾರ್ಟೆಂಟ್ ಏನಿಲ್ಲ. ಓಕೆ, ಇದರ ಫಾರ್ಮುಲಾ ಜಸ್ಟ್ ನಾವು ಇವಾಗ ಡಿಸ್ಕಷನ್ ಮಾಡ್ತೀವಿ. ಓಕೆ, ಇಲ್ಲಿ ಒಂದು ರಿಸಲ್ಟ್ ಇದೆ. ಇದು ಫಾರ್ಮುಲಾ ಆಲ್ರೆಡಿ ಸೆಟ್ ಒಳಗೆ ಯೂಸ್ ಮಾಡಿರ್ತಾರೆ ನೋಡಿ. ಪ್ರೊಬ್ಯಾಬಿಲಿಟಿ ಆಫ್ A ಯೂನಿಯನ್ B ಇತ್ತಂದರೆ P(A) + P(B) - A ಇಂಟರ್ಸೆಕ್ಷನ್ B. ಸಪೋಸ್ ಇದೇನಾದರೂ ಎಕ್ಸ್ಕ್ಲೂಸಿವ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿತ್ತು ಅಂದರೆ ಇಂಟರ್ಸೆಕ್ಷನ್ ಏನಾಗುತ್ತೆ, ಅವಾಗ 0 ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಪಾರ್ಟ್ ಬಿಟ್ಟು ಇದಿಷ್ಟೇ ಆಗುತ್ತೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇದ್ದಾಗ P(A) + P(B) ಅಪ್ಲೈ ಮಾಡ್ತೀರಾ.
ಓಕೆ, ಅದಾದಮೇಲೆ ಇಲ್ಲೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಇದು ಕೂಡ ಬಹಳ ಇಂಪಾರ್ಟೆಂಟು. ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಏನಾದರೂ ಪಾಯಿಂಟ್ ಮಾಡಬೇಕಂದ್ರೆ ಒನ್ ಮೈನಸ್ ಪಿ ಆಫ್ ಎ ಅಂತ ಬರೀಬೇಕು. ಯಾಕೆ ಇದು ಒನ್ ಮೈನಸ್ ಬರೀಬೇಕಪ್ಪ ಅಂದರೆ ಆ್ಯಕ್ಚುಲಿ ಇದು ರಿಸಲ್ಟ್ ಏನಾಗುತ್ತೆ, ಪಿ ಆಫ್ ಸ್ಯಾಂಪಲ್ ಸ್ಪೇಸ್ ಮೈನಸ್ ಪಿ ಆಫ್ ಎ. ಆಲ್ರೆಡಿ ನಾನು ಹೇಳಿದೆ ಎ ಡ್ಯಾಶ್ ಫಾರ್ಮುಲಾ ಏನಿರುತ್ತೆ, ಎಸ್ ಮೈನಸ್ ಎ ಆಗಿರುತ್ತಲ್ವಾ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಆನ್ಸರ್ ಏನಾಗಿರುತ್ತೆ, ಯಾವಾಗಲೂ ಒನ್ ಇರುತ್ತೆ. ಸೊ ಹಾಗಾಗಿ ಒನ್ ಮೈನಸ್ ಪಿ ಆಫ್ ಎ ಆಗಿರುತ್ತೆ. ಸೊ ಇದು ನಮ್ಮದು ಫಾರ್ಮುಲಾ. ಓಕೆ, ಇದನ್ನು ಈ ಥರನೂ ನಾವು ಯೂಸ್ ಮಾಡ್ಬೋದು. ಪಿ ಆಫ್ ಎ ಅಂತ ಬೇಕಾಗಿತ್ತು ಅಂದರೆ ನಮಗೆ ಪಿ ಆಫ್ ಎ ಡ್ಯಾಶ್ ಗೊತ್ತಿತ್ತು ಅಂದರೆ ಆಗೂ ನಾವು ಇದನ್ನು ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಇದಾಗಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು. ಓಕೆ, ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಇದರಲ್ಲಿ ಅಗೇನ್ ಯೂನಿಯನ್ದು ಫಾರ್ಮುಲಾಸ್ ಇದೆ. 3 ರಿಸಲ್ಟ್ ಇದ್ದಾಗ ಏನಾಗುತ್ತೆ, 3 ರಿಸಲ್ಟ್ ಇದ್ದಾಗ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ವಿ. ಓಕೆ, ಸೆಟ್ ಥಿಯರಿಲಿ 1 2 3 ಇದೆಲ್ಲಾನು ಎಡಿಷನ್ ಇರುತ್ತೆ, ಇಲ್ಲಿ ಇಂಟರ್ಸೆಕ್ಷನ್ ಇರುತ್ತೆ, ಲಾಸ್ಟಲ್ಲಿ ಒಂದು ಇಂಟರ್ಸೆಕ್ಷನ್ ಎಡಿಷನ್ ಇರುತ್ತೆ. ಇದೇ ಕಾನ್ಸ್ಟಿಟ್ಯೂಷನ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಓಕೆ, ಸೊ ಇದಾಗಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್. ಸೊ ಕ್ವಶನ್ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಏನಾದರೂ ಪ್ರೊಬ್ಯಾಬಿಲಿಟಿ ಹೋಗಿ ಏನಾದರೂ ಡೌಟ್ಸ್ಗಳಿದ್ದರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ಅಂದರೆ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಕಮಾನ್. ಹಾಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕೇಳ್ಬೋದು, ಇಲ್ಲ ಅಂದರೆ ನಾನು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಕಮಾನ್ ಸ್ಟೂಡೆಂಟ್ಸ್, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ಕಮಾನ್ ಫಾಸ್ಟ್. ಓಕೆ, ನೋಡಿ ಫಸ್ಟ್ ಕ್ವಶನ್ ಬರ್ತಾ ಇದೆ ಇವಾಗ. ಬಹಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಇದೆ ನೋಡಿ. ಇಲ್ಲಿ ಏನಿದೆ, ವೆನ್ ಎ ಪೇರ್ ಆಫ್ ಅ ಡೈಸ್ ಈಸ್ ರೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ಒನ್ ಈಸ್ ಯೆಲ್ಲೋ ಅನದರ್ ಒನ್ ಈಸ್ ಗ್ರೀನ್. ಒಂದು ಪೇರ್ ಡೈಸ್ ಇದಾವೆ ಇಲ್ಲಿ, ಅವನ್ನ ರೋಲ್ ಮಾಡಿದರೆ ಏನು ಪಾಸಿಬಿಲಿಟೀಸ್ ಆಗುತ್ತೆ? ವೆರಿ ಸಿಂಪಲ್ ಕ್ವಶನ್. ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಒಂದು ಯೆಲ್ಲೋ ಒಂದು ಗ್ರೀನ್ ಇದ್ದದನ್ನು ಟಾಸ್ ಮಾಡಿದರೆ ಏನು ಪಾಸಿಬಿಲಿಟೀಸ್ ಬರುತ್ತೆ? ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ತಳಗಿರೋದ್ರಲ್ಲಿ? ಕಮಾನ್ ಫಾಸ್ಟ್. ಕಮಾನ್ ಫ್ರೆಂಡ್ ಫಾಸ್ಟ್. ಆಪ್ಷನ್ ಎ ರೈಟು, ಆಪ್ಷನ್ ಸಿ ಅಂತ ಮಾಡ್ತಾ ಇದ್ದಾರೆ ಕೆಲವು ಸ್ಟೂಡೆಂಟ್ಸು. ಸಿ ಅಂದರೆ ಎ ಬಿ ಕರೆಕ್ಟ್ ಅಂತ. ಓಹೋ, ಕಮಾನ್ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ. ವೆರಿ ಗುಡ್. ಓಕೆ, ಇದು ಬಹಳ ಸಿಂಪಲ್ ಆಗಿರುವಂಥ ಒಂದು ಏನಿದೆ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ 2 ಡೈನ ಥ್ರೋ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ನಾವಿಲ್ಲಿ 2 ಡೈನ ನಾವು ಥ್ರೋ ಮಾಡ್ತಾ ಹೋದರೆ, ಇಲ್ಲಿ ಫಸ್ಟ್ ಒಂದೇ ಸತಿ ನಾವು ಥ್ರೋ ಮಾಡಿದರೆ ಆಲ್ರೆಡಿ ನಮಗೆ ಗೊತ್ತಿದೆ ಪಾಸಿಬಿಲಿಟೀಸು 6 ಇದೆ. ಬಟ್ ಇಲ್ಲಿ 2 ಡೈ ಇದೆ ಅಂದರೆ 2 ಇಲ್ಲಿನೂ 6 ರಿಸಲ್ಟ್ಸ್ಗಳಿರುತ್ತೆ, ಇಲ್ಲಿ 6 ರಿಸಲ್ಟ್ಗಳಿರುತ್ತೆ. ಕರೆಕ್ಟಾ? ಓಕೆ, ಸೊ ಇದು ಒಂದು ಯೆಲ್ಲೋ ಇದೆ, ಒಂದು ಗ್ರೀನ್ ಇದೆ. ಸೊ ಅದು ಯಾವುದಾದ್ರೂ ಇರಲಿ, ಒಟ್ಟು 2 ಸತಿ ನಾವು 2 ಡೈಗಳಿದಾವೆ ಥ್ರೋ ಮಾಡ್ತಾ ಹೋದರೆ ಏನು ಬರುತ್ತೆ ಅಲ್ಲಿ? ಇಲ್ಲಿ ಫಸ್ಟ್ನೇದು ರಿಸಲ್ಟ್ 6 ಇರುತ್ತೆ, ಎರಡನೇದು ರಿಸಲ್ಟ್ 6. ಸೊ 6 ಇಂಟು 6 ಎಷ್ಟಾಗುತ್ತೆ? 36 ರಿಸಲ್ಟ್ ಆಗುತ್ತಾ? ಸೊ ಫಸ್ಟ್ನೇದು ನೋಡಿ, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಇನ್ ಸ್ಯಾಂಪಲ್ ಸ್ಪೇಸ್ ಇಸ್ 6 × 6. ಎಸ್, ಇದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಇದೇ ನಿಮ್ಮದು ರೈಟ್ ಆನ್ಸರ್ ಆಗುತ್ತೆ. ಯಾಕೆ ಉಳಿದಿದ್ದು ರಾಂಗ್ ಆಗುತ್ತೆ ಅಂತ ನೋಡಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅಂತ ಬರೆದಿದ್ದಾರೆ, ಅಪ್ ಟು ಎಲ್ಲಿ ತನಕ ಬರೆದಿದ್ದಾರೆ? 3,6 ತನಕ ಮಾತ್ರ ಬರೆದಿದ್ದಾರೆ. ನೆಕ್ಸ್ಟ್ ಎಲ್ಲ ಬಿಟ್ಬಿಟ್ಟಿದ್ದಾರೆ, ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ಇದು ರಾಂಗ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಬರುತ್ತೆ ನೋಡಿ, 4,1 ಬರುತ್ತೆ, 5,1 ಬರುತ್ತೆ, 6,1. ಅದೇ ಥರನಾಗಿ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ 6,6 ಇಲ್ಲಿ ತನಕ ಬರುತ್ತೆ. ಓಕೆ, ಈ ಎಲಿಮೆಂಟ್ಸ್ಗಳನ್ನ ಅವ್ರು ಕೊಟ್ಟೇ ಇಲ್ಲ, ಮಿಸ್ ಮಾಡಿದ್ದಾರೆ. ಇದಿಷ್ಟೇ ಸ್ಯಾಂಪಲ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ರಾಂಗ್. ಇದು ಇನ್ಕಂಪ್ಲೀಟ್ ಆನ್ಸರ್ ಇದೆ. ಸೊ ಹಾಗಾಗಿ ಬಿ ಆಪ್ಷನ್ ರಾಂಗ್. ಬಿ ರಾಂಗ್ ಇದೆ ಅಂದರೆ ಸಿನೂ ರಾಂಗ್ ಆಗುತ್ತೆ. ಆಮೇಲೆ ಡಿ ಏನು ಮಾಡಿದ್ದಾರೆ? ಎಡಿಷನ್ ಮಾಡಿದ್ದಾರೆ. ಎಡಿಷನ್ ಆಗೋದಿಲ್ಲ, ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಹಾಗಾಗಿ ಡಿ ಆಪ್ಷನ್ ಕೂಡ ರಾಂಗ್. ಯಾರೆಲ್ಲ ಆಪ್ಷನ್ ಎ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲ ಆನ್ಸರ್ 100% ಕರೆಕ್ಟ್ ಆಗಿದೆ. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಕಮಾನ್ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಒಂದ್ಸತಿ ಕಂಪ್ಲೀಟ್ ಆಗಿ ಕ್ವಶನ್ನ ರೀಡ್ ಮಾಡಿ ಸ್ಟೂಡೆಂಟ್ಸ್, ಏನಿದೆ ಅಂತ. ಓಕೆ, ಏನಿದೆ? ಒನ್ ಡೈ ಆಫ್ ಅ ರೆಡ್ ಕಲರ್, ಒಂದು ರೆಡ್ ಕಲರ್ದಿದೆ. ಅಗೇನ್ ಒಂದು ವೈಟ್ ಕಲರ್ದಿದೆ. ಅಗೇನ್ ಇನ್ನೊಂದು ಬ್ಲೂ ಕಲರ್ದಿದೆ. ಆರ್ ಪ್ಲೇಸ್ ಇನ್ ಅ ಬ್ಯಾಗ್, ಒಂದು ಬ್ಯಾಗ್ ಒಳಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಒನ್ ಡೈ ಇಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಆ್ಯಂಡ್ ರೋಲ್ಡ್. ಇಟ್ಸ್ ಕಲರ್ ಆ್ಯಂಡ್ ನಂಬರ್ ಆನ್
ಅಪರ್ ಮೋಸ್ಟ್ ಫೇಸ್ ಈಸ್ ನೋಟೆಡ್ ದೆನ್ ದ ಸ್ಯಾಂಪಲ್ ಸ್ಪೇಸ್ ಆರ್. ಇಲ್ಲಿ 3 ಡೈಗಳಿದ್ದಾವೆ. ಆ 3 ಡೈನ ಒಂದು ಬ್ಯಾಗ್ನಲ್ಲಿ ಹಾಕಿದ್ದಾರೆ, ಅದನ್ನ ಸೆಲೆಕ್ಟ್ ಮಾಡಿ ಅದನ್ನ ಥ್ರೋ ಮಾಡಿದ್ದಾರೆ. ಏನೆಲ್ಲ ಪಾಸಿಬಿಲಿಟೀಸ್ ಆಗ್ಬೋದು ಅಂತ ಇದೆ ಕ್ವಶನ್. ಓಕೆ, ಸೊ ಆನ್ಸರ್ ಮಾಡಿ. ಬಹಳ ಸಿಂಪಲ್ ಇದೆ ಇದು ಕೂಡ, ಏನು ಡಿಫಿಕಲ್ಟ್ ಏನಿಲ್ಲ. ಇಲ್ಲಿರೋದು 3 ಡೈಸ್ಗಳಿದ್ದಾವೆ. ಕಮಾನ್ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟ್. ಒಂದು ರೆಡ್ ಇದೆ, ಒಂದು ವೈಟ್ ಇದೆ, ಇನ್ನೊಂದು ಬ್ಲೂ ಇದೆ. ಎಲ್ಲರೂ ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್. ಫಸ್ಟ್ನ ನಾವು ಏನು ಮಾಡಿ ಸೆಲೆಕ್ಟ್ ಮಾಡಬೇಕು, ಡೈನ ಸೆಲೆಕ್ಟ್ ಮಾಡಬೇಕಾ. ಅದಾದಮೇಲೆ ನೆಕ್ಸ್ಟ್ ನಾವು ನಂಬರ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಬರುತ್ತೆ. 1 2 3ನ 3 4 5 6 ಅದನ್ನ ಕನೆಕ್ಟ್ ಮಾಡೋಕ್ಕೆ ಬರುತ್ತೆ. ಫಸ್ಟ್ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಬೋದು, ರೆಡ್ ಆದರೂ ಮಾಡ್ಬೋದು, ವೈಟ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಬ್ಲೂ ಆದರೂ ಸೆಲೆಕ್ಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಓಕೆ ನೋಡಿ. ಓಕೆ, ಅಗೇನ್ ಆಪ್ಷನ್ ಭಾಳ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾ ಇದ್ದೀರಾ ಎ ಬಿ ಅಂತ. ಅಬ್ಸರ್ವ್ ಮಾಡಿ, ಫಸ್ಟ್ನೇದು ಆಪ್ಷನ್ ಎಲ್ಲಿ ಏನಿದೆ, ಸಪೋಸ್ ನಾನು ರೆಡ್ನ ಸೆಲೆಕ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಸೊ ರೆಡ್ನ ಸೆಲೆಕ್ಟ್ ಮಾಡಿ ಅದನ್ನು ಥ್ರೋ ಮಾಡಿದ್ಮೇಲೆ ಏನು ಬರುತ್ತೆ, R1 R2 R3 R4 R5 R6. ಎಸ್, ಕರೆಕ್ಟ್ ಇದೆ. ಅಥವಾ ನಾನು ವೈಟ್ ಸೆಲೆಕ್ಟ್ ಮಾಡಿದರೆ 1 2 3 4 5 6 ಇದು ಕೂಡ ಕರೆಕ್ಟ್ ಇದೆ. ಬ್ಲೂ ಸೆಲೆಕ್ಟ್ ಮಾಡಿದರೆ ಇದು ಕೂಡ ಕರೆಕ್ಟ್ ಇದೆ. ಕರೆಕ್ಟಾ? ಬಟ್ ಇಲ್ಲಿ ಏನು ಮಾಡಿದ್ದಾರೆ ನೋಡಿ, 1 2 ಕೊಟ್ಟಿದ್ದಾರೆ, 3 ಮಿಸ್ ಮಾಡಿದ್ದಾರೆ ಇಲ್ಲಿ. ಹೌದಾ? ಹಾಗಾಗಿ ಆಪ್ಷನ್ ಬಿ ರಾಂಗ್ ಆಯಿತು. ಆಪ್ಷನ್ ಬಿ ರಾಂಗ್ ಆದರೆ ಇವೆಲ್ಲಾನು ರಾಂಗ್ ಆಯಿತು, ಯಾಕಂದರೆ ಎ ಬಿ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿರೋದು ಆಪ್ಷನ್ ಎ. ಸಿಂಪಲ್ ಇದೆ ನೋಡಿ, ಏನು ಡಿಫಿಕಲ್ಟಿ ಇಲ್ಲ ಇದರಲ್ಲಿ. ಹೌದಲ್ವಾ? ಸೇಮ್ ಆಸ್ ಇಟ್ ಈಸ್ ಪ್ರೀವಿಯಸ್ ಕ್ವಶನ್. ಸೊ ಹಾಗಾಗಿ ನಾನು ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ. ಥರ್ಡ್ ಒನ್ನು ಇಲ್ಲೇನಿದೆ, ಎ ಡೈಸ್ ಈಸ್ ಥ್ರೋನ್ ರಿಪೀಟೆಡ್ಲಿ ಅಂಟಿಲ್ 6 ಕಮ್ಸ್ ಅಪ್, ದೆನ್ ದ ಸ್ಯಾಂಪಲ್ ಸ್ಪೇಸ್ ಫಾರ್ ದಿಸ್ ಎಕ್ಸ್ಪಿರಿಮೆಂಟ್. ಒಂದು ಡೈನ 6 ಬರೋವರೆಗೂ ಕಂಟಿನ್ಯೂಸ್ ಆಗಿ ಥ್ರೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಯಾವಾಗ 6 ಬರ್ಬೋದು, ಫಸ್ಟ್ ಟೈಮಾ, ಸೆಕೆಂಡ್ ಟೈಮಾ, ಥರ್ಡ್ ಟೈಮಾ, ಅಥವಾ ಯಾವುದೆಲ್ಲ ಪಾಸಿಬಿಲಿಟೀಸ್ ಆಗುತ್ತೆ ಅಂತ ಮಾರ್ಕ್ ಮಾಡಿ ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್. ಸಿಂಪಲ್ ಕ್ವಶನ್ ಇದೆ, ಎಲ್ಲರೂ ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್. ಒಂದು ಡೈನ ನಾವು ಥ್ರೋ ಮಾಡಿದ್ಮೇಲೆ ಏನೆಲ್ಲ ಪಾಸಿಬಿಲಿಟೀಸ್ ಬರ್ಬೋದು, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಬಟ್ ಫಸ್ಟ್ ಟೈಮ್ನೇ 6 ಬರ್ಬೋ ಚಾನ್ಸಸ್ ಇದೆ. 6 ಬರೋವರೆಗೂ ಥ್ರೋ ಮಾಡಂತ ಹೇಳಿದ್ದಾರೆ. ಸೊ ಸ್ಯಾಂಪಲ್ ಸ್ಪೇಸ್ ಏನಾಗ್ಬೋದಪ್ಪ ಅಂತಂದರೆ, ಫಸ್ಟ್ ಟೈಮ್ 6 ಬರ್ಬೋದು, ಇದು ಒಂದು ಚಾನ್ಸಸ್ ಇದೆ. ಅಥವಾ ಫಸ್ಟ್ ಟೈಮ್ ಬಂದಿಲ್ಲ ಅಂತಂದರೆ ಏನಾಗಿರುತ್ತೆ, ಸೆಕೆಂಡ್ ಟೈಮ್ ಬರುತ್ತೆ. ಫಸ್ಟ್ ಟೈಮ್ ಬಂದಿಲ್ಲ ಅಂದರೆ 6 ಬಿಟ್ಟು ಉಳಿದಿದ್ದು ಯಾವುದೋ ಒಂದು ನಂಬರ್ ಬಂದಿರ್ಬೋದಲ್ವಾ, 1,6 ಬಂದಿರ್ಬೋದು ಅಂದರೆ ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಬಂದಿಲ್ಲ, ಸೆಕೆಂಡ್ ಟೈಮ್ ಬಂದಿದೆ. ಅದೇ ತರನಾಗಿ 2,6 ಅಂದರೆ ಫಸ್ಟ್ ಟೈಮ್ 2 ಬಂದು ನೆಕ್ಸ್ಟ್ 6 ಬಂದಿರ್ಬೋದು, ಇದೇ ಥರ. ಸೊ ಇದು ಸೆಕೆಂಡ್ ಟೈಮ್ ಬರುವಂಥ ಚಾನ್ಸಸ್ಸು. ಓಕೆ, ಸೆಕೆಂಡ್ ಟೈಮು ಬಂದಿಲ್ಲ ಅಂದರೆ 1 1 ಬಂದು ಥರ್ಡ್ ಟೈಮ್ ಬಂದಿರ್ಬೋದು. ಥರ್ಡ್ ಟೈಮು ಬಂದಿಲ್ಲ ಅಂದರೆ ಫೋರ್ತ್ ಟೈಮ್ ಬಂದಿರ್ಬೋದು. ಕರೆಕ್ಟಾ? ಇದು ಚಾನ್ಸಸ್ 6 ಬರೋವರೆಗೂ ಹಂಗೆ ಟಾಸ್ ಮಾಡ್ತಾನೆ ಹೋಗಬೇಕು. ಫೋರ್ತ್ ಟೈಮ್ ಬರ್ಬೋದು, ಫಿಫ್ತ್ ಟೈಮ್ ಬರ್ಬೋದು, ಸಿಕ್ಸ್ತ್ ಟೈಮ್ ಬರ್ಬೋದು. ಇದು ಕಂಟಿನ್ಯೂಸ್ ಆಗಿದೆ, ಇದಕ್ಕೆ ಎಂಡ್ ಇಲ್ಲ. ಅಂದರೆ ಎಷ್ಟು ಆನ್ಸರ್ಸ್ ಆಗುತ್ತೆ ಅಂದರೆ ಇನ್ಫೈನೈಟ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್. ಇದು ಕರೆಕ್ಟ್ ಇದೆ. ಬರೀ 2 ಸತಿ ಅದೇ ಇದೆ, 2 ಸತಿ ಆಗ್ಬೋದಾ? 2ನೇ ಸತಿನೂ ಬರದೇ ಇರ್ಬೋದು ಚಾನ್ಸಸ್ ಇದೆಯಲ್ಲ. ಥರ್ಡ್ ಟೈಮು ಬರ್ಬೋದಲ್ಲ. ಇದಂತೂ ಟೋಟಲಿ ರಾಂಗ್ ಇದೆ, ಬಿ ಆಪ್ಷನು. ಓಕೆ, ಫಸ್ಟ್ ಟೈಮ್ ಬಂದರೆ ನೆಕ್ಸ್ಟ್ ನಾವು ಥ್ರೋ ಮಾಡೋದೇ ಇಲ್ಲ. ಓಕೆ, ಹಾಗಾಗಿ ಸೊ ಆಪ್ಷನ್ ಎ ಸ್ವಲ್ಪ ನಿಯರ್ ಇತ್ತು, ಬಟ್ 2 ಸತಿ ಮಾಡಿದ್ದಾರೆ. ಅದು ಕಂಟಿನ್ಯೂಸ್ 3 4 5 ಎಂಡ್ ಇರೋದಿಲ್ಲ. ಇನ್ಫೈನೈಟ್ ನಂಬರ್ ಆಫ್ ಪಾಸಿಬಲ್ ಆಕರ್ಸ್ ಆಗುತ್ತೆ, ಪಾಸಿಬಿಲಿಟೀಸ್ ಆಫ್ ಆಕರ್ಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆಗುತ್ತೆ, ಇವೆಲ್ಲನೂ ರಾಂಗ್ ಆಗುತ್ತೆ ನೋಡಿ. ಇದು ಕ್ಲಿಯರ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಎಸ್ ಅಂತ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಕಮ್ ಆನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕ್ವಶನ್ ನಂಬರ್, ಇದರ ಆನ್ಸರ್ ಎಲ್ಲಿದೆ? ಕ್ವಶನ್ ನಂಬರ್ 4.
A coin is tossed if it shows a tail and we draw a ball. ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಕಾಯಿನ್ ಟಾಸ್ ಮಾಡ್ತಾ ಇದ್ದಾರೆ, ಟೇಲ್ ಬಂದ್ರೆ ಇವಾಗ ಏನ್ ಮಾಡ್ತಾ ಇದ್ದಾರೆ, ಒಂದು ಬಾಲ್ ನ ಡ್ರಾ ಮಾಡ್ತಾ ಇದ್ದಾರೆ, ಅಂದ್ರೆ ತಗೊಂತಾ ಇದ್ದಾರೆ ಫ್ರಮ್ ದ ಬಾಕ್ಸ್ ವಿಚ್ ಕಂಟೈನಿಂಗ್ 2 yellow 3 red. ಆಮೇಲೆ ಹೇಳ್ತಾರೆ ಇಫ್ ಇಟ್ ಶೋಸ್ ಹೆಡ್ ಏನಾದ್ರು ಬಂದ್ರೆ ವಿ ಥ್ರೋ ಎ ಡೈ ಅಂತ ಹೇಳ್ತಾ ಇದ್ದಾರೆ. ಇದು ಕಾಂಪಿಟೇಷನ್ ಬಹಳ ಇಂಪಾರ್ಟೆಂಟ್. ದೆನ್ ದ ಸ್ಯಾಂಪಲ್ ಸ್ಪೇಸ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್. ಒಂದು ಕಾಯಿನ್ ಟಾಸ್ ಮಾಡಿದ್ರೆ ಎಚ್ ಬರ್ಬೋದಿಲ್ಲ ಟೇಲ್ ಬರ್ಬೋದು. ಟೇಲ್ ಬಂದಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು ಬಾಲ್ ನ ತಗೊಂತಾ ಇದ್ದಾರೆ. ಓಕೆ, ಅದು ಬಾಲ್ ಬಾಕ್ಸ್ ಅಲ್ಲಿ ಏನೆಲ್ಲ ಇದೆ ನೋಡಿ, ಎಷ್ಟು ಬಾಲ್ ಇದಾವೆ, 2 yellow ಬಾಲ್ ಇದಾವೆ, 3 ರೆಡ್ ಬಾಲ್ ಇದೆ, ಅದ್ರಾಗಿಂದ ಒಂದು ಬಾಲ್ ತಗೊಂತಾ ಇದ್ದಾರೆ. ಸಪೋಸ್ ಹೆಡ್ ಬಂದ್ರೆ ಒಂದು ಡೈನ ಥ್ರೋ ಮಾಡ್ತಾ ಇದ್ದಾರೆ. ಅಂದ್ರೆ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಏನಾಗಿತ್ತು ಇದರದ್ದು ಅಂತ ನೀವು ಮಾರ್ಕ್ ಮಾಡ್ಬೇಕು. ಸಿಂಪಲ್ ಇದೆ ನೋಡಿ, ಮಾರ್ಕ್ ಮಾಡಿ ಫಾಸ್ಟ್ ಆಗಿ. ಬಹಳ ಈಸಿ ಆಗಿರುವಂತ ಒಂದು ಕ್ವಶನ್ ಇದು, ಬಟ್ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಿಲ್ಲ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಮತ್ತೆ ಅಷ್ಟೊಂದು ಕ್ಲಿಯರ್ ಆಗೋದಿಲ್ಲ. ಕಮಾನ್, ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟಾಗಿ. ಎ ಅಂತಿದೆ, ಡಿ ಅಂತ ಆನ್ಸರ್ ಮಾಡ್ತಾರೆ. ಡಿ ನನ್ ಆಫ್ ದ ಅಬೋ, ಯಾವುದು ಕರೆಕ್ಟ್ ಇಲ್ವಾ ಆನ್ಸರು? ಕಾವ್ಯ ಡಿ ಅಂತ ಮಾಡಿದ್ದಾರೆ. ಓಕೆ, ದರ್ಶನ್ ಎ ಎ ಅಂತ ಮಾಡ್ತಾ ಇದ್ದಾರೆ. ವೈಷ್ಣವಿ ಓಕೆ, ಅಕ್ಷಯ್ ಎ ಸರ್. ಓಕೆ, ಡಿ ಅಂತ ಯಾರು ಮಾಡಿದ್ದಾರೆ ನೋಡಿ, ಅದು ರಾಂಗ್ ಆನ್ಸರ್ ಆಗಿದೆ. ಓಕೆ, ಆಪ್ಷನ್ ಎ ಇದು ರೈಟ್ ಆನ್ಸರ್. ಇಲ್ಲೇ ನೋಡಿ, ಅಬ್ಸರ್ವ್ ಮಾಡಿ, ಒಂದು ಕಾಯಿನ್ ಟಾಸ್ ಮಾಡಿದ್ರೆ ಹೆಡ್ ಟೇಲ್. ಸಪೋಸ್ ಇವಾಗ ಟೇಲ್ ನಾನು ತಗೊಂಡು, ಇವಾಗ ಬಾಲ್ ಎಷ್ಟೆಷ್ಟಿದಾವೆ ನೋಡಿ, ಅದೊಂದು ಬರ್ಕೊಂಬಿಡಿ. ಈ ಬಾಕ್ಸ್ ಅಲ್ಲಿ ಬಾಲ್ ಇರೋದು 2 yellow ಇದಾವೆ, ಆಮೇಲೆ 3 ರೆಡ್ ಇದಾವೆ. ಓಕೆ, ಏನೇನು ಬರ್ಬೋದು, ಫಸ್ಟ್ ಟೇಲ್ ಬಂತಂದ್ರೆ ಒಂದು ಬಾಲ್ನ ಡ್ರಾ ಮಾಡ್ತೀರಾ, ಹಾಗಾಗಿ ಫಸ್ಟ್ ಟೇಲ್ ಬರ್ದು ಯೆಲ್ಲೋ ಬಾಲ್ ಒಂದು ಫಸ್ಟ್ನೇ ಬಾಲ್ ತಗೋಬಹುದು, ಇಲ್ಲಾಂದ್ರೆ ಎಲ್ಲೋ ಸೆಕೆಂಡ್ ಬಾಲ್ ತಗೋಬಹುದು. ಇರೋದೇ 2 ಬಾಲ್. ಅದಾದ್ಮೇಲೆ ರೆಡ್ ಬಾಲ್ ಎಷ್ಟಿದೆ, 3 ಇದಾವೆ, ಹಾಗಾಗಿ TR1 TR2 TR3 ಇದು ಮುಗೀತು. ಇದು ಸಪೋಸ್ ಹೆಡ್ ಬಂದಿತ್ತಂದ್ರೆ ಡೈನ ಥ್ರೋ ಮಾಡ್ತೀರಾ, ಆಗೇನಾಗುತ್ತೆ H1 H2 H3 H4 H5 H6. ಸೊ ಇದಾಗಿದೆ ನಿಮ್ದು ಸ್ಯಾಂಪಲ್ ಸ್ಪೇಸ್. ಓಕೆ, ಸೊ ಉಳಿದಿರೋದೆಲ್ಲಾನು ಇನ್ಕಂಪ್ಲೀಟ್ ಆನ್ಸರ್ಸ್ಗಳಾಗಿದ್ದಾವೆ. ಸೊ ಹಾಗಾಗಿ ಇವೆಲ್ಲಾನು ರಾಂಗ್ ಆನ್ಸರ್ ಆಗುತ್ತೆ. ಸಿಂಪಲ್ ಇದೆ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫಾಸ್ಟ್ ಆಗಿ. ಕ್ವಶನ್ ನಂಬರ್ 5. The total number of elementary events associated to the random experiment of throwing a 3 dice togetherly. 3 ಡೈನ ಥ್ರೋ ಮಾಡಿದರೆ ಎಷ್ಟು ಸ್ಯಾಂಪಲ್ ಸ್ಪೇಸ್ ಬರುತ್ತೆ ಅನ್ನೋದಿಲ್ಲಿರೋ ಕ್ವಶನ್. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. 3 ಡೈನ ನಾವು ಎಟ್ ಎ ಟೈಮ್ ಥ್ರೋ ಮಾಡಿದ್ರೆ ಏನು ಪಾಸಿಬಿಲಿಟೀಸ್ ಆಗುತ್ತೆ? ಕಮ್ ಆನ್ ಫ್ರೆಂಡ್ಸ್, ಇಸ್ ಅ ಸಿಂಪಲ್ ಕ್ವಶನ್ ಇದು. 2 ಸತಿ ಥ್ರೋ ಮಾಡಿದರೆ ಆಲ್ರೆಡಿ ನಾವು ಮಾಡಿದ್ವಿ 6 × 6. ಅದನ್ನೇ 3 ಮಾಡಿದರೆ 6 × 6 × 6 3 ಟೈಮ್ ಮಾಡ್ತೀರಾ, 6 × 6 × 6 ಎಷ್ಟಾಯಿತು ಆನ್ಸರ್? ಎಸ್, ಆಪ್ಷನ್ ಬಿ ಅಂತ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆನ್ಸರ್ ಮಾಡ್ತಾ ಇದ್ದೀರಾ. 216 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ 100% ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಇದ್ರದ್ದೆಲ್ಲಾನು PDF ನಾನು ಆಲ್ರೆಡಿ ಸೆಂಡ್ ಮಾಡಿದ್ದೀನಿ ನೋಡಿ. ಕಂಟಿನ್ಯೂಟಿದು, ಮ್ಯಾಟ್ರಿಸಸ್ದು ಭಾಳ ಫ್ರೆಂಡ್ಸ್ ಕೇಳ್ತಾ ಇದ್ರಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದಾಗಿದೆ. ಸೊ ಅಲ್ಲಿ ಹೋಗಿ ನೀವೆಲ್ಲರೂ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಕಂಟಿನ್ಯೂಟಿದು ನಾನು ಮಾಡಿದ್ದಾಗಿದೆ. ಓಕೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿದು ಅದು ಕೂಡ ಅಲ್ಲಿದೆ. ಸೊ ನೀವು ಹೋಗಿ ತೊಗೊಳ್ಬೋದು. ಸೊ ಈ ಚಾಪ್ಟರ್ ಆದಮೇಲೆ ಅದನ್ನು ಕೂಡ ನಾನು ತೊಗೊತಾ ಇದ್ದೀನಿ. ಅದು ಅನ್ಅಕಾಡೆಮಿಯಲ್ಲಿ ಕಂಪ್ಲೀಟ್ ಆಗಿತ್ತು, ಅನ್ಅಕಾಡೆಮಿಯಲ್ಲಿ ನಾನು ಮುಗಿಸಿದೆ. ಬೇಕಿದ್ರೆ ಇಲ್ಲಿನ ಕೆಲವೊಂದು ಸ್ಟೂಡೆಂಟ್ಸ್ ಮಿಸ್ ಮಾಡ್ಕೊಂಡಿದ್ದೀರಾ, ಅದನ್ನು ನಾನು ತೊಗೊತಾ ಇದ್ದೀನಿ. ಓಕೆ, ಸೊ ಅನ್ಅಕಾಡೆಮಿಲಿ ನೀವೇನಾದರೂ ಫ್ರೀಯಾಗಿ ನೀವೇನಾದರೂ ಕ್ಲಾಸಸ್ನ ಅಟೆಂಡ್ ಮಾಡಬೇಕಾಗಿದ್ರೆ ASPNC ಅಂತ ಇದನ್ನು ಕೋಡ್ನ ಯೂಸ್ ಮಾಡಿ ಅಲ್ಲಿ ಅನ್ಲಾಕ್ ಮಾಡ್ಕೊಳ್ಳಿ. ಆಗ ಈಸಿಯಾಗಿ ನೀವು ಫ್ರೀಯಾಗಿ ಎಲ್ಲ ಸಬ್ಜೆಕ್ಟ್ನ ನೋಡ್ಬೋದು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ನ. ಓಕೆ, ಸೊ ಫ್ರೀಯಾಗಿ ನೋಡೋ ಚಾನ್ಸಸ್ ಇರೋದ್ರಿಂದ ನಾನು ಹೇಳ್ತಾ ಇರೋದು, ಈ ಕೋಡ್ನ ಯೂಸ್ ಮಾಡೋದನ್ನು ಮರಿಬೇಡಿ. ಯೂಸ್ ಮಾಡೋದ್ರಿಂದ ಅದು ಅನ್ಲಾಕ್ ಆಗುತ್ತೆ, ಆಗ ಫ್ರೀಯಾಗಿ ನೋಡ್ಬೋದು. ಅದು ಸ್ಪೆಷಲ್ ಕ್ಲಾಸಸ್ ಅಥವಾ ಫ್ರೀ ಕ್ಲಾಸಸ್ ಅಂತ ಇರುತ್ತಲ್ಲ, ಅಂಥ ಕ್ಲಾಸಸ್ಗಳನ್ನ ನಾವು ನೋಡ್ಬೋದು. ಏನಾದರೂ ಪ್ಲಸ್ ಅಂತಿದ್ರೆ ಅದನ್ನು ನಾವು ಅಮೌಂಟ್ ಕೊಟ್ಟು ನೋಡಬೇಕಾಗತ್ತೆ, ಅದು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗತ್ತೆ. ಓಕೆ, ಸೊ ಅಲ್ಲಿ ಏನಾದರೂ ಸಬ್ಸ್ಕ್ರಿಪ್ಷನ್ ಅಂದರೆ ಇದೇ ಕೋಡ್ನ ಯೂಸ್ ಮಾಡಿದ್ರೆ ಅಲ್ಲಿನೂ ಕೂಡ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ. ಸೊ ಅದನ್ನೇ ನಾನು ನಿಮಗೆ ರೆಫರ್ ಮಾಡೋಲ್ಲ, ಬಟ್ ಫ್ರೀ ಇರೋದನ್ನು ಅಟ್ಲೀಸ್ಟ್ ನೀವು ನೋಡಬೇಕಾಗಿತ್ತು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಫ್ರೀಯಾಗಿ ನೋಡ್ಬೋದಲ್ವಾ? ಸೊ ಅದು ನಿಮಗೆ ಹೆಲ್ಪ್ ಆಗುತ್ತಂತ ನಾನು ಈ ಕೋಡ್ನ ನಿಮಗೆ ಕೊಟ್ಟಿರೋದು. ಓಕೆ,
ಸೊ ನಾನು ಅಲ್ಲಿ ಕೂಡ ಡೈಲಿ ಕ್ಲಾಸ್ ತೊಗೊತೀನಿ 7:30 ಅಲ್ಲಿ ಕೂಡ ಬಂದು ನೀವು ಜಾಯಿನ್ ಆಗ್ಬೋದು. ಈ ಕೋಡ್ನ ಯೂಸ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇನ್ಫಾರ್ಮ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 6 ನೋಡಿ ಏನಿದೆ. ಕ್ವಶನ್ ನಂಬರ್ 6, ಎ ಬಾಕ್ಸ್ ಕಂಟೈನಿಂಗ್ 1 red 3 identical blue balls. ಓಕೆ, ಕೇರ್ಫುಲ್ ಅಬ್ಸರ್ವ್ ಮಾಡಿ. 2 balls ಆರ್ ಡ್ರಾನ್ ರ್ಯಾಂಡಮ್ಲಿ. ಆಮೇಲೆ ಏನು ಹೇಳ್ತಾ ಇರ್ತಾರೆ, ಅದೇನು ಹೇಳ್ತಾರೆ, ಸಕ್ಸಸ್ ಇಲ್ಲಿ ವಿತೌಟ್ ರಿಪ್ಲೇಸ್ಮೆಂಟ್. ಇದು ಬಹಳ ಇಂಪಾರ್ಟೆಂಟ್. ವಿತೌಟ್ ರಿಪ್ಲೇಸ್ಮೆಂಟ್ ಮಾಡದೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಅಂತ ನೀವು ಹೇಳಬೇಕು. ಈ ಎಕ್ಸ್ಪೆರಿಮೆಂಟ್ದು ಒಂದು ರೆಡ್ ಇದೆ, 3 ಐಡೆಂಟಿಕಲ್ ಬ್ಲೂ ಬಾಲ್ ಇದೆ. ಐಡೆಂಟಿಕಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಓಕೆ, ಸೊ ಇದರದ್ದು ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಫ್ರೆಂಡ್ಸ್? ಕಮಾನ್, ಇಲ್ಲಿ ಟೋಟಲ್ ಆಗಿ 2 ಬಾಲ್ನ ಡ್ರಾ ಮಾಡ್ತಾ ಇದ್ದಾರೆ. ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಕಮಾನ್, ಫಾಸ್ಟ್ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಎನಾ, ಬಿನಾ, ಸಿನಾ, ಡಿನಾ ಅಂತ. ಎ ಅಂತ ಆಪ್ಷನ್ ಬರ್ತಾ ಇದೆ, ಬಿ ಅಂತ ಕೆಲವು ಜನ ಮಾಡಿದ್ದಾರೆ. ಶ್ರೀನಿಧಿ ಬಿ ಅಂತ, ನಿಖಿತ್ ಎ. ಓಕೆ, ಡಿ ಇಸ್ ದ ರಾಂಗ್ ಆನ್ಸರ್. ನೋಡಿ, ಇಲ್ಲಿ ಒಂದು ರೆಡ್ ಬಾಲ್ ಇದೆ ಅಂತ ಹೇಳ್ತಾರೆ. ಓಕೆ, ರೆಡ್ ಅಂತೂ ಚಾನ್ಸಸ್ ಇದೆ. ಐಡೆಂಟಿಕಲ್ ಬಾಲ್ ಅಂದರೆ ಇಲ್ಲಿ B1 B2 ತೊಗೊಳ್ಳಲ್ಲ, ಬಿ ಅಷ್ಟೇ ತೊಗೊಳ್ಳೋದು. ಒಂದು ರೆಡ್ ತೊಗೊಂಡಿರ್ಬೋದು ಅಥವಾ ಬ್ಲೂ ಬಾಲ್ ತೊಗೋಬೋದು. ಇದು 2 ಚಾನ್ಸಸ್ ಇದೆ. ಅಥವಾ ಏನು ತೊಗೋಬೋದು, 2 ಬ್ಲೂ ಬಾಲ್ ತೊಗೋಬೋದಾ? ಓಕೆ, ಅಥವಾ ಫಸ್ಟ್ ಒನ್ನೇ ನಾನು ಬ್ಲೂ ಬಾಲ್ ತೊಗೊಂಡು ನೆಕ್ಸ್ಟ್ ಒನ್ ರೆಡ್ ತೊಗೋಬೋದು. ಇದು ಚಾನ್ಸಸ್ ಇದೆ. ಇದಿಷ್ಟೇ ಇರೋದು ಚಾನ್ಸಸ್. ಓಕೆ, ಇಲ್ಲಿ B1 B2 ತೊಗೊಳಕ್ಕೆ ಬರೋಲ್ಲ, ಯಾಕಂದರೆ ಅವ್ರು ಏನು ಹೇಳಿದ್ದಾರೆ, ಐಡೆಂಟಿಕಲ್ ಬಾಲ್ಸ್ ಇದಾವೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಸಿಂಪಲ್ ಕ್ವಶನ್ ಇತ್ತು ನೋಡಿ ಇದು ಒಂದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 7, ಎ ಕಾಯಿನ್ ಈಸ್ ಟಾಸ್ಡ್ ರಿಪೀಟೆಡ್ಲಿ ಅಂಟಿಲ್ ಎ ಟೇಲ್ಸ್ ಕಮ್ಸ್ ಅಪ್. ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ವಿ ಇದನ್ನ. 6 ಕಮ್ಸ್ ಅಪ್ ಇತ್ತಲ್ಲ, ಅದೇ ತರನಾಗಿರೋದು ಇದು ಕ್ವಶನ್ ಕೂಡ. ಏನಿದೆ ಹೇಳಿ, ಟೇಲ್ ಬರೋ ತನೂ ಟಾಸ್ ಮಾಡಂತ ಕೊಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಕಾಯಿನ್ ಇತ್ತು, 6 ಬರೋವರೆಗೆ ಇತ್ತು, ಇಲ್ಲಿ ಟೇಲ್ ಬರೋವರೆಗೆ ಮಾಡಬೇಕು. ಅಂದರೆ ಏನೇನು ಸ್ಯಾಂಪಲ್ ಸ್ಪೇಸ್ ಆಗ್ಬೋದು? ಫಸ್ಟ್ ಟೇಲ್ ಬರ್ಬೋದು ಫಸ್ಟಿಗೇನೆ, ಅಥವಾ ಫಸ್ಟ್ ಬಂದಿಲ್ಲ ಅಂದರೆ ಸೆಕೆಂಡ್ ಬರ್ಬೋದು, ಸೆಕೆಂಡು ಬಂದಿಲ್ಲ ಅಂತಂದರೆ ಥರ್ಡ್ ಪ್ಲೇಸ್ವರೆಗೂ ಹೆಚ್ಚೆ ಬರಬೇಕು, ಸೆಕೆಂಡ್ ಪ್ಲೇಸ್ ತನಕ. ಆಮೇಲೆ 4th ಪ್ಲೇಸ್ ಬರ್ಬೋದು, ಎಚ್ ಟೇಲ್ ಬಂದಿಲ್ಲ ಅಂದರೆ ಹೆಚ್ಚೆ ಬರಬೇಕಲ್ಲ, ಎರಡೇ ಇರೋದು ರಿಸಲ್ಟು. ಇದು 4th ಪ್ಲೇಸಲ್ಲಿ ಬರ್ಬೋದು, ಇಲ್ಲ 5th ಪ್ಲೇಸಲ್ಲಿ ಬರ್ಬೋದು. ಅಗೇನ್ ಕಂಟಿನ್ಯೂಸ್ಲಿ ಇದು ಕೂಡ ಇನ್ಫೈನೈಟ್ ಆನ್ಸರ್ ಆಗುತ್ತೆ. ಇದು ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಸೊ ಆನ್ ಅಪ್ ಟು ಅಂತ. ಸೊ ಹಾಗಾಗಿ ಆಪ್ಷನ್ ಯಾವುದು ರೈಟ್ ಆದಂಗೆ ಆಯ್ತು ಇಲ್ಲಿ? ಸಿ ಅನ್ನೋದು ರೈಟ್ ಆನ್ಸರ್. ಇದು ರೈಟ್ ಆಗಲ್ಲ, ಇದು ರೈಟ್ ಆಗಲ್ಲ, ನನ್ನ ಆಫೀಸ್ ಅಂತ ಮೊದಲೇ ಆಗಲ್ಲ. ಓಕೆ, ಸೊ ಆನ್ ಅಪ್ ಟು ಅವ್ರು ಬರೀಬೇಕಿಲ್ಲಿ. ಇದು ಬರೀಲಿಲ್ಲ, ಇಷ್ಟಕ್ಕೆ ಸ್ಟಾಪ್ ಮಾಡಿದರೆ ಯಾವಾಗ ಇದು ಕೂಡ ರಾಂಗ್ ಆನ್ಸರೇ. ಓಕೆನಾ? ಸೊ ಅವ್ರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ಲಿಯರ್ ಆಗಿ, ಸೊ ಆನ್ ಅಪ್ ಟು ಅಂತ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಸೊ ನಾನು ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಹಾಗಾಗಿ ನಾನು ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಕ್ವಶನ್ ನಂಬರ್ 8. ಓಕೆ, ಸೊ ಇದನ್ನು ಎಲ್ಲರೂ ಆನ್ಸರ್ ಮಾಡಬೇಕು ಫ್ರೆಂಡ್ಸ್. ಸಿಂಪಲ್ ಇದೆ ನೋಡಿ. ಏನಿದೆ, ದ ಎಂಪ್ಟಿ ಸೆಟ್ ಆ್ಯಂಡ್ ಸ್ಯಾಂಪಲ್ ಸ್ಪೇಸ್ ಆಫ್ ಎಸ್ ಡಿಸ್ಕ್ರೈಬ್ ದೆನ್ ಎಂಪ್ಟಿ ಸೆಟ್ಗೆ ನಾವು ಇಲ್ಲಿ ಏನಂತ ಡಿಫೈನ್ ಮಾಡ್ಬೋದು? ಶೋರ್ ಇವೆಂಟಾ, ಇಂಪಾಸಿಬಲ್ ಇವೆಂಟಾ, ಸಿಂಪಲ್ ಇವೆಂಟ್ ಅಥವಾ ಪಾಸಿಬಲ್? ಕಮಾನ್ ಫ್ರೆಂಡ್ಸ್, ಎನಾ, ಬಿನಾ, ಸಿನಾ, ಡಿನಾ? ಕಮಾನ್. ಒಂದು ಸಿಂಪಲ್ ಎಕ್ಸಾಂಪಲ್ ಇದು. ಎಸ್, ಸೊ ಮೈ ಫ್ರೆಂಡ್ಸ್ ಆನ್ಸರ್ ಮಾಡ್ತಾ ಇದ್ದಾರೆ. ಆಪ್ಷನ್ ಬಿ ಇದೆಯಲ್ಲ, ಇದು ನಿಮ್ಮದು ರೈಟ್ ಆನ್ಸರ್. ಯಾಕಂದರೆ ಇಂಪಾಸಿಬಲ್ ಇವೆಂಟ್ಗೆ ನಾವು ಎಂಪ್ಟಿ ಸೆಟ್ ಅಂತ ಕರಿತೀವಿ, ಎಂಪ್ಟಿ ಇವೆಂಟ್ ಅಂತ ಕರಿತೀವಿ. ಓಕೆ, ಹೆಸರೇ ಹೇಳ್ತಾ ಇದೆ ಇಂಪಾಸಿಬಲ್ ಅಂತ ಹೇಳಿ. ಸೊ ಇದು ನಿಮ್ಮದು ಆನ್ಸರ್, ಕರೆಕ್ಟಾ? ಸೊ ಸಿಂಪಲ್ ಇತ್ತು ಇದು ಕೂಡ. ಸೊ ನಾನು ಹಾಗಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 9. ಓಕೆ, ದ ಹೋಲ್ ಸ್ಯಾಂಪಲ್ ಸ್ಪೇಸ್ ಎಸ್ ಈಸ್ ಕಾಲ್ಡ್ ವಾಟ್? ದ ಹೋಲ್ ಸ್ಯಾಂಪಲ್ ಸ್ಪೇಸ್ನ ನಾವು ಏನಂತ ಕರಿತಾ ಇದ್ದೀವಿ? ಕಮಾನ್ ಫ್ರೆಂಡ್ಸ್, ಶೋರಾ, ಇಂಪಾಸಿಬಲ್ಲಾ, ಡಿಸ್ಟಿಂಕ್ಟಾ ಅಥವಾ ನೆಗೆಟಿವಾ? ಕಮಾನ್ ಫಾಸ್ಟ್. 9th ಕ್ವಶನ್ ಆನ್ಸರ್. ಕಮಾನ್. ಎ ಅಂತ ಆನ್ಸರ್ ಬರ್ತಾ ಇದೆ, ಬಿ ಅಂತ ಮಾಡ್ತಾ ಇದ್ದಾರೆ. ಕಮಾನ್ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟಾಗಿ. ಇವಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗೆ ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ, ಹಾಗೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ.
Come on fast. Very good. A option is the 100% right answer. ಯಾಕಂದ್ರೆ ಹೋಲ್ ಸ್ಯಾಂಪಲ್ ಸ್ಪೇಸ್ ಅಂತಂದ್ರೆ ಏನು ಕನ್ಸಿಡರ್ ಮಾಡ್ತೀವಿ, ಅದನ್ನ ಇವೆಂಟ್ ಇ ಆಗಿತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಶೋರ್ ಇವೆಂಟ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಇವ್ ಅಂತೂ ಆಗೋಲ್ಲ, ಇದು ಎಂಟಿ ಸೆಟ್ ಆಗಿರುತ್ತೆ. ನೆಗೆಟಿವ್ ಅಂದ್ರೆ ಕಾಂಪ್ಲಿಮೆಂಟರಿ ಆಗುತ್ತೆ, ಡಿಸ್ಟಿಂಕ್ಟು ಆಗೋಲ್ಲ. ಓಕೆ, ಕರೆಕ್ಟ್ ಆಗೋದು ಯಾವುದು? ಶೋರ್ ಇವೆಂಟ್. ಓಕೆ, ಇದನ್ನ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇದೆ. ಕ್ವಶನ್ ನಂಬರ್ 10. ಎ 2 ರೂಪಿ ಕಾಯಿನ್ ಅಂಡ್ 5 ರೂಪಿ ಕಾಯಿನ್ ನ ಟಾಸ್ ಮಾಡಿದರೆ ಎಷ್ಟು ಸ್ಯಾಂಪಲ್ ಸ್ಪೇಸ್ ಬರುತ್ತೆ? ಇದು ಒಂದು ಬಹಳ ಸಿಂಪಲ್ ಆಗಿರುವಂತ ಒಂದು ಕ್ವಶನ್. 2 ಕಾಯಿನ್ ಇದಾವೆ, ಒಂದು 2 ರೂಪೀಸ್ ಅಂತೆ, ಒಂದು 5 ರೂಪೀಸ್ ಅಂತೆ. ಇದನ್ನ ಟಾಸ್ ಮಾಡಿದರೆ ಎಷ್ಟು ಪಾಸಿಬಿಲಿಟೀಸ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಬರ್ಬೋದು? ಈ ತರ ಸಿಂಪಲ್ ಕ್ವಶನ್ ಬರ್ಬೋದು, ಬರದೇ ಇರಲ್ಲ ಅಂತಾನು ಹೇಳಕ್ ಬರೋದಿಲ್ಲ. ಓಕೆ, ಕಮನ್ ಫ್ರೆಂಡ್ಸ್, ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಫಾಸ್ಟ್ ಆಗಿ. ಎ ಆನ್ಸರಾ? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಅಕ್ಷಯ್. ಇಲ್ಲಿ 2 ಕಾಯಿನ್ ಇದಾವೆ, 2 ಕಾಯಿನ್ ನಾವು ಟಾಸ್ ಮಾಡಿದ್ರೆ 2 ರೂಪಿ ಕಾಯಿನ್ ಅಲ್ಲಿ ಹೆಡ್ ಬರ್ಬೋದು, ಇಲ್ಲಿನೂ ಹೆಡ್ ಬರ್ಬೋದು, ಇಲ್ಲಿ ಟೇಲ್ ಬರ್ಬೋದು, ಇಲ್ಲಿನೂ ಟೇಲ್ ಬರ್ಬೋದು. ಇಲ್ಲ ಒಂದ್ ಕಡೆ ಹೆಡ್ ಒಂದ್ ಕಡೆ ಟೇಲ್, ಇಲ್ಲ ಅಂದ್ರೆ ಒಂದ್ ಕಡೆ ಟೇಲ್ ಒಂದ್ ಕಡೆ ಹೆಡ್. ಅಂದ್ರೆ ಎಷ್ಟಾಯ್ತು? 1 2 3 4 5, ಸಾರಿ 4 ಅಷ್ಟೇ. 4 ಸ್ಯಾಂಪಲ್ ಸ್ಪೇಸ್ ಇದಾವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದು ಯಾವುದೇ 1 ರೂಪೀಸ್ ದಾರ ಇರಲಿ, 1 ರೂಪಿ ದಾರ ಇರಲಿ, ಕಾಯಿನ್ ತಾನೇ, ಹೆಡ್ ಟೇಲ್ ಅಷ್ಟೇ. ಓಕೆ, ಬಿ ಆಪ್ಷನ್ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 11th ಕ್ವಶನ್ ಹೋಗೋಣ. ಆರ್ ಯು ರೆಡಿ ಸ್ಟೂಡೆಂಟ್ಸ್? ಸೊ ಹಾಗೆ ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ, ಕಮಾನ್ ಫ್ರೆಂಡ್ಸ್, ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಕ್ವಶನ್ ನಂಬರ್ 11 ಸ್ಟಾರ್ಟ್ ಮಾಡಿ ಸಾಲ್ವ್. ವೆನ್ ದ ಸೆಟ್ ಎ ಅಂಡ್ ಬಿ ಆರ್ 2 events associated with the sample space, then A union B, ಇದಕ್ಕೆ ನಾವು ಏನಂತ ಕರಿತೀವಿ? A union B denotes. ಇದು ಕೂಡ ಒಂದು ಸಿಂಪಲ್ ಆಗಿರುವಂತ ಎಕ್ಸಾಂಪಲ್. ಕ್ವಶನ್ ನಂಬರ್ 11 ಆನ್ಸರ್ ಮಾಡಿ. ಸಿ ಆಪ್ಷನ್ ಎ ಯೂನಿಯನ್ ಬಿ. ಎ ಅಂತ ಕೆಲವು ಜನ ಮಾಡ್ತಾ ಇದ್ದಾರೆ, ಸಿ ಅಂತ. ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಯೂನಿಯನ್ ನಾವು ಎದಕ್ಕೆ ಡಿನೋಟ್ ಮಾಡ್ತೇವೆ ಅಂತ ಆಲ್ರೆಡಿ ನಾನು ಹೇಳಿದ್ದೆ ಸಿನಾಪ್ಸಿಸ್ ಹೇಳಬೇಕಾದ್ರೆ. ಅಗೇನ್ ಮಿಕ್ಸ್ ಆನ್ಸರ್ ಬರ್ತಾ ಇದೆ, ಎ ಮತ್ತೆ ಸಿ. ಸೊ ಈ ವರ್ಡ್ ಅಂತೂ ಟೋಟಲಿ ಕ್ಲಿಯರ್ ಇದೆ, ಇದು ರಾಂಗ್ ಆಗಿದೆ ಅಂತ. ಅಂದ್ರೆ ಈಗ ರೈಟ್ ಆಗಿರೋದು ಯಾವುದು? ಕಮ್ ಆನ್ ಫಾಸ್ಟ್. ಸೊ ಇವಂತೂ ಟೋಟಲಿ ರಾಂಗ್ ಆನ್ಸರ್. ಎ ಅಂತ ಮಾಡ್ತಾ ಇದ್ರೆ, ಯೂನಿಯನ್ ಅಂದ್ರೆ ಯಾವಾಗ್ಲೂ ಆರ್ ಆ್ಯಂಡ್ ಅಲ್ಲ. ಓಕೆ, ಯಾರೆಲ್ಲ ನೋಡಿ ಎ ಅಂತ ಮಾಡಿದಿರಾ, ಆ್ಯಂಡ್ ಅಲ್ಲ, ಇದು ಇಂಟರ್ಸೆಕ್ಷನ್ ಡಿನೋಟ್ ಮಾಡೋದು. ಇದು ರಾಂಗ್ ಆನ್ಸರ್. ಎ ಆಪ್ಷನ್ ಮಾಡಿದವ್ರದ್ದು ಎಲ್ರದ್ದು ಆನ್ಸರ್ ರಾಂಗ್. ಸಿಂಪಲ್ ಕ್ವಶನ್ ಇದು, ಆನ್ಸರ್ ಸಿ ರೈಟು. ಯೂನಿಯನ್ಗೆ ಯಾವಾಗ್ಲೂ ನಾವು ಆರ್ ಅಂತ ಹೇಳ್ತೀವಿ. ಎ ಆರ್ ಬಿ ಅಂತ ಕರಿತೀವಲ್ವಾ, ಎ ಇರ್ಬೇಕು. ಎ ಆರ್ ಬಿ ಅಂತಂದ್ರೆ ಯಾವಾಗ್ಲೂ ನೋಡಿ, ಎ ಅಲ್ಲಿ 1 2 3 ಇದೆ ಅಂತ ತಿಳ್ಕೊಳ್ಳಿ, ಬಿ ಅಲ್ಲಿ 2 4 5 ಇದೆ ಅಂತ ತಿಳ್ಕೊಳ್ಳಿ. ಇವಾಗ ನಾವು ಎ ಯೂನಿಯನ್ ಬಿ ಬರಿಬೇಕಂದ್ರೆ ಏನ್ ಮಾಡ್ತೀವಿ? ಎ ಅಲ್ಲಿರೋದು ಮತ್ತೆ ಬಿ ಅಲ್ಲಿ, ಎ ಆರ್ ಬಿ ಅಲ್ಲಿ ಒಂದರಲ್ಲಿ ಇರ್ಬೇಕು ನಾವು ಇವಾಗ ಎ ಯೂನಿಯನ್ ಬಿ ಬರೆಯೋದು. 1 2 3 4 5 ಕರೆಕ್ಟಾ? ಇದು ಇಲ್ಲಿರುವಂತ ಎಲಿಮೆಂಟ್ಸ್ಗಳು ಎ ಆರ್ ಬಿ, ಎ ಅಲ್ಲಿ ಇರಬೇಕು ಒಂದು, ಇಲ್ಲ ಬಿ ಅಲ್ಲಿ. ಇವಾಗ 5 ಇದೆ, ಎ ಅಲ್ಲಿ ಇಲ್ಲ ಬಟ್ ಬಿ ಅಲ್ಲಿ ಇದೆ ಅಲ್ವಾ, ಸೊ ಅದನ್ನೇ ನಾವು ಆರ್ ಅಂತ ಯೂಸ್ ಮಾಡೋದು. ಕರೆಕ್ಟಾ? ಸೊ ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು? ಆಪ್ಷನ್ ಸಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್. ಕ್ಲಿಯರ್ ಆಯ್ತಾ ಫ್ರೆಂಡ್ಸ್ ಎಲ್ರಿಗೂ? ಯಾರೆಲ್ಲ ಮಿಸ್ಟೇಕ್ ಮಾಡಿದ್ರಿ ನೋಡಿ, ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸಿಂಪಲ್ ಇರುವಂಥ ಕ್ವಶನ್ ಅಟ್ಲೀಸ್ಟ್ ಫಾಸ್ಟ್ ಆಗಿ ಮಾಡ್ಬೋದು. ಇಂಥ ಕ್ವಶನ್ಸ್ಗಳು ಟೈಮ್ ಸೇವ್ ಮಾಡುವಂಥ ಕ್ವಶನ್ಸ್ಗಳಾಗಿರುತ್ತೆ. ಬಹಳ ಯೋಚನೆ ಮಾಡೋ ಹಾಗಿಲ್ಲ, ಬಟ್ ಕರೆಕ್ಟಾಗಿ ಯೋಚನೆ ಮಾಡಬೇಕಾಗತ್ತೆ. ಓಕೆನಾ? ಸೊ ಗಡ್ಬಡಿಯಲ್ಲಿ ಫಾಸ್ಟ್ ಆಗಿ ಈ ಆಪ್ಷನ್ ಮಾಡಿಬಿಟ್ರೆ ರಾಂಗ್ ಆಗಿ ಹೋಗ್ಬಿಡುತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 11. ಓಕೆ, ಎ ಮೈನಸ್ ಬಿ ಡಿನೋಟ್ಸ್ ಏನಾಗುತ್ತೆ? ಕಮಾನ್, ಈ ಸತಿ ಆನ್ಸರ್ ಮಾಡಿ ಫಾಸ್ಟ್. ಎ ಮೈನಸ್ ಬಿ. ಎ ಮೈನಸ್ ಬಿಗೆ ನಾವು ಏನಂತ ಡಿನೋಟ್ ಮಾಡ್ತೀವಿ? ಕಮಾನ್ ಫ್ರೆಂಡ್, ಫಾಸ್ಟ್ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಸಿ ಎ ಡಿ ಮಿಕ್ಸ್ ಆನ್ಸರ್ ಬರ್ತಾ ಇದೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಎ ಮೈನಸ್ ಬಿ, ಎ ಮೈನಸ್ ಬಿ ಸೆಟ್ ಥಿಯರಿಯಲ್ಲಿರುವಂತ ನಾವು ಡಿಸ್ಕಷನ್ ಮಾಡಿರ್ತೀವಿ ಇದನ್ನ, ಎ ಮೈನಸ್ ಬಿ ಅಂತ. ಡಿ ಅಂತ ಆನ್ಸರ್ ಮಾಡ್ತಾ ಇದ್ದಾರೆ ಕೆಲವು ಜನ. ಓಕೆ, ಮ್ಯಾಕ್ಸಿಮಮ್ ಡಿ. ಸಿ ಅಂತ ಬರ್ತಾ ಇದೆ ಕೆಲವು ಜನ. ಕೀರ್ತಿ, ಸಿ ಆಪ್ಷನ್ ಹೇಗ್ ಸಾಧ್ಯ? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸಿ ಇಸ್ ದ ಓನ್ಲಿ ಎ ಆಗೋದಿಲ್ಲ ಇಲ್ಲಿ. ಎ
ಬಟ್ ನಾಟ್ ಬಿ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಇಲ್ಲಿ ಆಪ್ಷನ್ ಯಾವುದು ರೈಟ್ ಆಗುತ್ತಂದ್ರೆ ಎ ಮೈನಸ್ ಬಿ ಅಂತಂದ್ರೆ, ಇವಾಗ ವೆನ್ ಡಯಾಗ್ರಾಮ್ನ ನೀವು ಡ್ರಾ ಮಾಡಿದರೆ ಇಲ್ಲಿ ಎ ಇರುತ್ತೆ, ಇಲ್ಲಿ ಬಿ ಇರುತ್ತೆ, ಇದು ಎ ಇದು ಬಿ. ಈ ಪಾರ್ಟ್ ಇದೆಯಲ್ಲ ಎ ಮೈನಸ್ ಎ ಬಟ್ ನಾಟ್ ಬಿ, ಎ ಇರಬೇಕು ಬಿ ಇರಬಾರ್ದು ಅಂದ್ರೆ ಆಪ್ಷನ್ ಡಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎ ಬಟ್ ನಾಟ್ ಬಿ, ಬಿ ಇರಬಾರ್ದು. ಇದಕ್ಕೆ ನಾವು ಇನ್ನೊಂದು ಸಿಂಬಲ್ನ ಡಿನೋಟ್ ಮಾಡ್ತೀವಿ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಈ ಥರನೂ ನಾವು ಬರೀಬಹುದು. ಓಕೆ, ಸೊ ಐ ಥಿಂಕ್ ಇದು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ. ಡಿ ಆಪ್ಷನ್ ಮಾಡಿದವರು ಎಲ್ರದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ಕ್ವಶನ್ ನಂಬರ್ 13. ಸೊ ಇದನ್ನು ಸ್ವಲ್ಪ ಮೊದಲಿಗೆ ಕ್ಲಿಯರ್ ಆಗಿ ರೀಡ್ ಮಾಡಿ ಫ್ರೆಂಡ್ಸ್, ಅದಾದಮೇಲೆ ಸ್ಟಾರ್ಟ್ ಮಾಡಿ ಸಾಲ್ವ್ ಮಾಡಲಿಕ್ಕೆ. ಏನಿದೆ ನೋಡಿ ಕ್ವಶನು. 2 dice are thrown and sum of the numbers which comes up on the dice is noted. ಓಕೆ, ಒಂದು 2 ಡೈನ ಥ್ರೋ ಮಾಡಿದರೆ ಎಷ್ಟು ಪಾಸಿಬಿಲಿಟೀಸ್ ಬರುತ್ತೆ? 6 into 6, ಟೋಟಲಿ 36 ಪಾಸಿಬಿಲಿಟೀಸ್ ಬರುತ್ತೆ. ಆ ಡೈ ಮೇಲಿನ ರಿಸಲ್ಟ್, ಫಾರ್ ಎಕ್ಸಾಂಪಲ್ 1,1 1,2 ಬರುತ್ತಲ್ಲ, ಇವನ್ನ ಆ್ಯಡ್ ಮಾಡೋದು ಸಮ್ನ ತೊಗೋಬೇಕಂತ ಹೇಳ್ತಾರೆ ಅವರು. 1 + 1 ಎಷ್ಟಾಗುತ್ತೆ? 2 ಆಗುತ್ತೆ. 1 + 2 ಎಷ್ಟಾಗುತ್ತೆ? 3. ಈ ಥರ ಸಮ್ನ ತೊಗೊಂಡು ಕನ್ಸಿಡರ್ ಮಾಡಿ ಫಾಲೋಯಿಂಗ್ ದ ಎಕ್ಸ್ಪೆರಿಮೆಂಟ್ನ ಬರೀಬೇಕು. ಫಸ್ಟ್ ಇವೆಂಟ್ ಏನಿದೆ ನೋಡಿ, ದ ಸಮ್ ಈಸ್ ಇವನ್, ಸಮ್ ಇವನ್ ಆಗುವಂಥ ಎಲಿಮೆಂಟ್ಸ್ಗಳನ್ನ ಇಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್ 1,1 ಸಮ್ ಎಷ್ಟಾಗುತ್ತೆ? 2 ಆಗುತ್ತಾ? ಸೊ ಅದನ್ನು ಎ ಸೆಟ್ ಒಳಗೆ ಬರೀಬೇಕು, 1,1. ನೆಕ್ಸ್ಟ್ 1,3 ನೋಡಿ, ಇದ್ರದ್ದು ಸಮ್ ಕೂಡ ಇವನ್ ಆಗುತ್ತೆ, ಸೊ ಅದನ್ನು ಎಂಟ್ರಿ ಮಾಡಬೇಕು. ಈ ಥರ ಇವನ್ಸನ್ನು ತಗೋಬೇಕು. ನೆಕ್ಸ್ಟ್ ಬಿ ಸೆಟ್ ಅಂತ ಹೇಳಿದ್ರೆ ದ ಸಮ್ ಈಸ್ ಮಲ್ಟಿಪಲ್ ಆಫ್ 3, ಸಮ್ ಮಲ್ಟಿಪಲ್ ಆಫ್ 3 ಆಗಬೇಕು. ಅಂದರೆ ಯಾವುದು? 1 + 2 ಬರುತ್ತೆ. ಅಗೇನ್ ನೆಕ್ಸ್ಟ್ ಯಾವೆಲ್ಲ ಬರುತ್ತೆ ನೋಡಿ ಸರ್, 1,5 ಇದು ಮಲ್ಟಿಪಲ್ ಆಫ್ 3 ಆಗುತ್ತಾ? 1 5 ಎಷ್ಟಾಗುತ್ತೆ? 6. ಈ ಥರ ಮಲ್ಟಿಪಲ್ ಆಫ್ 3 ಎಷ್ಟು ಎಲಿಮೆಂಟ್ಸ್ ಬರುತ್ತೆ ಅದನ್ನು ಬಿ ಸೆಟ್ ಅಲ್ಲಿ ಬರೀಬೇಕು. ಸಿ ಏನಿದೆ ನೋಡಿ, ದ ಸಮ್ ಈಸ್ ಲೆಸ್ ದ್ಯಾನ್ 4, ಆ ಸಮ್ಮು 4ಕ್ಕಿಂತಲೂ ಕಡಿಮೆ ಆಗಬೇಕು, ಅಂತರ ಎಲಿಮೆಂಟ್ಸ್ನ ತಗೋಬೇಕು. ಅದಾದಮೇಲೆ ನೆಕ್ಸ್ಟು ದ ಸಮ್ ಈಸ್ ಗ್ರೇಟರ್ ದ್ಯಾನ್ 11, ಸಮ್ಮು ಗ್ರೇಟರ್ ದ್ಯಾನ್ 11 ಆಗಿರಬೇಕು. 11ಕ್ಕಿಂತಲೂ ದೊಡ್ಡದಾಗುವಂಥ ಸಮ್ ಯಾವುದಾಗುತ್ತೆ ಅದನ್ನು ನೀವು ಇಲ್ಲಿ ಬರೀಬೇಕು. ಸೊ ಇವೆಲ್ಲ ಇವೆಂಟ್ಗಳನ್ನ ಬರೆದು ಆದಮೇಲೆ ಏನು ಹೇಳ್ತಾರೆ, ವಿಚ್ ಆಫ್ ದ ಪೇರ್ ವೈಸ್ ಇಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ನಾನು ಆಲ್ರೆಡಿ ಹೇಳಿದೆ, 2 ಸೆಟ್ದು ನಾವು ಇಂಟರ್ಸೆಕ್ಷನ್ ತಗೊಂಡ್ರೆ ನಮಗೆ ಏನು ಬರಬೇಕು? ಎಂಟಿ ಬರಬೇಕು. ಅದಕ್ಕೆ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಸೆಟ್ ಅಂತ ಕರಿತೀವಿ, ಡಿಸ್ಜಾಯಿಂಟ್ ಸೆಟ್ ಆಗಿರಬೇಕು ಅಂತ. ಓಕೆನಾ? ಸೊ ಆ ಥರ ಡಿಸ್ಜಾಯಿಂಟ್ ಸೆಟ್ ಯಾವ್ದು ಬರುತ್ತೆ ನೋಡಿ, ಪೇರ್ ಎ ಬಿ ಬರುತ್ತಾ, ಬಿ ಸಿ ಬರುತ್ತಾ, ಸಿ ಡಿ ಬರುತ್ತಾ ಅಂತ ಚೆಕ್ ಮಾಡಬೇಕು. ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟ್. ಕಮಾನ್ ಫ್ರೆಂಡ್ಸ್, ಟ್ರೈ ಮಾಡಿ, ಮೊದಲಿಗೆ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಎಲ್ಲ ರಿಸಲ್ಟ್ನ ಮೊದಲು ಬರೆದಿಟ್ಕೊಳ್ಳಿ. ಒಂದು ರ್ಯಾಂಡಮ್ ಆಗಿ ಎಲ್ಲನೂ ಬರೀಲಿಕ್ಕೆ ಆಗಲಿಕ್ಕೆ ಅಟ್ಲಿಕ್ಕೆ ಒಂದೊಂದಿಷ್ಟು ಐಡಿಯಾ ತೊಗೊಂಡು ಒಂದೊಂದಾಗಿ ಚೆಕ್ ಮಾಡ್ತಾ ಹೋಗಿ. ಎ ಮತ್ತು ಬಿ, ಫಸ್ಟ್ ಆಪ್ಷನ್ ಏನು ಕೊಟ್ಟಾರೆ? ಎ ಮತ್ತು ಬಿ, ಇದರಲ್ಲಿ ಏನಾದರೂ ಇಂಟರ್ಸೆಕ್ಷನ್ ಎಲಿಮೆಂಟ್ ಎಕ್ಸಿಸ್ಟ್ ಆಗುತ್ತಾ? ಒಂದು ಎಕ್ಸಿಸ್ಟ್ ಆದರೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ ಆನ್ಸರ್ ಅಲ್ವಾ? ಸೊ ಆ ಥರ ಚೆಕ್ ಮಾಡ್ತಾ ಹೋಗಿ, ಒಂದೊಂದಾಗಿ ನಿಮಗೆ ಗೊತ್ತಾಗುತ್ತೆ ಆನ್ಸರ್ ಯಾವುದು ಕರೆಕ್ಟ್ ಇದೆ ಇಲ್ಲ ಅಂತ. come on fast. come on friends, ಆನ್ಸರ್ ಮಾಡಿ. ಆಪ್ಷನ್ ಸಿ ಅಂತ ಆನ್ಸರ್ ಮಾಡ್ತಾ ಇದ್ದಾರೆ ಕೀರ್ತಿ, ಬಿ ಅಂತ ನವೀನ್. ಸೊ ಬಿ ಆ್ಯಂಡ್ ಸಿ ಆನ್ಸರ್ ಇಂಟರ್ಸೆಕ್ಷನ್ ಬರುತ್ತಾ? ಬರೋದೇ ಇಲ್ವಾ? ಎಂಟಿ ಬರುತ್ತಾ? ಇನ್ನೊಂದು ಕಂಡೀಷನ್, ಬಿ ಕಂಡೀಷನ್ ಏನಿದೆ, ದ ಸಮ್ ಈಸ್ ಅ ಮಲ್ಟಿಪಲ್ ಆಫ್ 3. ಸೊ ಅಂದರೆ ಇವ್ಯಾವು ಯಾವುದು ಇಂಟರ್ಸೆಕ್ಷನ್ ಎಲಿಮೆಂಟ್ ಬರೋದಿಲ್ಲ. ಎ ಇಂಟರ್ಸೆಕ್ಷನ್ನ ಬಿ ಮಾಡಿದಾಗ ಎಂಟಿ ಬರುತ್ತಾ ಅಥವಾ ಯಾವುದಾದ್ರೂ ಎಲಿಮೆಂಟ್ ಬರ್ಬೋದಾ? ಓಕೆ, ಸಮ್ ಇವನ್ ಬರುವಂಥ ರಿಸಲ್ಟ್ ನೋಡಿ, ಯಾವುದು ಸಮ್ ಇವನ್ ಬರ್ಬೋದು? 1,5 ತಗೋತೀನಿ ನಾನು, ಇದ್ರ ಸಮ್ ಎಷ್ಟಾಗುತ್ತೆ? 6 ಆಗುತ್ತಾ? 6 ಈಸ್ ಇವನ್ ನಂಬರ್ ಇದೆ. ಹಾಗೆ ಇದು ಕೂಡ ಮಲ್ಟಿಪಲ್ ಆಫ್ 3 ಇದೆ. ಸೊ 1 ಎಲಿಮೆಂಟ್ ಎಕ್ಸಿಸ್ಟ್ ಆಯ್ತಲ್ಲ, ಅಂದರೆ ಇದು ಎಂಟಿ ಸೆಟ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅಂದರೆ ಫಸ್ಟ್ ಆಪ್ಷನ್ ರಾಂಗ್ ಇದೆ. ಇನ್ನು ಬಿ ಮತ್ತು ಸಿ ತಗೊಳ್ಳಿ. ಬಿ ಮತ್ತು ಸಿನ ಅಬ್ಸರ್ವ್ ಮಾಡಿ, ಇದರಲ್ಲಿ ಏನಾದರೂ
ಎಂಟಿ ಸೆಟ್ ಇದೆನಾ ಅಥವಾ ಏನಾದರೂ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಗ್ಬೋದಾ? ಏನಿದೆ ಕ್ವಶನು? ದ ಸಮ್ ಈಸ್ ಲೆಸ್ ದೆನ್ 4. ಸಮ್ ಎಲ್ಲಿಂದ ಕಡಿಮೆ 4ಗಿಂತಲೂ ಕಡಿಮೆ ಆಗ್ಬೋದು ಅಂತ ಹೇಳಿದ್ದಾರೆ. ಓಕೆ, ಬಿ ಇಂಟರ್ಸೆಕ್ಷನ್ ನೀನ ಬರಿತಾ ಇದೆ ನೋಡಿ. ಇವಾಗ 1,3 ತಗೊಳ್ಳಿ. 1,3 ತಗೊಳ್ಳಿ, ಅದೇನಾಗಿರುತ್ತೆ ಸಮ್ಮು 4 ಆಗುತ್ತಲ್ವ. 4 ಲೆಸ್ ದೆನ್ 4 ತಗೋಬೇಕು, ಅದನ್ನ ಎಲಿಮೆಂಟ್ ಮಾಡಿ. ಲೆಸ್ ದೆನ್ 4 ಬರುವಂತ ರಿಸಲ್ಟ್ 1,2 ತಗೋಬೋದಾ? 1,2. ಓಕೆ, 1,2 ನೋಡಿ, ಇದು ಏನಾಗಿದೆ 1 + 2 ಅಂದ್ರೆ 3 ಆಯ್ತು. ಇದು ಮಲ್ಟಿಪಲ್ ಆಫ್ 3 ಆಗಿದೆ. ಹಾಗೆ ಇದು ಲೆಸ್ ದೆನ್ 4 ಇದೆ ಅಂದ್ರೆ ಇಂಟರ್ಸೆಕ್ಷನ್ ಒಳಗೆ ಎಕ್ಸಿಸ್ಟ್ ಆಯ್ತಾ ಅಂದ್ರೆ ಎಂಟಿ ಸೆಟ್ ಇದು ಬರೋದಿಲ್ಲ. ಒಂದು ಎಲಿಮೆಂಟ್ ಬಂದ್ರೆ ಮುಗೀತು, ಅದು ಕ್ಯಾನ್ಸಲ್, ಹುಡುಕಿ ಚೆಕ್ ಮಾಡೋದೇ ಬೇಕಾಗಿಲ್ಲ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಯ್ತು. ಇನ್ನು ಸಿ ಮತ್ತೆ ಡಿ ಉಳಿತು. ಸಿ ಮತ್ತೆ ಡಿ ನ ಚೆಕ್ ಮಾಡಿ. ದ ಸಮ್ ಈಸ್ ಗ್ರೇಟರ್ ದ್ಯಾನ್ 11 ಅಂದ್ರೆ ಇಲ್ಲಿ ಬರೋದು ಒಂದೇ ಒಂದು ಎಲಿಮೆಂಟು 6,6. ಸಮ್ಮು 11ಕ್ಕಿಂತ ದೊಡ್ಡದಂದ್ರೆ 6 + 6 ಎಷ್ಟಾಗುತ್ತೆ? 12 ಆಗುತ್ತೆ. ಇದಕ್ಕಿಂತ ಹಿಂದೆ ಬರೋದು ಹೈಯೆಸ್ಟ್ ರಿಸಲ್ಟ್ 6,5. ಇದರ ಆನ್ಸರ್ 11 ಆಗುತ್ತೆ. 11ಕ್ಕಿಂತ ದೊಡ್ಡದು ಬರೆಯೋದು ಅಂದ್ರೆ ಒಂದೇ ಆನ್ಸರ್, ಅದು 6,6. ಓಕೆನಾ? ಸೊ ಹಾಗಾಗಿ ಇದು ರಿಸಲ್ಟ್. ಇನ್ನು ಸಿ ಅಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಲೆಸ್ ದನ್ 4 ಇದೆ ಅಂದ್ರೆ ಇದೇ ನಿಮ್ದು ಎಂಟಿ ಸೆಟ್ ಆಗೋದು. ಇದರಲ್ಲಿ ಯಾವುದೇ ಕಾಮನ್ ಫ್ಯಾಕ್ಟರ್ ಬರೋದಿಲ್ಲ. ಓಕೆನಾ? ಇನ್ನು ಎ ಅಂಡ್ ಸಿ ಕೊಟ್ಟಿದ್ದಾರೆ. ಎ ಅಂಡ್ ಸಿ ಅಲ್ಲಿನೂ ಹಾಗೇನು ಕಾಮನ್ ಫ್ಯಾಕ್ಟರ್ಸ್ ಬಂದೇ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಯಾವುದು ರೈಟ್ ಆದಂಗಾಯ್ತು? ಆಪ್ಷನ್, ಕಮಾನ್ ಫ್ರೆಂಡ್ಸ್, ಆಪ್ಷನ್ ಯಾವುದು ರೈಟ್ ಆದಂಗಾಯ್ತು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಕ್ಲಿಯರ್ ಆಯ್ತಾ? ಕ್ವಶನ್ ನಂಬರ್ 13 ಕ್ಲಿಯರ್ ಆಗಿದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ತಿಳಿಸಿ. ಇಂಟರ್ಸೆಕ್ಷನ್ ನೋಡ್ಬೇಕು. ಎಕ್ಸ್ಕ್ಲೂಸಿವ್ ಅಂದ್ರೆ ಇಂಟರ್ಸೆಕ್ಷನ್ ಎಂಟಿ ಬರುತ್ತಾ ನೋಡ್ಬೇಕು. ಅದೇ ಇಂಪಾರ್ಟೆಂಟ್ ಇರೋದು. 1 by 1 ಚೆಕ್ ಮಾಡ್ತಾ ಹೋಗಿ, ಆಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಮೇನ್ ಫಸ್ಟ್ ರಿಸಲ್ಟು ಇಲ್ಲಿ ಇಂಟರ್ಸೆಕ್ಷನ್ ಒಂದು ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತಾ ಇದೆ ಎ ಅಂಡ್ ಸಿ ಅಲ್ಲಿ, ಎ ಅಂಡ್ ಬಿ ಅಲ್ಲಿ, ಬಿ ಅಂಡ್ ಸಿ ಅಲ್ಲಿ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇವೆರಡು ಕೂಡ ರಾಂಗ್ ಆಯ್ತು. ಇದರಲ್ಲಿನೇ ಎಕ್ಸಿಸ್ಟ್ ಆಗುತ್ತೆ. ಸೊ ರೈಟ್ ಆಗಿರೋದು ಡಿ ಮತ್ತು ಸಿ ಮತ್ತೆ ಡಿ. ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ ಇಲ್ಲಿ. ಓಕೆ ಫ್ರೆಂಡ್ಸ್, ಇದು ಕ್ಲಿಯರ್ ಆಯ್ತಾ? ಓಕೆ, ಎಸ್ ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ. ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 14, ಅದರ ಆನ್ಸರ್ ಕೂಡ ಇಲ್ಲಿದೆ. ನೀವು ಬೇಕಿದ್ರೆ ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಯಾರಿಗೆ ತಿಳಿದಿಲ್ಲ ಅಂತಿರಲ್ಲ ಅವರು ಬೇಕಿದ್ರೆ ಆಮೇಲೆ ಚೆಕ್ ಮಾಡಿ. ಕ್ವಶನ್ ನಂಬರ್ 14, ಎ ಕಾಯಿನ್ ಈಸ್ ಟಾಸ್ಡ್ 3 times. ಒಂದು ಕಾಯಿನ್ ನ 3 ಸತಿ ಟಾಸ್ ಮಾಡಂತೆ. ಎಸ್ ಬರಬೇಕು. ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡಿ. ಇದು ಆಕ್ಚುಲಿ ಎಕ್ಸ್ಕ್ಲೂಸಿವ್ ಮತ್ತೆ ಎಕ್ಸಾಸ್ಟಿವ್. ಕಮ್ ಆನ್ ಫಾಸ್ಟ್. ಹಾಗೆ ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ ಇಲ್ಲಿವರೆಗೂ, ಲೈಕ್ ಬಟನ್ ಮೇಲೆ ಒಂದ್ಸತಿ ಪ್ರೆಸ್ ಮಾಡಿ ಫ್ರೆಂಡ್ಸ್. ಕಮ್ ಆನ್. ಫಾಸ್ಟ್ ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಬಿ ಆಪ್ಷನ್ ಅಂತ ಇದ್ದಾರೆ. ಕಮ್ ಆನ್. ಟೇಲ್ ಹೆಡ್, ಓನ್ಲಿ 1 ಹೆಡ್ ಇದೆ. ಆಮೇಲೆ ಅಟ್ಲೀಸ್ಟ್ 2 ಹೆಡ್ಸ್ ಅಫಿಯರ್. ಅಟ್ಲೀಸ್ಟ್ 2 ಹೆಡ್ ಅಂದ್ರೆ ಮಿನಿಮಮ್ 2 ಹೆಡ್ ಬರುವಂತದ್ದು ಯಾವೆಲ್ಲ ಇದೆ? ಮಿನಿಮಮ್ ಅಟ್ಲೀಸ್ಟ್ 2 ಅಂತ ಹೇಳಿದರೆ, ಅಟ್ಲೀಸ್ಟ್ 2 ಅಂದ್ರೆ ಮ್ಯಾಕ್ಸಿಮಮ್ 3 ಕೂಡ ಬರ್ಬೋದಾ? ಓಕೆ, HHT TH H ಅಗೇನ HTH, ಇದೆಲ್ಲ ರಿಸಲ್ಟ್ಸ್ಗಳಿದೆ. ಇಲ್ಲಿ ನೋಡಿ ಅಟ್ಲೀಸ್ಟ್ 2 ಹೆಡ್, ಅಲ್ಲಿ 2 ಹೆಡ್ ಇದೆ. 3 ತಗೋಬಹುದು. ಮಿನಿಮಮ್ 2 ಅಂತ ಹೇಳ್ಯಾರ ಅವರು, 3 ತಗೋಬಹುದು. ಬಟ್ ಅದಕ್ಕಿಂತಲೂ 2ಕ್ಕಿಂತಲೂ ಕಡಿಮೆ ತಗೊಳಕ್ ಬರಲ್ಲ. ಓಕೆ, ಇವಾಗ ಅಬ್ಸರ್ವ್ ಮಾಡಿ ಫಸ್ಟ್ ರಿಸಲ್ಟ್ ಎ ಬಿ ಸಿ ಇಂಟರ್ಸೆಕ್ಷನ್ ಚೆಕ್ ಮಾಡಿ. ಇದು ಎ ಇದೆ, ಇದು ಬಿ ಸೆಟ್ ಇದೆ, ಇದು ಸಿ ಸೆಟ್ ಇದೆ. ಕರೆಕ್ಟಾ? ಸೊ ಎ ಬಿ ಇದು ಇಂಟರ್ಸೆಕ್ಷನ್ ಏನಾದರೂ ಕಾಮನ್ ಫ್ಯಾಕ್ಟರ್ ಇದೆನಾ? ಇಲ್ಲ. ಬಿ ಸಿ ಇದು ಚೆಕ್ ಮಾಡಿ, ಇಲ್ಲಿಗೆ ಏನಾದರೂ ಕಾಮನ್ ಫ್ಯಾಕ್ಟರ್ ಇದೆನಾ? ಇಲ್ಲಿನೂ ಇಲ್ಲ. 3 ರಿಸಲ್ಟ್ನ ಕಾಮನ್ ಫ್ಯಾಕ್ಟರ್ ತಗೊಳ್ಳಿ, ಏನಾದರೂ ಇದೆನಾ? ಇಲ್ಲ. ಅಂದ್ರೆ ಎಂಟಿ ಸೆಟ್ ಆಗ್ತಾ ಇದೆ, ಅಂದ್ರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗ್ತಾ ಇದೆ. ಇನ್ನು ಮ್ಯೂಚುವಲಿ ಆಯಿತು ಅಂದರೆ ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡಿ ಎಕ್ಸಾಸ್ಟಿವ್ ಇವು 3ದು ಯೂನಿಯನ್ ತೊಗೊಂಡ್ರೆ ನಮಗೆ ಸ್ಯಾಂಪಲ್ ಸ್ಪೇಸ್ ಬರುತ್ತಾ? 8 ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಇಲ್ಲಿ 8 ಆಗುತ್ತಾ ನೋಡಿ. 1 2 3 4 5 6 7 8. ಎಸ್, ಸ್ಯಾಂಪಲ್ ಸ್ಪೇಸ್ನು ಆನ್ಸರ್ ಬರ್ತಾ ಇದೆ. ಇದನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ, ಇದು ಸ್ಯಾಟಿಸ್ಫೈ. ಅಂದರೆ ಫಸ್ಟ್ ಆಪ್ಷನ್ನು ಕರೆಕ್ಟ್ ಆಗ್ತಾ ಇದೆ, ಸೆಕೆಂಡ್ ಆಪ್ಷನ್ನು ಕರೆಕ್ಟ್ ಆಗ್ತಾ ಇದೆ. ಅಂದರೆ ಏನಿದೆ ಆಪ್ಷನ್ನು ಡಿ ಅಲ್ಲಿ ಇದೆ ನೋಡಿ. ಬೋತ್ ಎ ಆ್ಯಂಡ್ ಬಿ ಆರ್ ರೈಟ್. ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಓಕೆ, ಆನ್ಸರ್ ಮಾಡಬೇಕಾದ್ರೂ ಕೇರ್ಫುಲ್ ಅಬ್ಸರ್ವ್ ಮಾಡಬೇಕು. ಎಷ್ಟು ಕನ್ಫ್ಯೂಷನ್ ಕೊಟ್ಟಾರೆ ನೋಡಿ. ಇಲ್ಲಿ ಓನ್ಲಿ ಎ ಅಂತ ಕೊಟ್ಟಾರೆ, ಇಲ್ಲಿ ಎ ಅಂತ ಕೊಟ್ಟಾರೆ, ಇಲ್ಲಿ ಬಿ. ಓನ್ಲಿ ಎ ಅಲ್ಲ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗ್ತಾ ಇದೆ, ಎಕ್ಸಾಸ್ಟಿವ್ ಆಗ್ತಾ ಇದೆ. ಹಾಗಾಗಿ ಎ ಅಂಡ್ ಬಿ ಆರ್ ರೈಟ್. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಸ್ ಅಂತ. ಓಕೆ, ಸೊ ಇವತ್ತು ಇನ್ನೊಂದು ಕ್ವಶನ್ನ ಮಾಡಿ ಇವತ್ತಿನ ಕ್ಲಾಸ್ನ ಎಂಡ್ ಮಾಡೋಣ. ಓಕೆ, ಲಾಸ್ಟ್ ಕ್ವಶನ್ ಇವತ್ತಿಂದು 15 ಏನಿದೆ ನೋಡಿ. ಎ ಡೈ ಈಸ್ ರೋಲ್ಡ್. ಏನು, ಒಂದು ಡೈನ ರೋಲ್ ಮಾಡ್ತಾರೆ. ಲೆಟ್ ಇವೆಂಟ್ ಏನು ಕೊಟ್ಟಿದ್ದಾರೆ ನೋಡಿ, ಡೈ ಶೋಸ್ 4. ಆಮೇಲೆ ಎಫ್ ಇವೆಂಟ್ ಏನು ಕೊಟ್ಟಿದ್ದಾರೆ, ಡೈ ಶೋಸ್ ಈವನ್ ನಂಬರ್. ದೆನ್ ಇ ಆ್ಯಂಡ್ ಎಫ್ ಆರ್ ಏನಿದೆ, ಮ್ಯೂಚುವಲ್ ಎಕ್ಸ್ಕ್ಲೂಸಿವಾ, ಎಕ್ಸಾಸ್ಟಿವಾ, ಅಥವಾ ಯಾವುದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಬರೀಬೇಕು. ಒಂದು ಡೈನ ರೋ ಮಾಡಿದರೆ ಏನೆಲ್ಲ ಪಾಸಿಬಿಲಿಟೀಸ್ ಇದಾವೆ ನೋಡಿ, ಮೊದಲು ಅದನ್ನು ಕಂಪ್ಲೀಟ್ ಮಾಡಿ ಬರೀರಿ. ಸಿಂಪಲ್ ಕ್ವಶನ್ ಇದು. ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ ಫಾಸ್ಟಾಗಿ. ಹಾಗೆ ಇನ್ನು ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ, ಹೊಸದಾಗಿ ಜಾಯ್ನ್ ಆಗಿದ್ರೆ ಅವರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಡೈ ರೋಲ್ ಮಾಡಿದರೆ ಏನು ಬರುತ್ತೆ, ಸ್ಯಾಂಪಲ್ ಸ್ಪೇಸು 1 2 3 4 5 6 ಕರೆಕ್ಟಾ. ಆಮೇಲೆ ಫಸ್ಟ್ ಇವೆಂಟ್ ಈ ಕಂಡೀಷನ್ ಏನು ಕೊಟ್ಟಿದ್ದಾರೆ ನೋಡಿ, ಡೈ ಶೋಸ್ 4. ಡೈ ಶೋಸ್ 4 ಅಂದರೆ 4 ಮಾತ್ರ. ಆಮೇಲೆ ಇವೆಂಟ್ ಎಫ್ ಏನು ಕೊಟ್ಟಿದ್ದಾರೆ ನೋಡಿ, ಇವೆಂಟ್ ಎಫ್ ಕೊಟ್ಟಿದ್ದಾರೆ, ಡೈ ಶೋಸ್ ಈವನ್ ನಂಬರ್. ಯಾವೆಲ್ಲ ಈವನ್ ನಂಬರ್ಸ್ ಇದಾವೆ ನೋಡಿ, 1 2 4 ಆಮೇಲೆ 6 ಕೊಡ, ಸಾರಿ 1 ಯಾಕೆ ಬರ್ದೆ ನಾನು, ಇದು ಈವನ್ ಆಗಲ್ಲ, 2 4 6 ಆಯಿತು ಕರೆಕ್ಟಾ. ಓಕೆ, ಇವಾಗ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಇದೆ ಫಸ್ಟ್ ಆಪ್ಷನ್. ಇದ್ರದ್ದು ಇಂಟರ್ಸೆಕ್ಷನ್ ನೋಡಿ, ಈ ಇಂಟರ್ಸೆಕ್ಷನ್ ಎಫ್ ಮಾಡಿದ ಮೇಲೆ ನಮಗೆ ಆನ್ಸರ್ ಒಂದು ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಎಮ್ ಟಿ ಬರಲಿಲ್ಲ ಅಂದರೆ ಫಸ್ಟ್ ಆಪ್ಷನ್ ರಾಂಗ್ ಆಯ್ತಾ. ಏನು ಎಕ್ಸಾಸ್ಟಿವ್ ಮಾಡಬೇಕು, ಎಕ್ಸಾಸ್ಟಿವ್ ಮಾಡಬೇಕಂದ್ರೆ ಈ ಯೂನಿಯನ್ ಎಫ್ ಮಾಡ್ತೀರಾ. ಈ ಯೂನಿಯನ್ ಎಫ್ ಮಾಡಿದ ಮೇಲೆ ಏನು ಬರಬೇಕು, ಏನು ಬರ್ತಾ ಇದೆ ನೋಡಿ, 2 ಇದೆ ಫಸ್ಟು, 2 ಬರೀತೀರಾ, 4 ಬರೀತೀರಾ, 6 ಬರೀತೀರಾ. ಓಕೆ, ಬಟ್ ಇಲ್ಲಿ ಎಲ್ಲಾನು ಸ್ಯಾಂಪಲ್ ಸ್ಪೇಸ್ ಬರಲಿಲ್ಲ. ಇದು ರಿಸಲ್ಟ್ ಈಕ್ವಲ್ಸ್ ಟು ಸ್ಯಾಂಪಲ್ ಸ್ಪೇಸ್ ಆಗಲಿಲ್ಲ ಅಂದರೆ ಎಕ್ಸಾಸ್ಟಿವ್ನೂ ಆಗಲಿಲ್ಲ, ಮ್ಯೂಚುವಲಿ ಎರಡೂ ಆಗೇ ಇಲ್ಲ ಅಂತಿದೆ. ಮತ್ತಿದೇನು ಆಗೋದು ಸಾಧ್ಯ ಇಲ್ಲ ಅಂದರೆ ನನ್ ಆಫ್ ದೀಸ್ ಈಸ್ ದ ರೈಟ್ ಆನ್ಸರ್. ಲೆಟ್ ಎಸ್ ಇಸ್ ಈಕ್ವಲ್ಸ್ ಟು ಸ್ಯಾಂಪಲ್ ಸ್ಪೇಸ್ ಕೊಟ್ಟಿದ್ದಾರೆ 1 2 3 4 5 6. ಆಮೇಲೆ ಏನು ಹೇಳ್ತಾ ಇದ್ದಾರೆ, ಇ ಅನ್ನೋದೊಂದು ಇವೆಂಟ್ ಕೊಟ್ಟಿದ್ದಾರೆ. ಇ ಡ್ಯಾಶ್ನ ನೀವು ಇಲ್ಲಿ ಫೈಂಡ್ ಮಾಡಬೇಕು. ಇ ಡ್ಯಾಶ್ ಅಂದರೂ ಒಂದೇ, ಇ ಬಾರ್ ಅಂದರೂ ಒಂದೇ, ಇದು ಎರಡು ಕಾಂಪ್ಲಿಮೆಂಟ್ರಿ ಅಂತ ಹಾಗೆ. ಓಕೆ, ಸಿಂಪಲ್ ಇದೆ ನೋಡಿ ಆನ್ಸರು. ಕಮಾನ್ ಹೇಳಿ, ಇದು ಇ ಡ್ಯಾಶ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ಫ್ರೆಂಡ್ಸ್ ಫಾಸ್ಟ್. ಇ ಡ್ಯಾಶ್ ಅಂದರೆ ಏನು ಮಾಡ್ತೀರಾ, ಎಸ್ ಮೈನಸ್ ಇ ಡ್ಯಾಶ್ನ ಫೈಂಡ್ ಮಾಡಬೇಕಾದ್ರೆ ಎಸ್ ಮೈನಸ್ ಇನ ಅಪ್ಲೈ ಮಾಡ್ತೀರಾ. ಓಕೆನಾ. ಸೊ ಎಸ್ ಮೈನಸ್ ಇನ ಮಾಡಿ ಏನು ಬರುತ್ತೆ ನೋಡಿ ಆನ್ಸರ್ ಫಾಸ್ಟಾಗಿ. ಎಸ್ ಅಂದರೆ ಇಲ್ಲಿರುವಂಥ ಎಲ್ಲ ರಿಸಲ್ಟ್ಸ್ಗಳಾಗಿರುತ್ತೆ. ಆಮೇಲೆ ಈ ಮೂರು ರಿಸಲ್ಟ್ಸ್ಗಳನ್ನ ಬಿಟ್ಟು ಬರೀಬೇಕು. 1 ಅಂತೂ ತೊಗೊಳಕ್ಕಾಗೋದಿಲ್ಲ. ಅದಾದಮೇಲೆ 2 ಕನ್ಸಿಡರ್ ಮಾಡ್ತೀರಾ, 3 ಇದೆ, 4 ಇಲ್ಲ, ಸೊ 4 ಕನ್ಸಿಡರ್ ಮಾಡ್ತೀರಾ, 5 ಇದೆ, ಸೊ 6ನ ಕನ್ಸಿಡರ್ ಮಾಡ್ತೀರಾ. ಇದೇನಾಗಿರುತ್ತೆ, ಇ ಡ್ಯಾಶ್ ಆಗಿರುತ್ತೆ. ಸೊ ಇದೆಲ್ಲಿದೆ ಆಪ್ಷನ್ನು, ಆಪ್ಷನ್ ಡಿ. ಯಾರೆಲ್ಲ ಆಪ್ಷನ್ ಡಿ ಅಂತ ಮಾಡ್ತಾ ಇದೆ ನೋಡಿ, ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾಳ ಸಿಂಪಲ್ ಆಗಿತ್ತು ಕ್ವಶನ್ನು. ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಫ್ರೆಂಡ್ಸ್ ಫಾಸ್ಟ್. ಸೊ ಯಾರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಇನ್ನು ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ ಅವರು, ಓನ್ಲಿ 30 ಆಗಿದೆ. ಕಮಾನ್ ಫ್ರೆಂಡ್ಸ್ ಫಾಸ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡಿ ಏನಿದೆ. ಲೆಟ್ ಎ ಸ್ಯಾಂಪಲ್ ಸ್ಪೇಸ್ ಎಸ್. ಇಲ್ಲೊಂದು ಸ್ಯಾಂಪಲ್ ಸ್ಪೇಸ್ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್, ಇಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದು ಇಲ್ಲಿ ವ್ಯಾಲಿಡ್ ಆಗಿದೆ ಅಂತ ನೀವು ಚೆಕ್ ಮಾಡಬೇಕಾಗಿರೋದು. ಓಕೆ, ಅದ್ರದ್ದು ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎ ಓನ್ಲಿ ಫಸ್ಟ್ ಒನ್ ಆಗಿದೆನಾ, ಅಥವಾ ಸೆಕೆಂಡ್ ಒನ್ ಆಗಿದೆನಾ, ಥರ್ಡ್ ಆಗಿದೆನಾ, ಅಥವಾ ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವ್ಯಾಲಿಡ್ ಆಗಿದೆನಾ ಅಂತ ನೀವು ಮಾರ್ಕ್ ಮಾಡಬೇಕು. ಓಕೆ, ಚೆಕ್ ಮಾಡಿ ಫ್ರೆಂಡ್ಸ್. ವ್ಯಾಲಿಡ್ ಅಂದರೆ ಯಾವಾಗ ಹೇಳಿದೆ ನಾನು ಆಲ್ರೆಡಿ, ಪ್ರೊಬ್ಯಾಬಿಲಿಟಿ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಏನಾಗಿರಬೇಕು, ಈಕ್ವಲ್ ಟು 1 ಇರಬೇಕು ಕರೆಕ್ಟಾ. ಅದಾದಮೇಲೆ ನೆಗೆಟಿವ್ ರಿಸಲ್ಟ್ಸ್ಗಳು ಇರಬಾರ್ದು, ಅದರ ಸಮ್ ಬಿಟ್ವೀನ್ 0 to 1 ಇರಬೇಕು. ಸೊ ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗೋದು ಎಲ್ಲಿದೆ ನೋಡಿ ಫಾಸ್ಟಾಗಿ.
Come on friends, fast. Yes. ಆಪ್ಷನ್ ಇ ಅಂತ ಮಾರ್ಕ್ ಮಾಡ್ತಾ ಇದ್ದಾರೆ. ಚೆಕ್ ಮಾಡಿ, ಎಲ್ಲ ಆನ್ಸರ್ಸ್ಗಳನ್ನ ಚೆಕ್ ಮಾಡಿ ಮಾರ್ಕ್ ಮಾಡ್ಬೇಕ್ರಿ, ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ಫಸ್ಟ್ ಆಪ್ಷನಲ್ಲಿ ಏನಿದೆ 1/6 1/6 1/6 ಅಂತಿದೆ. ಸೊ ಇದನ್ನು ಆ್ಯಡ್ ಮಾಡಿದ ಮೇಲೆ 6 LCM 6/6 ಆನ್ಸರ್ 1 ಬರುತ್ತೆ. ಎಸ್, ಇದು ವ್ಯಾಲಿಡ್ ಆಗಿದೆ, ಕರೆಕ್ಟ್. ಮತ್ತು ಅದೇ ಥರನಾಗಿ ಉಳಿದಿದ್ದನ್ನು ನಾವು ನೋಡಬೇಕಲ್ಲ. ಇಲ್ಲೇನಿದೆ ನೋಡಿ, ಸೆಕೆಂಡಲ್ಲಿ 1 0 0 0 0 0 ಇವನ್ನೆಲ್ಲ ಆ್ಯಡ್ ಮಾಡಿದಾಗ ಇದಕ್ಕೂ ಕೂಡ ಆನ್ಸರ್ 1 ಬಂದೇ ಬರ್ತಾ ಇದೆಯಲ್ವಾ. ಸೊ ಇದು ಕೂಡ ಕರೆಕ್ಟೇ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ. ಬಟ್ ಥರ್ಡ್ ಒನ್ ಚೆಕ್ ಮಾಡಿ, ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇದು ರಾಂಗ್ ಆಯಿತು, ನೆಗೆಟಿವ್ ರಿಸಲ್ಟ್ ಬರೋದಿಲ್ಲ. ಆಮೇಲೆ ಇದನ್ನು ಆ್ಯಡ್ ಮಾಡಿ, ಇದು ಮೋರ್ ದ್ಯಾನ್ 1 ಬರುತ್ತೆ. ಸೊ ಇದು ಕೂಡ ರಾಂಗ್ ಆಯಿತು. ಇದನ್ನು ಕೂಡ ಆ್ಯಡ್ ಮಾಡಿ, ಇದನ್ನು ಮೋರ್ ದ್ಯಾನ್ 1 ಬರುತ್ತೆ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಸೊ ಇವು 3 ವ್ಯಾಲಿಡ್ ಆಗಿಲ್ಲ. ಇವು ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಎರಡೂ ವ್ಯಾಲಿಡ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಸೊ ಯಾರೆಲ್ಲ ಆಪ್ಷನ್ ಡಿ ಅಂತ ಮಾಡಿದರೆ ಅವ್ರದ್ದು ರೈಟು, ಬರೀ ಆಪ್ಷನ್ ಎ ಮಾಡಿದರೆ ರೈಟ್ ಆಗೋದಿಲ್ಲ. ಗೊತ್ತಾಯ್ತಾ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ರಿ ಅಂತ? ಸೊ ಎ ಆಪ್ಷನ್ ಅಂತ ಭಾಳ ಸ್ಟೂಡೆಂಟ್ಸ್ ಮಾಡಿದ್ರಿ. ಬರೀ ಒಂದನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ, ಕೊಟ್ಟಿರುವಂಥ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ನೋಡಿ ಆದಮೇಲೆ ಆನ್ಸರ್ನ ಮಾರ್ಕ್ ಮಾಡಬೇಕು. ಗಡ್ಬಡಿ ಒಳಗೆ ಫಸ್ಟ್ ಒನ್ ನೋಡಿಬಿಡ್ತೀರಾ, ಓಕೆ ಇದು ಬಂದುಬಿಡ್ತಾ ಆನ್ಸರ್, ಓಕೆ ಮಾರ್ಕ್ ಮಾಡಲಿ. ಅದಕ್ಕೆ ಅವ್ರು ಫಸ್ಟ್ ಒನ್ ಓನ್ಲಿ ಐ ಅಂತ ಕೊಟ್ಬಿಡ್ತಾರೆ, ಅಂದರೆ ಓನ್ಲಿ ಫಸ್ಟ್ ರಿಸಲ್ಟ್ ಅಂತ. ಸೊ ಇದನ್ನು ಮಾರ್ಕ್ ಮಾಡಲಿಕ್ಕೆ ಹೋಗ್ಬಾರ್ದು, ಇದು ರಾಂಗ್ ಆಗಿರುತ್ತೆ. ಈ ಒಂದು ಇದನ್ನು ರೈಟ್, ಇದು 1 ರೈಟ್ 2 ರೈಟ್ ಇದೆ. ಬಟ್ ಇವೆರಡನ್ನ ನಾವು ಕನ್ಸಿಡರ್ ಮಾಡೋದು ಆಪ್ಷನ್ ಡಿ ಯಲ್ಲಿ. ಓಕೆ, ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಒನ್ ಸಿಂಪಲ್ ಕ್ವಶನ್ ನೋಡಿ. ಓಕೆ, ನೆಕ್ಸ್ಟ್ 18th ಕ್ವಶನ್ ನೋಡಿ. ಎ ಕಾಯಿನ್ ಈಸ್ ಟಾಸ್ಡ್ ಟ್ವೈಸ್. ಒಂದು ಕಾಯಿನನ್ನು 2 ಸತಿ ಟಾಸ್ ಮಾಡಂತ ಹೇಳಿದರೆ ಪ್ರೊಬ್ಯಾಬಿಲಿಟಿ ದಟ್ ಅಟ್ ಲೀಸ್ಟ್ 1 ಟೇಲ್. ಎಷ್ಟು ಸಿಂಪಲ್ ಇದೆ ನೋಡಿ ಕ್ವಶನ್. ಒಂದು ಕಾಯಿನನ್ನು 2 ಸತಿ ಟಾಸ್ ಮಾಡಬೇಕು, ಆಮೇಲೆ ಪ್ರೊಬ್ಯಾಬಿಲಿಟಿ ಆಫ್ ಅಟ್ ಲೀಸ್ಟ್ 1 ಟೇಲ್ ಅಂತ ಹೇಳ್ತಾರೆ. ಸೊ ಎಷ್ಟು ಜನ ಸಾಲ್ವ್ ಮಾಡ್ತೀರಾ ನೋಡೋಣ. ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ. ಒಂದು ಸಿಂಪಲ್ ಕ್ವಶನ್ ಇದೆ ನೋಡಿ, ಇದು ವೆರಿ ವೆರಿ ಸಿಂಪಲ್ ಕ್ವಶನ್. ಎರಡು ಆಪ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಒಂದು ಆಪ್ಷನ್ನ ಮಾರ್ಕ್ ಮಾಡಿ. ಕಮಾನ್ ಫ್ರೆಂಡ್ಸ್, ಫಾಸ್ಟ್ ಸ್ಯಾಂಪಲ್ ಸ್ಪೇಸ್ ಬರೀರಿ, ಆಮೇಲೆ ಪ್ರೊಬ್ಯಾಬಿಲಿಟಿ ದಟ್ ಅಟ್ ಲೀಸ್ಟ್ 1 ಟೇಲ್ ಅಂತ ಹೇಳ್ತಾರೆ. ಅಟ್ ಲೀಸ್ಟ್ 1 ಟೇಲ್ ಎಲ್ಲಿ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಿ. Come on friend, fast. ಕೊಟ್ಟಿರುವಂಥ ಸ್ಯಾಂಪಲ್ ಸ್ಪೇಸ್ಗಳು ಎಷ್ಟಿದೆ, ಫಸ್ಟ್ ಇದರದ್ದು ಸ್ಯಾಂಪಲ್ ಸ್ಪೇಸ್ ಬರೆದ್ರೆ ಆನ್ಸರ್ ಆಗುತ್ತೆ TT HH HT TH ಆಗುತ್ತೆ. ಕರೆಕ್ಟಾ? ಓಕೆ, ಇದರಲ್ಲಿ ಅವ್ರೇನು ಕೇಳಿದರೆ ಅಟ್ ಲೀಸ್ಟ್ 1 ಟೇಲ್ ಅಂತ ಹೇಳಿದ್ದಾರೆ, ಮಿನಿಮಮ್ 1 ಟೇಲ್ ಅಂತ. ಸೊ ಮಿನಿಮಮ್ 1 ಟೇಲ್ ಆದರೂ ಬರ್ಬೋದು, 2 ಟೇಲ್ ಆದರೂ ಬರ್ಬೋದಾ? ಓಕೆ, ಇದು ಇವೆಂಟ್ ಆಗುತ್ತೆ. ಅಟ್ ಲೀಸ್ಟ್ 1 ಟೇಲ್, ಇದು ಟೇಲ್ ಬರುತ್ತೆ. ಇಲ್ಲಿ ಒಂದು ಟೇಲೇ ಇಲ್ಲ ಅಂದರೆ ಇದು ಬರೋದಿಲ್ಲ. ಇಲ್ಲಿ ನೆಕ್ಸ್ಟ್ ಇಲ್ಲಿ 1 ಟೇಲ್ ಇದೆ, ಇದು ಕನ್ಸಿಡರ್ ಆಗುತ್ತೆ, ಇದನ್ನು ಕನ್ಸಿಡರ್ ಆಗುತ್ತೆ. ಅಂದರೆ ಎಷ್ಟಾಯಿತು? ಪ್ರೊಬ್ಯಾಬಿಲಿಟಿ ಆಫ್ ಇ ಬರೆದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇ 3 ಇದ್ದಾವೆ, ಸ್ಯಾಂಪಲ್ ಸ್ಪೇಸಲ್ಲಿ 4 ಇದೆ. ಸೊ 3/4 ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಡಿ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲಾನು ರೈಟ್ ಆನ್ಸರ್ ಆಗಿದೆ ನೋಡಿ. ಓಕೆ, ಸೊ ಪ್ರೊಬ್ಯಾಬಿಲಿಟಿ ಸೆಕೆಂಡ್ ಇಯರಲ್ಲಿ ನೀವೇನು ಸ್ಟಡಿ ಮಾಡ್ತೀರಾ? ಫಸ್ಟ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಸ್ಟಡಿ ಮಾಡ್ತೀರಾ. ಓಕೆ, ಸೊ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತಂದ್ರೇನು? ಇಲ್ಲಿ ನಮಗೆ ಕಂಡೀಷನ್ ಕೊಟ್ಟಿರ್ತಾರೆ, ಹೆಸರು ಹೇಳ್ತಾ ಇದೆ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಒಂದು ಎಕ್ಸ್ಪೀರಿಮೆಂಟಲ್ಲಿ ಕಂಡೀಷನ್ಸ್ನ ಕಟ್ಟಿದ್ದಾರೆ, ಇಲ್ಲಿ ಆ ಕಂಡೀಷನ್ನ ಸ್ಯಾಟಿಸ್ಫೈ ಆಗಬೇಕು. ಸೊ ಇಲ್ಲಿವರೆಗೂ ನಾವು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ವಿ ಏನಂತ, ಬರೀ ಜಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಎ ಅಂತ ಸ್ಟಡಿ ಮಾಡ್ತಿದ್ವಿ, ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎನ ವ್ಯಾಲ್ಯೂ ಮಾಡ್ತಿದ್ವಿ, ಅಥವಾ ಪ್ರೊಬ್ಯಾಬಿಲಿಟಿ ಆಫ್ ಬಿ ಡೈರೆಕ್ಟಾಗಿ ಮಾಡ್ತಿದ್ವಿ. ಇದು ಆನ್ಸರ್ ನಮ್ಗೆ ಗೊತ್ತಿತ್ತು, n/b ಡಿವೈಡ್ ಬೈ n ಆಫ್ ಸ್ಯಾಂಪಲ್ ಸ್ಪೇಸ್ ಅಂತ ಬರಿತಿದ್ವಿ, ಅಂದರೆ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಅಂತ ಬರ್ತಾ ಇದ್ವಿ. ಬಟ್ ಇಲ್ಲಿ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ, ಅಂದರೆ ಒಂದು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಕಂಡೀಷನ್ ಇರುತ್ತೆ, ಒಂದೇ ಎಕ್ಸ್ಪೆರಿಮೆಂಟ್, ಒಂದೇ ಸ್ಯಾಂಪಲ್ ಸ್ಪೇಸ್ಗೆ, ಬಟ್ ಒಂದು ಇವೆಂಟ್ ಇನ್ನೊಂದು ಇವೆಂಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಎ ಅನ್ನೋದು ಬಿ, ಇದು ಎ ಡಿವೈಡ್ ಬೈ ಬಿ ಅಲ್ಲ, ಮೊದಲಿಗೆ ನೀವು ತಗೊಳ್ಳಿ. ಭಾಳ ಸ್ಟೂಡೆಂಟ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಡಿವೈಡ್ ಬೈ ಬಿ ಅಂತ ಓದ್ತಾರೆ. ಎ ಡಿವೈಡ್ ಬೈ ಬಿ ಅಲ್ಲ, ಇದು ಈ ಥರ ಬರೆದ್ರೆ ಅದು ಎ ಡಿವೈಡ್ ಬೈ, ಬಟ್ ಇದಿರೋದು ಎ ಗಿವನ್ ಬೈ ಬಿ, ಇದು ಸ್ಟೇಟ್ ಬಾರ್. ಓಕೆ, ಸೊ ಎ ಗಿವನ್ ಬೈ ಬಿ ಅಂತಂದರೆ ಇದು ಬಿ ಅನ್ನೋದು ಆಲ್ರೆಡಿ ಆಕರ್ಡ್ ಆಗಿರುತ್ತೆ, ಇದು ಫಸ್ಟ್ ಬಿ ಆಕರ್ಡ್ ಆಗಿರುತ್ತೆ, ಆಮೇಲೆ ನಾವು ಪ್ರೊಬ್ಯಾಬಿಲಿಟಿ ಆಫ್ ಎನ ಫೈಂಡ್ ಮಾಡ್ತಾ ಇರ್ತೀವಿ. ಯಾಕಂದರೆ ಇದನ್ನು ನಾವು ಡೈರೆಕ್ಟಾಗಿ ಫೈಂಡ್ ಮಾಡ್ಲಿಕ್ಕೆ ಬರದೇ ಇರೋದ್ರಿಂದ ಇದು ಇದಕ್ಕೆ ಕನೆಕ್ಟ್ ಇರುತ್ತೆ. ಇದು ಫಸ್ಟ್ ಇದು ಆಕರ್ ಆಗಬೇಕು, ಇದು ಬಿ ಅನ್ನೋ ಇವೆಂಟು, ಅದಾದಮೇಲೆ ಎನ ಫೈಂಡ್ ಮಾಡೋದಿರುತ್ತೆ.
ಓಕೆ, ಬೇರೆ ನೋಟೇಷನಲ್ಲೂ ನಾವು ಯೂಸ್ ಮಾಡ್ಬೋದು. ಈ ಎಫ್ ಗಿವನ್ ಬೈ ಎ, ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಬೈ ಎ ಅಂದರೆ ಫಸ್ಟು ಈ ಆಕರ್ ಆಗಿರುತ್ತೆ, ಅಂದರೆ ಅದು ಆಗಿರುತ್ತೆ, ಇದ್ರ ಮೇಲೆ ಇದ್ರ ಡಿಸಿಷನ್ ತಗೊಳ್ತಿರತ್ತೆ. ಓಕೆನಾ, ಅಲ್ಲಿ ಒಂದು ಕಂಡೀಷನ್ ಇರುತ್ತೆ, ಇದು ಆಕರ್ ಆದರೆ ಇದನ್ನ ಫೈಂಡ್ ಮಾಡಲಿಕ್ಕೆ ಬರುತ್ತೆ. ಸೊ ಇದ್ರದ್ದು ಪ್ರೊಬ್ಯಾಬಿಲಿಟಿ ಫೈಂಡ್ ಮಾಡೋದಿರುತ್ತೆ, ಅದಕ್ಕೆ ನಾವು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತೀವಿ. ಇದಕ್ಕೆ ಫಾರ್ಮುಲಾ ಏನಿದೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ, ಇದು ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಬಿ ಅಂತ ಇದೆ. ಕರೆಕ್ಟಾ? ಸೊ ಐ ಥಿಂಕ್ ಇದು ಎಲ್ರಿಗೂ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಬಹಳ ಸಿಂಪಲ್ ಆಗಿರುವಂಥ ಒಂದು ರಿಸಲ್ಟ್ ಇದು ಫಾರ್ಮುಲಾ. ಓಕೆ, ಸೊ ಇಲ್ಲೊಂದಿಷ್ಟು ಕಾನ್ಸೆಪ್ಟ್ಗಳು ಬರುತ್ತೆ, ಆಮೇಲೆ ಸ್ವಲ್ಪ ಕೆಲವೊಂದಿಷ್ಟು ಪ್ರಾಪರ್ಟೀಸ್ಗಳು ಬರುತ್ತೆ. ಐ ಥಿಂಕ್ ನೀವು ಅವೆಲ್ಲನೂ ಸ್ಟಡಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಅದು ಕೂಡ ಇಂಪಾರ್ಟೆಂಟು. ಏನಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಗಿವನ್ ಬೈ ಎಫ್ ಆರ್ ಎಫ್ ಗಿವನ್ ಬೈ ಎಫ್, ಇವೆಲ್ಲ ಸ್ವಲ್ಪ ಕೆಲವೊಂದಿಷ್ಟು ಪ್ರಾಪರ್ಟೀಸ್ಗಳಿದ್ದಾವೆ. ಎಫ್ ಗಿವನ್ ಬೈ ಎಫ್ ಇದ್ದಾಗ ಆನ್ಸರ್ ಏನಾಗುತ್ತೆ, 1 ಆಗುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಬೈ ಎಸ್ ಇದ್ದಾಗ ಆನ್ಸರ್ ಏನಾಗುತ್ತೆ. ಸೊ ಇವೆಲ್ಲನೂ ಪ್ರಾಪರ್ಟೀಸನ್ನು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ಇದು ಮೇನ್ ಇಂಪಾರ್ಟೆಂಟು ಕಂಡೀಷನ್ ಪ್ರೊಬ್ಯಾಬಿಲಿಟಿದು ಫಾರ್ಮುಲಾ, ಇದಾದ್ರೂ ಗೊತ್ತಿರಬೇಕು. ಓಕೆನಾ? ಓಕೆ, ಸೊ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ನೆಕ್ಸ್ಟ್ ಏನಪ್ಪ ಅಂತಂದರೆ ಥಿಯರಮ್ ಆನ್ ಕಾಂಪೌಂಡ್ ಪ್ರೊಬ್ಯಾಬಿಲಿಟಿ. ಇಲ್ಲೊಂದಿಷ್ಟು ರಿಸಲ್ಟ್ಸ್ಗಳಿದೆ. ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ ಅಂತಲೂ ನಾವು ಕರಿತೀವಿ. ಈ ರಿಸಲ್ಟ್ನ ನಾವು ಈ ಸೈಡ್ ಶಿಫ್ಟ್ ಮಾಡಿದರೆ ಅದೇ ನಮ್ಮದು ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ ಆಗಿರುತ್ತೆ. ಹೇಗೆ ಅಂತಂದರೆ, ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಬಿನ ಈ ಸೈಡ್ ಶಿಫ್ಟ್ ಮಾಡಿಬಿಡಿ, ಇದು ಉಳಿತಾ ಇಂಟರ್ಸೆಕ್ಷನ್. ಸೊ ಇಂಟರ್ಸೆಕ್ಷನ್ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಏನಾಗಿಬಿಡುತ್ತೆ, ಈ ರಿಸಲ್ಟ್ ಈ ಕಡೆ ಶಿಫ್ಟ್ ಆಗುತ್ತೆ. ಆಗ ಪಿ ಆಫ್ ಬಿ ಇಂಟು ಪಿ ಆಫ್ ಎ ಗಿವನ್ ಬೈ ಬಿ, ಇದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ ಅಂತಾನು ಕರಿತೀವಿ. ಓಕೆ, ಕೆಲವೊಂದು ಸತಿ ಈ ಥರನೂ ನಾವು ಯೂಸ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಬಿ ಗಿವನ್ ಬೈ ಎ ಬರೆದ್ರೆ ಇಂಟರ್ಸೆಕ್ಷನ್ ಆಸ್ ಇಟ್ ಇರುತ್ತೆ, ಇಲ್ಲಿ ಎ ಬರೆದ್ರೆ ಇಲ್ಲಿ ಏನಾಗಿರುತ್ತೆ, ಬಿ ಗಿವನ್ ಬೈ ಎ ಆಗಿರುತ್ತೆ. ಓಕೆ, ಈ ಎರಡು ಫಾರ್ಮುಲಾಸ್ಗಳು ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಇಂಟರ್ಸೆಕ್ಷನ್ ಮೇನ್ ಬೋತ್ ಅಂತ ಕೇಳಿದಾಗ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಓಕೆನಾ? ಇನ್ನು ಅದೇ ರಿಸಲ್ಟ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಎರಡು ರಿಸಲ್ಟ್ಸ್ ಕೊಟ್ಟಲಿ, ಈ ಥರ ನಾವು ಬರೀತೀವಿ. ಇಂಟರ್ಸೆಕ್ಷನ್ ಅಂತ ಬರೀಬೋದು, ಇಲ್ಲಾಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟು ಬಿ ಅಂತ ಬರುತ್ತೆ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇದು ಇಂಟರ್ಸೆಕ್ಷನ್ ಇದೆ, ಎ ಇಂಟರ್ಸೆಕ್ಷನ್ ಬಿ ಅಂತ. ಓಕೆ, ಇದು ಕ್ಲಿಯರ್ ಆಯ್ತಾ? ಓಕೆ, ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಬರೋದು ಇಂಡಿಪೆಂಡೆಂಟ್ ಆಫ್ ಇವೆಂಟು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಂಡಿಪೆಂಡೆಂಟ್ ಆಫ್ ಇವೆಂಟ್, ಯಾವುದಕ್ಕೆ ನಾವು ಇಂಡಿಪೆಂಡೆಂಟ್ ಆಫ್ ಇವೆಂಟ್ ಅಂತ ಕರಿತೀವಿ ಅಂದರೆ, ಇವಾಗಲೇ ನಾವು ಜಸ್ಟ್ ಡಿಸ್ಕಷನ್ ಮಾಡಿದ್ವಿ, ಏನು ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ ಅಂತ ಹೇಳಿ. ಕರೆಕ್ಟ್? ಸೊ ಇದ್ರದ್ದು ಫಾರ್ಮುಲಾ ನಾವು ಆಲ್ರೆಡಿ ಇಲ್ಲಿ ಸ್ಟಡಿ ಮಾಡಿದ್ವಿ. ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಏನಿದೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಒಂದು ಯಾವುದಾದ್ರೂ ರಿಸಲ್ಟ್ ಪಿ ಆಫ್ ಎ ತೊಗೊಂಡಿದ್ರೆ ಇಲ್ಲಿ ಏನಾಗಿ ಬರುತ್ತೆ, ಬಿ ಗಿವನ್ ಬೈ ಎ ಬಂದಿರುತ್ತೆ. ಅಥವಾ ರಿಸಲ್ಟ್ ರಿವರ್ಸ್ ಇದ್ರೂ ಅದೇ ಆನ್ಸರ್ ಇರುತ್ತೆ. ರಿವರ್ಸ್ ಅಂದರೆ ಅದೇ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇದ್ದು ಕೂಡ ಇಲ್ಲಿ ಬರುತ್ತೆ. ಫಸ್ಟ್ಗೆ ನೀವೇನಾದರೂ ಬಿ ತೊಗೊಂಡಿದ್ರೆ ಅದೇನಾಗಿರುತ್ತೆ, ಇಲ್ಲಿ ಬಿ ಗಿವನ್ ಬೈ ಎ ಇರುತ್ತೆ. ಕರೆಕ್ಟಾ? ಸೊ ಇದು ನಿಮ್ಮದು ಮಲ್ಟಿಪ್ಲಿಕೇಶನ್. ಇವಾಗ ಇಂಡಿಪೆಂಡೆಂಟ್ ಇವೆಂಟ್ ಅಂತಂದ್ರೆ ಏನು, ಹೆಸರು ಹೇಳ್ತಾ ಇದೆ. ಇಂಡಿಪೆಂಡೆಂಟ್ ಯಾವಾಗ ಆಗುತ್ತೆ, ಆ ರಿಸಲ್ಟು ಒಂದೊಂದೇ ಇವೆಂಟ್ನ ನಾವು ತೊಗೊತಾ ಹೋದರೆ ಪಿ ಆಫ್ ಎ ರಿಸಲ್ಟು ಈಕ್ವಲ್ ಟು ಪಿ ಆಫ್ ಎ ಗಿವನ್ ಬೈ ಬಿ. ನಾವು ಇಲ್ಲಿವರೆಗೂ ಎ ಗಿವನ್ ಬೈ ಬಿ ಮಾಡ್ತಾ ಇದೀವಿ. ಸೊ ಎ ಗಿವನ್ ಬೈ ಬಿ ಮಾಡಿದ ಆನ್ಸರು ಮತ್ತು ಡೈರೆಕ್ಟಾಗಿ ಮಾಡಿರುವಂಥ ಪ್ರೊಬ್ಯಾಬಿಲಿಟಿ ಆಫ್ ಎ ಆನ್ಸರ್ ಎರಡೂ ಈಕ್ವಲ್ ಇತ್ತಂದರೆ ಆಗ ಎ ಅನ್ನೋದು ಏನಾಗಿದೆ, ಇಂಡಿಪೆಂಡೆಂಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇದಕ್ಕೇನು ಜರೂರು ಇಲ್ಲ ಬಿ ಇಲ್ಲಿ, ಯಾಕೆ ಡೈರೆಕ್ಟಾಗಿ ಮಾಡಿದ್ರೆ ನಮ್ಗೆ ಆನ್ಸರ್ ಬರ್ತಾ ಇದೆಯಲ್ವಾ ಇವಾಗ. ಸೊ ಅದಕ್ಕೆ ನಾವು ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ ಎನ. ಇದೇ ಥರನಾಗಿ ಬಿನೂ ಅದೇ ಥರನಾಗಿ ಇರುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಬಿ ಗಿವನ್ ಬೈ ಎದು ಇಲ್ಲಿ ನೆಸೆಸರಿ ಇರೋದಿಲ್ಲ, ಎ ಬಿ ಗಿವನ್ ಬೈ ಎ ತೊಗೊಳ್ಳೋದು. ಯಾಕಂದ್ರೆ ಡೈರೆಕ್ಟ್ ಆನ್ಸರು ಇದ್ರ ಆನ್ಸರು ಇದನ್ನು ತೊಗೊಂಡು ಮಾಡಿದಾಗೂ ಆನ್ಸರ್ ಸೇಮ್ ಬರ್ತಾ ಇದೆ ಅಂತಂದರೆ, ಎರಡು ಆನ್ಸರ್ ಸಪೋಸ್ 1/2 ಬಂತಂದರೆ ಇದು ಮಾಡೋದು ಜರೂರತ್ತಿಲ್ಲ. ಅಂದರೆ ಇದು ಬಿ ಅನ್ನೋದು ಎಗೆ ಡಿಪೆಂಡ್ ಆಗಿಲ್ಲ, ಅದು ಇಂಡಿಪೆಂಡೆಂಟ್ ಆಗಿದೆ ಅಂತ ಹೇಳ್ತೀವಿ ಇಲ್ಲಿ ಬಿ ಅಂತ. ಇವಾಗ ಎಟ್ ಎ ಟೈಮ್ ಎರಡೂ ಇಂಡಿಪೆಂಡೆಂಟ್ ಆಗಿದೆ ಅಂತ ಹೇಳಬೇಕಂದ್ರೆ ಇವಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಇದೆನಾ. ಸೊ ಇದನ್ನೇ ನಾನು ಇವಾಗ ತೊಗೊತಾ ಇದ್ದೀನಿ ನೋಡಿ. ಆಗ ಏನಾಗುತ್ತಪ್ಪ ಅಂತಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಬಿ ಆಸ್ ಇಟ್ ಈಸ್ ಬರೀತೀರಾ. ಇಲ್ಲಿ ಬಿ ಗಿವನ್ ಬೈ ಎ ಅಂತಂದ್ರೆ ಏನು ತೊಗೊಂಡಿದ್ದಾರೆ ನೋಡಿ. ಸಾರಿ, ಇಲ್ಲಿ ಎ ಬರೀಬೇಕಾಗಿತ್ತು, ಇದನ್ನು ನಾನು ರಿವರ್ಸ್ ಮಾಡಿದ್ದೀನಿ. ವೇಟ್ ಇಲ್ಲಿ ನಾನು ರಿವರ್ಸ್ ಮಾಡಿ ಬರ್ತಿದ್ದೀನಿ. ಇಲ್ಲೇನು ಬರೀತೀರಾ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಬಿ ಇತ್ತಂದರೆ ಇದು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ ಆಗಿರುತ್ತೆ. ಇಲ್ಲಿ ಬಿ ಬಂದಿದ್ರೆ ಎ ಗಿವನ್ ಬೈ ಬಿ ಬಂದಿರುತ್ತೆ. ಓಕೆ, ಇವಾಗ ಎ ಗಿವನ್ ಬೈ ಬಿ ಅಂತಂದ್ರೆ ಆನ್ಸರ್ ಏನಿದೆ, ಪಿ ಆಫ್ ಎ ಆಗುತ್ತೆ. ಕರೆಕ್ಟಾ? ಸೊ ಇದು ನಮ್ಮದು ಫಾರ್ಮುಲಾ. ಅಥವಾ ಈ ಫಾರ್ಮುಲಾ ಏನಾದರೂ ಯೂಸ್ ಮಾಡಿದರೆ ಎರಡೂ ಒಂದೇ ರಿಸಲ್ಟು. ಎ ಇಂಟರ್ಸೆಕ್ಷನ್ ಬಿ ಇತ್ತು ಅಂದರೆ ಇಲ್ಲಿ ಏನು ಬರೀತೀರಾ, ಪಿ ಆಫ್ ಎ ಇದೆ, ಆಮೇಲೆ ಪಿ ಆಫ್ ಬಿ ಗಿವನ್ ಬೈ ಎ ಇದೆ. ಸೊ ಇದರ ಆನ್ಸರ್ ಕೂಡ ಏನಾಗುತ್ತೆ, ಪಿ ಆಫ್ ಎ ಆಸ್ ಇಟ್ ಈಸ್ ಬರೀತೀರಾ,
ಬಿ ಗಿವನ್ ಬೈ ಎ ಅಂದ್ರು ಒಂದೇ, ಪಿ ಆಫ್ ಬಿ ಅಂದ್ರೆ ಒಂದೇ. ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿದೆ ಅಂದ್ರೆ ಇದು ಏನು ಬರುತ್ತೆ, ಪಿ ಆಫ್ ಬಿ ಬರುತ್ತೆ, ಇದಾಗಿದೆ ಪಿ ಆಫ್ ಎ. ಅಂದ್ರೆ ಇಂಡಿಪೆಂಡೆಂಟ್ ರೂಲ್ ಏನಾಯ್ತು ಅನ್ನಂಗೆ ಆಯ್ತು ಇವಾಗ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಯಿತು. ಓಕೆ, ಸೊ ಇದು ಎರಡು ಫಾರ್ಮುಲಾ ನಿಮಗೆ ಗೊತ್ತಿರಬೇಕಾಗುತ್ತೆ. ಇಂಡಿಪೆಂಡೆಂಟ್ ಚೆಕ್ ಮಾಡ್ರಿ ಅಂತಂದ್ರೆ ಏನನ್ನು ಚೆಕ್ ಮಾಡಬೇಕು, ಪಿ ಆಫ್ ಇಲ್ಲಿದೆ ನೋಡಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಇವೆರಡರದ್ದು ಮಲ್ಟಿಪ್ಲಿಕೇಶನ್ ಇಂಟರ್ಸೆಕ್ಷನ್ಗೆ ಈಕ್ವಲ್ ಇರುತ್ತೆ ಅಂತ ಅರ್ಥ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಈ ಕಾನ್ಸೆಪ್ಟ್? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟ್. ಓಕೆ, ಸೊ ನೆಕ್ಸ್ಟು ಇದಾದಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಬರುತ್ತೆ. ಆಮೇಲೆ ನೆಕ್ಸ್ಟ್ ಇರುವಂಥ ಕಾನ್ಸೆಪ್ಟು ಆ್ಯಕ್ಚುಲಿ ಬರುವಂಥ ರಿಸಲ್ಟ್ ಏನಪ್ಪ ಅಂದರೆ ಪಾರ್ಟಿಷನ್ ಆಫ್ ಅ ಸ್ಯಾಂಪಲ್ ಸ್ಪೇಸ್. ಓಕೆ, ಸೊ ಪಾರ್ಟಿಷನ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಅಂದರೆ ಏನು ಅನ್ನೋದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಅನ್ಅಕಾಡೆಮಿಲಿ ನಾನು ಕ್ಲಾಸ್ ತಗೋತೀನಿ. ಓಕೆನಾ, ತಗೋತೀನಿ. ಸ್ವಲ್ಪ ಟೈಮಿಂಗ್ಸ್ ನಾನು ಡಿಸೈಡ್ ಮಾಡಬೇಕಾಗಿದೆ. ಸೊ ಟೈಮಿಂಗ್ ಡಿಸೈಡ್ ಮಾಡಿ ಅಲ್ಲಿ ಕೂಡ ಕ್ಲಾಸ್ನ ತಗೋತೀನಿ. ಓಕೆ, ಸೊ ಇನ್ನು ಯಾರು ಅಲ್ಲಿ ಜಾಯ್ನ್ ಆಗಿ, ಅದು ಕೂಡ ಫ್ರೀ ಆಗಿದೆ ನೋಡಿ. ಫ್ರೀಯಾಗಿ ನೀವು ಜಾಯ್ನ್ ಆಗ್ಬೋದು. ಹಾಗೆ ಫ್ರೀಯಾಗಿ ಉಳಿದಿದ್ದು PCMB ಎಲ್ಲ ಸಬ್ಜೆಕ್ಟುಗಳನ್ನು ನೀವು ನೋಡ್ಬೋದಾಗಿದೆ ಸ್ಟೂಡೆಂಟ್. ಓಕೆ, ಸೊ ಅದು ನೋಡಬೇಕಂದ್ರೆ ಇಲ್ಲಿ ಕೋಡ್ನ ಯೂಸ್ ಮಾಡಬೇಕಾಗತ್ತೆ. ಈ ಕೋಡ್ನ ಯೂಸ್ ಮಾಡಿ, ASPNC ಅಂತ. ಇದನ್ನು ಯೂಸ್ ಮಾಡೋದ್ರಿಂದ ನೀವು ಫ್ರೀಯಾಗಿ ಎಕ್ಸೆಸ್ನ ಪಡಿಬೋದಾಗಿದೆ. ಓಕೆ, ಸೊ ನೋಡಿ, ಪಾರ್ಟಿಷನ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಅಂತಂದ್ರೆ ಏನಾಗಿರುತ್ತೆ, ಇವೆರಡು ಫಸ್ಟು ಡಿಸ್ಜಾಯಿಂಟ್ ಸೆಟ್ ಆಗಿರುತ್ತೆ. ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಆಗಿರಬೇಕು. ಆಮೇಲೆ ಎಕ್ಸಾಸ್ಟಿವ್ನು ಆಗಿರಬೇಕು. ಯೂನಿಯನ್ ಸ್ಯಾಂಪಲ್ ಸ್ಪೇಸು ಆಗಿರಬೇಕು. ಆಮೇಲೆ ಪ್ರೊಬ್ಯಾಬಿಲಿಟಿ ಆಫ್ ಎನಿ ವ್ಯಾಲ್ಯೂಸ್ ಏನಾಗಬೇಕು, ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅದಕ್ಕೆ ನಾವೇನಂತೀವಿ, ಪಾರ್ಟಿಷನ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಓಕೆ, ಇದನ್ನ ಆದಮೇಲೆ ನೆಕ್ಸ್ಟ್ ಬರೋದು ಟೋಟಲ್ ಪ್ರೊಬ್ಯಾಬಿಲಿಟಿ ಥಿಯರಮ್. ಇದ್ರ ಜಾಯಿಂಟೇ ಇರುತ್ತೆ. ಟೋಟಲ್ ಪ್ರೊಬ್ಯಾಬಿಲಿಟಿ ಥಿಯರಮ್ ಅಂದ್ರೆ ಏನು, P(a) ಅಂದರೆ ಇದು ಮೊದಲು ಪಾರ್ಟಿಷನ್ ಕಂಡೀಷನ್ ಎಲ್ಲಾನು ಸ್ಯಾಟಿಸ್ಫೈ ಮಾಡಿರಬೇಕು. ಓಕೆ, ಅದಾದಮೇಲೆ ಏನಾಗುತ್ತೆ, P(a) is equals to E1 given A into A given by E. ಆಮೇಲೆ E2 ಎಲ್ಲ ಮಲ್ಟಿಪ್ಲಿಕೇಶನ್ ರೂಲ್, ಎಷ್ಟು ಇವೆಂಟ್ ನೋಡಿರ್ತಲ್ಲ ಅದಕ್ಕೆ ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿನ ಅಪ್ಲೈ ಮಾಡ್ತೀವಿ. ಅದಾದಮೇಲೆ ಮೇನ್ ಬರೋದು ಬೇಸ್ ಥಿಯರಮ್. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಏನಿದು ಬೇಸ್ ಥಿಯರಮ್ ಅಂತಂದರೆ, P of EI ಅಂದರೆ ಒಂದು ಇವೆಂಟು, EI ಗಿವನ್ ಬೈ A. ಓಕೆ, P of EI ಗಿವನ್ ಬೈ ಅಂದರೆ ಏನಂದರೆ, P of ಇಲ್ಲಿ ಯಾವ ಇವೆಂಟ್ ನೋಡ್ತೀರಾ ಅದರದ್ದು ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿನ ನಾವಿಲ್ಲಿ ಅಪ್ಲೈ ಮಾಡಬೇಕು. ಕೆಳಗಡೆ ಸಮೇಷನ್, ಎಷ್ಟು ಇವೆಂಟ್ ಆಗಿರ್ತವೆ ಅಷ್ಟು ಇವೆಂಟ್ದು ಅಗೇನ್ ಮಲ್ಟಿಪ್ಲಿಕೇಶನ್ ರೂಲ್ನ ಅಪ್ಲೈ ಮಾಡಬೇಕು ಅಂತ ಅರ್ಥ. ಓಕೆ, ಸೊ ಇದು ಇರೋದು ಬೇಸ್ ಥಿಯರಮ್ ಫಾರ್ಮುಲಾ. ಐ ಥಿಂಕ್ ಆಲ್ರೆಡಿ ನೀವು ಸ್ಟಡಿ ಮಾಡಿರ್ತೀರ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಪ್ರೊಬ್ಯಾಬಿಲಿಟಿ ಆಫ್ E1 ಗಿವನ್ ಬೈ A ಅಂತ ಬರದೆ, ಅಂದರೆ ಆಕ್ಚುಲಿ ಎರಡೇ ಇವೆಂಟ್ ಇತ್ತು ಅಂದರೆ ಇಲ್ಲಿ E1 ಬರೆದಿದ್ರೆ ಇಲ್ಲಿ ಏನು ಮಾಡಬೇಕು, ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ A ಗಿವನ್ ಬೈ E1 ಆಗಿರುತ್ತೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಇವೆಂಟ್ ಇರುತ್ತೆ, ಎರಡು ಇವೆಂಟ್ ಇದ್ರೆ ಎರಡರದ್ದು ಸೇಮ್ ಆನ್ಸರ್ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. A ಗಿವನ್ ಬೈ E1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್, ನಾನು ಇಲ್ಲಿ ಎರಡೇ ಇವೆಂಟ್ ತೊಗೊಂಡಿದ್ದೀನಿ, ಪ್ರೊಬ್ಯಾಬಿಲಿಟಿ ಆಫ್ A ಗಿವನ್ ಬೈ E2. ಇದು ಏನಾಗಿರುತ್ತೆ ನಿಮ್ಮದು ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ ಅಪ್ಲೈ ಮಾಡುವಂಥದ್ದು. ಓಕೆ, ನಾನು ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಾದ್ರೆ ಹೇಳ್ತೀನಿ ಇದನ್ನು ಯಾವ ಥರ ಮಾಡ್ಕೋಬೇಕಂತ. ಓಕೆ, ಇನ್ನು ಇದಾದಮೇಲೆ ಈ ಕಾನ್ಸೆಪ್ಟ್ ಅದು ಎಲ್ಲನೂ ಡೆಲೀಟೆಡ್ ಆಗಿದೆ ನಿಮಗೆ, ಮೀನ್ ವೇರಿಯನ್ಸ್ ಅಂತ. ಬಟ್ ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಬೇಕು, ಮೀನ್ ಅಂತಂದ್ರೆ ಏನು ಅಂತ. ಅವ್ರು ಕೇಳೋದಿಲ್ಲ ಅಂತ ಹೇಳಿದ್ದಾರೆ, ಬಟ್ ಏನಾದರೂ 1 ಪಾಯಿಂಟ್ 2 ಪಾಯಿಂಟ್ ಏನಾದರೂ ಬರಬಹುದು. ಓಕೆ, ಬರ್ದೇನೂ ಇರ್ಬೋದು. ಬರೋದು ಚಾನ್ಸಸ್ ಬಹಳ ಕಡಿಮೆ ಇದೆ, 99%. ಓಕೆ ಓಕೆ ಸ್ಟೂಡೆಂಟ್ಸ್, ಇದಾಗಿತ್ತು. ಆ್ಯಕ್ಚುಲಿ ಡೆಲಿಟೆಡ್ ಪೋರ್ಷನ್ ಇದೆ ಅಂದರೆ ಆ್ಯಕ್ಚುಲಿ 50% ಡೆಲಿಟೇ ಆಗಿದೆ ನಿಮ್ಮದು ಪ್ರೊಬ್ಯಾಬಿಲಿಟಿ ಫ್ಯೂ ಸೆಕೆಂಡ್ ಇಯರಲ್ಲಿ, ಮೇನ್ ಇಂಪಾರ್ಟೆಂಟು. ಸೊ ಹಾಗಾಗಿ ಡೈರೆಕ್ಟಾಗಿ ನಾವು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ನೋಡಿ, ನಿಮ್ಮ ಫಸ್ಟ್ ಕ್ವಶನ್ಸ್ ಬರ್ತಾ ಇದೆ ಇವಾಗ. ಮೊದಲು ಕ್ವಶನ್ನ ರೀಡ್ ಮಾಡಿ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟ್, ನಾನು ನಿಮ್ಮ ಆನ್ಸರ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ಫಾಸ್ಟಾಗಿ. Come on friends, fast. ಏನಿದೆ ನೋಡಿ ಕ್ವಶನ್ ಫಸ್ಟು. P ಹ್ಯಾಸ್ 2 ಚಿಲ್ಡ್ರನ್. Pಗೆ 2 ಚಿಲ್ಡ್ರನ್ ಇದ್ದಾರೆ. ಆಮೇಲೆ ಹಿ ಹ್ಯಾಸ್ ಎ ಸನ್, ಅದರಲ್ಲಿ ಒಬ್ಬನು ಮಗ ಇದ್ದಾನೆ ಅಂತ ಹೇಳಿದ್ರೆ, ಅವನ ಹೆಸರು ಜತೀನ್ ಅಂತ.
ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಜತಿನ್ ಸಿಬ್ಲಿಂಗ್ ಈಸ್ ಅ ಬ್ರದರ್ ಅಂತ ಹೇಳ್ತಾರೆ. ಇದರ ಆನ್ಸರ್ ಏನಾಗುತ್ತೆ ಅಂತ ನೀವು ಫೈಂಡ್ ಮಾಡಬೇಕು. ಬಹಳ ಸಿಂಪಲ್ ಆಗಿದೆ ಕ್ವಶನ್. ಸ್ವಲ್ಪ ಕ್ವಶನ್ ಕೇರ್ಫುಲ್ ಅಬ್ಸರ್ವ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಆನ್ಸರ್ ಬರುತ್ತೆ. ರಾಂಗ್ ಆನ್ಸರ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಷ್ಟೊಂದು ಈಸಿಯಾಗಿ ಇರೋದಿಲ್ಲ. ಓಕೆ, ಡಿ ಆಪ್ಷನ್ ಅಂತ ಆಗೋದಿಲ್ಲ, ಅಷ್ಟೊಂದು ಈಸಿಯಾಗಿ ಇರೋದಿಲ್ಲ. ಡಿ ಆಗಿಲ್ಲ ಅಂತ ಸಿ ಆಗಿಲ್ಲ, ಅಥವಾ ಎ ಆಗಿಲ್ಲ, ಬಿ ಆಗಿಲ್ಲ, ಚೆಕ್ ಮಾಡಿ, ಯಾವುದೇ ಆಗಿ ಡಿ ಆಗಿದ್ರು ಆಗಿರ್ಬೋದು. ಬಟ್ ಗೆಸ್ ಮಾಡದೆ ಆನ್ಸರ್ ಮಾಡಲಿಕ್ಕೆ ಹೋಗಬೇಡಿ. ಒಬ್ರು ಡಿ ಮಾಡಿದ್ರೆ ಎಲ್ಲರೂ ಡಿ ಅಂತ ಮಾಡಬೇಡಿ, ಒಬ್ರು ಎ ಮಾಡಿದ್ರೆ ಒಬ್ರು ಎಲ್ಲರೂ ಎ ಮಾಡಬೇಡಿ. ಸ್ವಲ್ಪ ವಿಚಾರ ಮಾಡಿ. ಬಹಳ ಸಿಂಪಲ್ ಇದೆ, ಏನು ಜನರಲ್ ಕ್ವಶನ್ ಇದು. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. ಕಮ್ ಆನ್ ಫಾಸ್ಟ್, ಎಲ್ಲರೂ ಆನ್ಸರ್ ಮಾಡಿ. ಎಸ್, ನೋಡಿ ನಿಮ್ಮ ಆನ್ಸರ್ ಇಲ್ಲಿ. ಯಾರೆಲ್ಲ ಈ ಆನ್ಸರ್ ಭಾಳ ಚೆನ್ನಾಗಿ ಡಿ ಅಂತ ಮಾಡ್ತಾ ಇದ್ದೀರಾ. ಸೊ ಡಿ ಹೇಗೆ ರಾಂಗ್ ಆಗುತ್ತೆ ಅಂತ ನೋಡೋಣ. ಓಕೆ, ಯಾಕಂದರೆ ಆಪ್ಷನ್ ಡಿ ಭಾಳ ಜನ ಮಾಡ್ತಾ ಇದ್ದೀರಲ್ವಾ. ಸೊ ಅದಕ್ಕೆ ಚೆಕ್ ಮಾಡಿ ನೋಡೋಣ ಯಾವುದು ಕರೆಕ್ಟ್ ಆಗುತ್ತೆ ಅಂತ. ಮೊದಲಿಗೆ ಇಲ್ಲಿ ಏನಿದೆ ನೋಡಿ, ಫಸ್ಟ್ ಅವ್ರು ಏನು ಹೇಳಿದ್ದಾರೆ ಕ್ವಶನ್ನು. ಇಲ್ಲಿ ಇರುವಂಥದ್ದು ಆ್ಯಕ್ಚುಲಿ 2 ಚಿಲ್ಡ್ರನ್. ಓಕೆ, ಮೊದಲಿಗೆ ನಾವು ಇಲ್ಲಿ ಸ್ಯಾಂಪಲ್ ಸ್ಪೇಸ್ನ ಬರೆಯೋಣ. ಓಕೆ, ಸ್ಯಾಂಪಲ್ ಸ್ಪೇಸ್ ಬರೆದ್ರೆ ಏನಾಗುತ್ತೆ, ಟೋಟಲ್ ಸ್ಯಾಂಪಲ್ ಸ್ಪೇಸ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. ಒಂದು ಓಕೆ, ಪಿ ಹ್ಯಾಸ್ ಅ 2 ಚಿಲ್ಡ್ರನ್ ಅಂದರೆ ಅವನಿಗೆ 2 ಚಿಲ್ಡ್ರನ್ ಇದ್ದಾರೆ ಅಂತ ಅಷ್ಟೇ ನೋಡೋಣ ಇವಾಗ ಸ್ಯಾಂಪಲ್ ಸ್ಪೇಸ್. 2 ಚಿಲ್ಡ್ರನ್ ಅಂದರೆ ಯಾರ್ಯಾರು ಆಗಿರ್ಬೋದು, 2 ಬಾಯ್ ಆಗಿರ್ಬೋದು, ಇದು ಒಂದು ಚಾನ್ಸಸ್ ಇದೆ. ಅಥವಾ 2 ಗರ್ಲ್ ಆಗಿರ್ಬೋದು. ಓಕೆ, ನಾನು ಇನ್ನು ನೆಕ್ಸ್ಟ್ ಕ್ವಶನ್ ಕೇಳಿದಿಲ್ಲ, ಬರೀ 2 ಚಿಲ್ಡ್ರನ್ ಇದ್ದಾರೆ ಅಂದರೆ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇರೋದು. ಅಥವಾ ಒಬ್ಬ ಬಾಯ್ ಇರ್ಬೋದು, ಒಬ್ಬ ಗರ್ಲ್ ಇರ್ಬೋದು, ಅಥವಾ ಗರ್ಲ್ ಇರ್ಬೋದು, ಒಂದು ಬಾಯ್ ಇರ್ಬೋದು. ಎಷ್ಟು ಚಾನ್ಸಸ್? 4 ಚಾನ್ಸಸ್ ಇದಾವೆ. ಫಸ್ಟ್ ಬಾಯ್ ಇದ್ದು ಆಮೇಲೆ ಗರ್ಲ್ ಇರ್ಬೋದು, ಅಥವಾ ಫಸ್ಟ್ ಗರ್ಲ್ ಇದ್ದು ಆಮೇಲೆ ಬಾಯ್ ಇರ್ಬೋದು. ಇದು ಚಾನ್ಸಸ್ ಇದೆ. ಓಕೆ, ಇದರಲ್ಲಿ ಏನು ಕೇಳಿದ್ದಾರೆ ನೋಡಿ ಅವರು. ಫಸ್ಟ್ ಕ್ವಶನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಎ ಕಂಡೀಷನ್ ಏನಿದೆ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ ಜತಿನ್ ಅನ್ನೋದು ಒಂದು ಕಂಡೀಷನ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅವರು. ಓಕೆ, ಹಿ ಹ್ಯಾಸ್ ಎ ಸನ್ ಅಂತ ಕೊಟ್ಟಿದ್ದಾರೆ, ಅಂದರೆ ಒಬ್ಬ ಸನ್ ಇದ್ದಾನೆ. ಓಕೆ, ಒಬ್ಬ ಸನ್ ಇದ್ದಾನೆ ಅಂತಂದರೆ ಫಸ್ಟ್ ರಿಸಲ್ಟ್ ಏನಾಗಿಬಿಡುತ್ತೆ, ಜತಿನ್ ಅನ್ನೋದು ಬಾಯ್ ಫಿಕ್ಸ್ ಆಯಿತು. ಅದಾದಮೇಲೆ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಅದರ್ ಒನ್ ಈಸ್ ಆಲ್ಸೋ ಜತಿನ್, ಅದರ್ ಒನ್ ಸಿಬ್ಲಿಂಗ್ ಆಲ್ಸೋ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವಾಗ ಇವೆಂಟ್ ಎ ಬರೆದ್ರೆ ಏನಾಗಿಬಿಡುತ್ತೆ, ಫಸ್ಟ್ ಒನ್ ಬಾಯ್ ಇದೆ ಆಲ್ರೆಡಿ ಜತಿನ್, ಇನ್ನೊಬ್ಬನು ಬ್ರದರ್ನು ಅವನು ಬಾಯ್ ಇದ್ದಾನೆ ಅಂತಂದರೆ ಬಿ ಅನ್ನೋದು ಒಂದು ಚಾನ್ಸ್ ಆಗಿಬಿಡುತ್ತಾ ಇಲ್ಲಿ, ಕರೆಕ್ಟಾ? ಸೊ ಇವಾಗ ಬಿ ಇವೆಂಟ್ನ ನಾನು ಬರಿತಾ ಇದ್ದೀನಿ. ಬಿ ಇವೆಂಟ್ನ ಬರೆದ್ರೆ ಏನಾಗುತ್ತೆ ನೋಡಿ, ಬಿನು ಆಗಿರ್ಬೋದು. ಅದಾದಮೇಲೆ ಆಗದೇ ಇರುವಂಥ ರಿಸಲ್ಟ್ ಆಗ್ಬೋದಲ್ವಾ ಇಲ್ಲಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಜತಿನ್ ಸಿಬ್ಲಿಂಗ್ ಈಸ್ ಅ ಬ್ರದರ್ ಅಂತ ತಗೊಂತಾರೆ. ಸೊ ಬಿನ ನೀವು ತಗೊಳ್ಬೇಕಾಗತ್ತೆ. ಬಿನ ಬಾಯ್ನಾಗಿರ್ಬೋದು, ಅಥವಾ ಬಾಯ್ ಗರ್ಲ್ ಆಗಿರ್ಬೋದು, ಗರ್ಲ್ ಬಾಯ್ ಆಗಿರ್ಬೋದು. ಯಾಕೆ ಇದಂತೂ ಪಾಸಿಬಲ್ ಇಲ್ಲ ಗರ್ಲ್ ಆಗಲಿಕ್ಕೆ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಒಂದು ಆಲ್ರೆಡಿ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಜತಿನ್ ಇದ್ದಾರೆ ಅಂತ ಹೇಳಿ. ಓಕೆ, ಸೊ ಜತಿನ್ ಒಬ್ಬ ಬಾಯ್ ಆಗಿಬಿಡ್ತಾನೆ. ಇವಾಗ ಬಾಯ್ ಆದರೆ ಗರ್ಲ್ ಬರುವಂಥ ಚಾನ್ಸಸ್, ಗರ್ಲ್ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಇದಾಗಿರುತ್ತೆ ಟೋಟಲ್ ರಿಸಲ್ಟ್ಸು. ಇದರಲ್ಲಿ ನಾವು ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ ಫಾರ್ಮುಲಾನ ಅಪ್ಲೈ ಮಾಡ್ತೀರಾ. ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಂಟರ್ಸೆಕ್ಷನ್ ನೋಡಿ, ಇವೆರಡರಲ್ಲಿ ಇಂಟರ್ಸೆಕ್ಷನ್ ಏನಾಗುತ್ತೆ, ಬಾಯ್ ಅನ್ನೋದು ಇಂಟರ್ಸೆಕ್ಷನ್ ಆಗುತ್ತಾ. ಓಕೆ, ಅಂದರೆ ಎಷ್ಟಾಯಿತು ಟೋಟಲ್ ರಿಸಲ್ಟ್ಸು, ಇಂಟರ್ಸೆಕ್ಷನ್ನು 1/4 ಆಯಿತು. ಇರೋದೇ ಒಂದೇ ಅಲ್ವಾ, ಟೋಟಲ್ ರಿಸಲ್ಟ್ಸು 4 ಇದೆ ಸ್ಯಾಂಪಲ್ ಸ್ಪೇಸು. ಸೊ ಇಂಟರ್ಸೆಕ್ಷನ್ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ, ಇಲ್ಲಿ ಬರೀತಾ ಇದೆ ನೋಡಿ. ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಓಕೆ, ಸೊ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಇಂಟರ್ಸೆಕ್ಷನ್ ಎಷ್ಟಾಯಿತು, 1/4 ಆಗಿದೆ. ಆಮೇಲೆ ಪ್ರೊಬ್ಯಾಬಿಲಿಟಿ ಆಫ್ ಬಿ ಎಷ್ಟಿದೆ, 3/4 ಇದೆ. 3/4 ಅಂದರೆ ಇವಾಗ 4 ಕ್ಯಾನ್ಸಲ್ ಆಯಿತು, ಉಳಿತೆಷ್ಟು 1/3. ಸೊ 1/3 is the right answer. Okay, so option A is the right answer friends. ಸೊ ಆಪ್ಷನ್ ಡಿ ಅಂತ ಭಾಳ ಸ್ಟೂಡೆಂಟ್ಸ್ ಮಾಡಿದ್ರಿ, ಕನ್ಫ್ಯೂಷನ್ ಮಾಡಿಕೊಂಡು. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು. ಓಕೆ, ಇವಾಗ ಕ್ವಶನ್ ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. If A and B are two events such that P of A is greater than 0, P of probability of A greater than 0, P of B is not equals to 1, probability of A dash given by B dash is equals to ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದರ ಆನ್ಸರ್ ಏನಾಗುತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಎ ಡ್ಯಾಶ್ ಅಂದರೆ ಕಾಂಪ್ಲಿಮೆಂಟ್ರಿ, ಇದು ಆ್ಯಕ್ಚುಲಿ ಫಾರ್ಮುಲಾಸ್ ಆಗಿದೆ, ಸೊ ಅದು ನಿಮಗೆ ಯಾವಾಗಲೂ ಗೊತ್ತಿರಬೇಕಾಗತ್ತೆ. ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಜಸ್ಟ್ ಟ್ರೈ ಮಾಡಿ, ಎನಾ ಬಿನಾ ಸಿನಾ ಡಿನಾ ಅಂತ. ಕಮಾನ್ ಫಾಸ್ಟ್. A dash given by B dash. ಓಕೆ, ಸೆಕೆಂಡ್ ಒನ್ ಆಪ್ಷನ್ ಯಾವ್ದು ರೈಟ್ ಆಗುತ್ತೆಪ್ಪ ಅಂತ ನೋಡ್ತಾ ಹೋದರೆ ನೋಡಿ. ಸೊ ಮೊದಲಿಗೆ ಈ ರಿಸಲ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ಟೂಡೆಂಟ್. ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ ಡ್ಯಾಶ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಗಿವನ್ ಬೈ ಬಿ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಆನ್ಸರ್ ಯಾವಾಗಲೂ 1 ಇರುತ್ತೆ. ಓಕೆ, ಬಿ ಡ್ಯಾಶ್ ಇಸ್ ಬಿ ಡ್ಯಾಶ್, ಎ ಗಿವನ್ ಬೈ ಬಿ ಡ್ಯಾಶ್ ಪ್ಲಸ್ ಎ ಡ್ಯಾಶ್ ಗಿವನ್ ಬೈ ಬಿ ಡ್ಯಾಶ್ ಈಸ್ ಈಕ್ವಲ್ಸ್ ಟು 1 ಇರುತ್ತೆ ಆನ್ಸರ್. ಇವಾಗ ಅವ್ರು ಏನು ಕೇಳಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಗಿವನ್ ಬೈ ಬಿ ಡ್ಯಾಶ್ ಅಂತಿದೆ. ಈಸ್ ಈಕ್ವಲ್ಸ್ ಏನಾಗುತ್ತೆ, ಇದನ್ನು ಈ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ ಡ್ಯಾಶ್ ಆನ್ಸರ್ ಆಗುತ್ತೆ. ಅಂದರೆ ಯಾವುದು ಆಪ್ಷನ್ ಕರೆಕ್ಟ್ ಆಯಿತು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ಫಾರ್ಮುಲಾ ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಇವಾಗ ಯಾವ್ದು ಬೇಕಾದರೂ ಅವ್ರಿಗೆ ಕೇಳ್ಬೋದು. ಯಾವುದು ಇಲ್ಲಿದೆಯಲ್ಲ ಈ ಫಾರ್ಮುಲಾ, ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ ಡ್ಯಾಶ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಗಿವನ್ ಬೈ ಬಿ ಡ್ಯಾಶ್ ಇದ್ದಾಗ. ಓಕೆ, ಆಪ್ಷನ್ ಸಿ, ಸರಿ, ನಾಟ್ ಆಪ್ಷನ್ ಸಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಬಿ ಅಂತ ಹೇಳಿದ್ದಾರೆ ನೋಡಿ, ಅವ್ರದ್ದೆಲ್ಲಾನು ರೈಟ್ ಆನ್ಸರ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ಇವಾಗ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆನಾ? ಫಸ್ಟ್ ಮೊದಲಿಗೆ ಕಂಪ್ಲೀಟ್ ಆಗಿ ರೀಡ್ ಮಾಡಿ ಕ್ವಶನ್ ಏನಿದೆ ಅಂತ, ಅದಾದ್ಮೇಲೆ ಆನ್ಸರ್ ಮಾಡಿ. ಓಕೆ, ಇವಾಗ ವಿಸಿಬಲ್ ಆಗ್ತಾ ಇದೆನಾ? ಮೊದಲು ಕ್ವಶನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡಿ. ಏನಿದೆ ನೋಡಿ ಕ್ವಶನು. ಸಪೋಸ್ ದ 5 ಗುಡ್ ಫ್ಯೂಸ್ ಆ್ಯಂಡ್ 2 ಡಿಫೆಕ್ಟಿವ್ ಒನ್ಸ್ ಹ್ಯಾವ್ ಬೀನ್ ಮಿಕ್ಸ್ಡ್ ಅಪ್. ಅಂದರೆ ಇದನ್ನು ಮಿಕ್ಸ್ ಮಾಡಿದ್ದಾರೆ. ಎಷ್ಟು? 5 ಗುಡ್ ಇರುವಂಥ ಫ್ಯೂಸ್, ಆಮೇಲೆ 2 ಡಿಫೆಕ್ಟಿವ್ ಫ್ಯೂಸ್ನ. ಆಮೇಲೆ ಹೇಳ್ತಾರೆ ಟು ಫೈಂಡ್ ದ ಡಿಫೆಕ್ಟಿವ್ ಫ್ಯೂಸ್ ವಿ ಟೆಸ್ಟ್ ದೆಮ್ 1 by 1. ಒಂದಾಗನ ಒಂದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ ಅದನ್ನು. ಅದಾದಮೇಲೆ ಹೇಳ್ತಾರೆ ಅಟ್ ರ್ಯಾಂಡಮ್ ಆ್ಯಂಡ್ ವಿತೌಟ್ ರಿಪ್ಲೇಸ್ಮೆಂಟ್. ಒಂದಾದಮೇಲೆ ಒಂದು ತೊಗೊಂಡು ಚೆಕ್ ಮಾಡ್ತಾರೆ, ಅದು ವಿತೌಟ್ ರಿಪ್ಲೇಸ್ಮೆಂಟ್. ಒಂದು ಚೆಕ್ ಮಾಡಿದ್ಮೇಲೆ ಸೈಡಿಗೆ ಇಡ್ತಾರೆ, ಆಮೇಲೆ ಮತ್ತೊಂದು ತೊಗೊತಾರೆ. ಓಕೆ, ಟೋಟಲ್ ಇರೋದು ಎಷ್ಟಾಯಿತು? ಇಲ್ಲೊಂದು 5 ಫ್ಯೂಸ್ ಇದಾವೆ, ಆಮೇಲೆ 2 ಡಿಫೆಕ್ಟಿವ್ ಇದಾವೆ. ಅದನ್ನು ಮಿಕ್ಸಪ್ ಮಾಡಿದ್ದಾರೆ, ಗೊತ್ತಾಗ್ತಾ ಇಲ್ಲ ನಮ್ಗೆ, ಅದನ್ನು ಟೆಸ್ಟ್ ಮಾಡ್ತಾ ಇದ್ರು. ಆಮೇಲೆ ಹೇಳ್ತಾರೆ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ವಿ ಆರ್ ಲಕ್ಕಿ ಆ್ಯಂಡ್ ಫೈಂಡ್ ಬೋತ್ ಆಫ್ ದೆಮ್ ದ ಡಿಫೆಕ್ಟಿವ್ ಫ್ಯೂಸ್ ಇನ್ ದ ಫಸ್ಟ್ 2 ಟೆಸ್ಟ್ ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು ಕ್ವಶನ್ನ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನೋಡಿ. ಮೊದಲು ಇಲ್ಲಿ ಟೋಟಲ್ ಆಗಿ 5 ಫ್ಯೂಸ್ ಗುಡ್ ಚಲೋ ಇರುವಂಥ 5 ಫ್ಯೂಸ್ ಇದ್ದಾವೆ, ಇವು ಗುಡ್ ಇರುವಂಥವು. ಆಮೇಲೆ 2 ಡಿಫೆಕ್ಟಿವ್ ಆಗಿರುವಂಥವು, 2 ಡಿಫೆಕ್ಟಿವ್ ಆಗಿರುವಂಥ ಬಲ್ಬ್ಸ್ ಇದ್ದಾವೆ ಇಲ್ಲಿ. ಓಕೆನಾ? ಸೊ ಇದು ಕ್ಲಿಯರ್ ಆಯ್ತಾ? ಸೊ ಇದನ್ನು 2 ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಿದ್ರೆ ಎಷ್ಟಾಗ್ಬಿಡ್ತು? ಇವಾಗ 7 ಆಗಿಬಿಡ್ತೀವಿ ಎಲ್ಲಾನು. ಓಕೆ, ಇದರಿಂದ 2 ಬಲ್ಬ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ. ಓಕೆ, ಸೊ 2 ಬಲ್ಬ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೆಲೆಕ್ಟ್ ಮಾಡಬೇಕು. ಒಂದಾಗನ ಒಂದು ಚೆಕ್ ಮಾಡ್ತಾರೆ, ರಿಪ್ಲೇಸ್ಮೆಂಟ್ ಅಂತೂ ಅಲಾವ್ ಇಲ್ಲ. ಒಂದಾಗನ ಒಂದು ತೊಗೊತಾ ಇದ್ದಾರೆ. ಸೊ ಇದ್ರದ್ದು ಪ್ರೊಬ್ಯಾಬಿಲಿಟಿ ನೀವು ಮಾಡಬೇಕು. ಆಮೇಲೆ ಹೇಳ್ತಾರೆ ಬೈ ಚಾನ್ಸ್ 2 ಏನು ಸಿಕ್ಬಿಟ್ಟಿದ್ದಾವೆ, ಡಿಫೆಕ್ಟಿವ್ನೇ ಸಿಕ್ಕಿದ್ದಾವೆ. ಇದ್ರದ್ದು ಪ್ರೊಬ್ಯಾಬಿಲಿಟಿನ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಕ್ವಶನ್ ಕ್ಲಿಯರ್ ಆಯ್ತಾ? ಓಕೆ ಸ್ಟೂಡೆಂಟ್, ಸ್ಟಾರ್ಟ್ ಮಾಡಿ ಸಾಲ್ವ್ ಮಾಡಲಿಕ್ಕೆ. ಮೊದಲಿಗೆ ಫಸ್ಟ್ ಡ್ರಾ ಏನಾಗುತ್ತೆ,
ಫಸ್ಟ್ ಡ್ರಾನ್ ಇದ ಡಿಫೆಕ್ಟಿವ್, ಸೆಕೆಂಡ್ ಒನ್ ಕೂಡ ಡಿಫೆಕ್ಟಿವ್ ಆಗಬೇಕು. ಸೊ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದರೆ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಅನ್ನೋದನ್ನ ವಿಚಾರ ಮಾಡಿ. ಸಿಂಪಲ್ ಇದೆ ಕ್ವಶನ್ ಕೂಡ. ಸೊ ಇಲ್ಲಿ ಏನಾಗುತ್ತೆ, ನಾನು ಆಲ್ರೆಡಿ ಹೇಳಿದೆ ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ ಅಂದರೆ ಇಂಟರ್ಸೆಕ್ಷನ್ ತೊಗೊತೀರ ಅಲ್ವಾ, ಫಸ್ಟ್ ಒನ್ ಕೂಡ ಫಸ್ಟ್ ಡ್ರಾನ್ ಇಸ್ ಅ ಡಿಫೆಕ್ಟಿವ್, ಸೆಕೆಂಡ್ ಒನ್ ಕೂಡ ಡಿಫೆಕ್ಟಿವ್ ಆಗಬೇಕು. ಕಮಾನ್ ಫ್ರೆಂಡ್ಸ್ ಆನ್ಸರ್ ಮಾಡಿ. ಆಪ್ಷನ್ ಬಿ ಅಂತ ಮಾಡ್ತಾ ಇದ್ದಾರೆ. ಚೆಕ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟ್ ಆಗಿ, ಬಿ ಕರೆಕ್ಟ್ ಆಗುತ್ತಾ ಇಲ್ವಾ, ಡಿ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ. ಕಮಾನ್ ಫಾಸ್ಟ್. ಸೊ ಹಾಗೆ ಎಲ್ಲರೂ ಒಂದ್ಸತಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಗ್ರೂಪ್ಗೆ ಈ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಅದು ಜಾಸ್ತಿ ಸ್ಟೂಡೆಂಟ್ಸ್ ಜಾಯಿನ್ ಆಗಿಲ್ಲ, ಮೋಸ್ಟ್ ಪ್ರೊಬ್ಯಾಬ್ಲಿ ನಾನು 2 ದಿನ ಬಿಟ್ಟಿದ್ದೀನಿ, ಅದಕ್ಕೆ ಆಗಿರಬಹುದು. ಸ್ವಲ್ಪ ಆದರೂ ನಿಮ್ಮೆಲ್ಲ ಗ್ರೂಪ್ಗಳಿಗೆ ಇದಾವಲ್ಲ ವಾಟ್ಸಪ್ ಗ್ರೂಪ್ಗೆ ಲಿಂಕ್ನ ಶೇರ್ ಮಾಡಿ. ಹಾಗೆ ಇವಾಗ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅವರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಸ್ಟೂಡೆಂಟ್ಸ್ ಫಾಸ್ಟ್, ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಎಸ್, ಅಬ್ಸರ್ವ್ ಮಾಡಿ. ಸೊ ಇವಾಗ ಏನಾಗುತ್ತೆ, ಇದು ಬಹಳ ಸಿಂಪಲ್, ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ. ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟ್ ಒನ್ ಡಿಫೆಕ್ಟಿವ್ನೇ ಆಗಬೇಕು, ಇಂಟರ್ಸೆಕ್ಷನ್ ಅಂತ ನಾನು ಹೇಳಿದೆ. ಸೆಕೆಂಡ್ ಒನ್ನು ಇಂಟರ್ಸೆಕ್ಷನ್ ಆಗಬೇಕು, ಓಕೆನಾ, ಅಂದರೆ ಸೆಕೆಂಡ್ ಒನ್ನು ಡಿಫೆಕ್ಟಿವ್ನೇ ಆಗಬೇಕು. ಓಕೆ, ಫಸ್ಟ್ ಡ್ರಾನ್ ಬಲ್ಬ್ ಈಸ್ ಆರ್ ಡ್ರಾನ್ ಏನಿದೆ ಇದು ಫ್ಯೂಸ್ ಈಸ್ ಅ ಡಿಫೆಕ್ಟಿವ್ ಅಂತ ತಗೋಬೇಕು. ಓಕೆ, ಡಿಫೆಕ್ಟಿವ್ ತಗೋಬೇಕಂದ್ರೆ ಫಸ್ಟ್ ಇವಾಗ ಎಷ್ಟಿದಾವೆ ಟೋಟಲ್ ಆಗಿ, ಫಸ್ಟ್ ಟೈಮ್ ತಗೋಬೇಕಂದ್ರೆ 7 ಇರ್ತಾವ, 2 + 5 7 ಇದೆ. ಓಕೆ, ಇದು ಸ್ಯಾಂಪಲ್ ಸ್ಪೇಸ್ ಆಯಿತು. ಈ 7ಅಲ್ಲಿ ಡಿಫೆಕ್ಟಿವ್ ಅಂತಂದ್ರೆ ನಾವು ತಗೋಬೇಕು. ಇವಾಗ ಡಿಫೆಕ್ಟಿವ್ ಇರೋದಂದ್ರೆ ಎಷ್ಟು ಡಿಫೆಕ್ಟ್ ಇದಾವೆ, 2 ಡಿಫೆಕ್ಟ್ ಇದಾವೆ. ಅಂದರೆ ಫಸ್ಟ್ ಟೈಮ್ ತಗೋಬೇಕಾದ್ರೆ ಎಷ್ಟು ಡಿಫೆಕ್ಟಿವ್ ಇರ್ತವೆ, 2 ಡಿಫೆಕ್ಟಿವ್. ಹಾಗಾಗಿ 2/7 ಆಯಿತು. ಇಂಟು ಇನ್ನು ಸೆಕೆಂಡ್ ಟೈಮ್ ತಗೋಬೇಕಂದ್ರೆ ಸೆಕೆಂಡ್ ಬಲ್ಬ್ ಕೂಡ ಏನಾಗಿದೆ ಇಲ್ಲಿ ಡಿಫೆಕ್ಟಿವ್ನೇ ತಗೋಬೇಕು. ಸೆಕೆಂಡ್ ಟೈಮ್ ತಗೋಬೇಕಂದ್ರೆ 1 ಬಲ್ಬ್ ಆಲ್ರೆಡಿ ತೊಗೊಂಡಿರ್ತೀರಾ, ಕರೆಕ್ಟಾ. ಸೊ ಅದು ಏನಾಯ್ತು, ಇವಾಗ ಆ ಕಡೆ ರಿಪ್ಲೇಸ್ಮೆಂಟ್ ಅಲೌ ಇಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿ. ಅಂದರೆ 1 ಬಲ್ಬ್ ತೊಗೊಂಡ್ಬಿಟ್ವಿ ನಾವು, ಅದು ಆಯ್ತು. ಅಂದರೆ ಉಳಿತು ಎಷ್ಟು, ಇವಾಗ 7ಅಲ್ಲಿ 1 ಮೈನಸ್ ಮಾಡಿದರೆ 6 ಉಳಿತು, ಅಂದರೆ 6 ಸ್ಯಾಂಪಲ್ ಸ್ಪೇಸ್ ಆಯಿತು. ಅದರಲ್ಲಿ ಒಂದು ಡಿಫೆಕ್ಟಿವ್ನು ಆಲ್ರೆಡಿ ತೊಗೊಂಡಾಗಿದೆ ಫಸ್ಟ್ ರಿಸಲ್ಟಲ್ಲಿ, ಅಂದರೆ ಉಳಿದಿದ್ದು ಎಷ್ಟು, 1 ಉಳಿದಿರುತ್ತೆ, ಕರೆಕ್ಟ್ ಅಲ್ವಾ. ಇವಾಗ ಸಿಂಪ್ಲಿಫೈ ಮಾಡಿ, 2 1s 2 3s ಅಂದರೆ 1 into 1 1 ಆಯಿತು, 7 into 3 21. ಸೊ 1/21 ಇಸ್ ದ ರೈಟ್ ಆನ್ಸರ್. ಸೊ ಅದು ಎಲ್ಲಿದೆ ನೋಡಿ, ಆಪ್ಷನ್ ಡಿ ಎಲ್ಲಿದೆ. ಆಪ್ಷನ್ ಡಿ ಅಂತ ಯಾರೆಲ್ಲ ಮಾರ್ಕ್ ಮಾಡಿದ್ರು ನೋಡಿ, ಅವ್ರದ್ದೆಲ್ಲನೂ ಆನ್ಸರ್ 100% ಕರೆಕ್ಟ್ ಆಗಿದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಭಾಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಇದೆ, ಇಲ್ಲಿ ಜಸ್ಟ್ ಮಾರ್ಕ್ ಮಾಡಿಬಿಡೋದು ಯಾವುದು ಕರೆಕ್ಟ್ ಆಗಿದೆ ಅಂತ. ಏನು ನೋಡಿ, ಫಾರ್ ಎನಿ 2 ಇವೆಂಟ್ಸ್ ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕು. ಎ ಗಿವನ್ ಬೈ ಬಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಈ ರಿಸಲ್ಟ್ಗೆ ಇರುತ್ತಾ, ಅಥವಾ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈಸ್ ಈಕ್ವಲ್ಸ್ ಟು, ಇದು ಕರೆಕ್ಟ್ ಆಗುತ್ತಾ. ಏನು ಕೊಟ್ಟಿದ್ದಾರೆ ನೋಡಿ, ಡಸ್ ನಾಟ್ ಹೋಲ್ಡ್ಸ್ ಅಂತ ಕೊಟ್ಟಾರೆ. ಕಂಡೀಷನ್ನೂ ಕೂಡ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಆಮೇಲೆ ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ, ಎ ಯೂನಿಯನ್ ಬಿ ಅಂತಂದರೆ 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಯಾವುದು ಇಲ್ಲಿ ಕರೆಕ್ಟ್ ಆಗುತ್ತೆ ಅದನ್ನು ಅಬ್ಸರ್ವ್ ಮಾಡಿ. ಜಸ್ಟ್ ಮಾರ್ಕ್ ಮಾಡಿಬಿಡೋದಿದೆ ಅಷ್ಟೇ, ಇದರಲ್ಲಿ ಏನು ಅಂಥದ್ದಿಲ್ಲ. ಕಮಾನ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿ ಫಾಸ್ಟಾಗಿ ಎಲ್ಲರೂ. ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ನಾನು ನಿಮ್ಮೆಲ್ಲ ಕಮೆಂಟ್ನ ನೋಡ್ತಾ ಇದ್ದೀನಿ, ಫಾಸ್ಟ್. ಸಿ ಆಪ್ಷನ್. ಓಕೆ, ಬಿ ಅಂತ ಕೆಲವು ಜನ ಮಾಡಿದ್ದಾರೆ, ಸಿ ಅಂತ ಬರ್ತಾ ಇದೆ. ಕಮಾನ್ ಫಾಸ್ಟ್. ಓಕೆ, ಆಪ್ಷನ್
ಸಿ ಅಂತ ಯಾರೆಲ್ಲ ಹೇಳ್ತಾ ಇದ್ರು ನೋಡಿ, ಅವರೆಲ್ಲ 100% ಕರೆಕ್ಟ್. ಎಸ್. ಅನ್ಅಕಾಡೆಮಿಯಲ್ಲಿ ಯೂಶಲಿ ನಾನು 7:30ಗೆ ತಗೊಳ್ಳೋದು, ಬಟ್ ಇವತ್ತಿನ ಟೈಮಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಏನಿದೆ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಡಿಯನ್ ಬಿ ಇಸ್ ಈಕ್ವಲ್ಸ್ ಟು 1 ಮೈನಸ್ ಪಿ ಆಫ್ ಎ ಡ್ಯಾಶ್. ಇಲ್ಲಿ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಆದಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ ಸಿ ಅಂತ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ 100% ಕರೆಕ್ಟ್ ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ಸೊ ನೋಡಿ, ಕ್ವಶನ್ ನಂಬರ್ 5 ಭಾಳ ಸಿಂಪಲ್ ಇದೆ. ಏನು ಕೊಟ್ಟಿದ್ದಾರೆ ನೋಡಿ, ಫಸ್ಟು ಇಫ್ 2 events ಎ ಆ್ಯಂಡ್ ಬಿ ಆರ್ ಸಚ್ ದ್ಯಾಟ್ ಪಿ ಆಫ್ ಎ ಡ್ಯಾಶ್ ಅಂತ ಹೇಳ್ತಾ ಇದ್ದಾರೆ. ಪಿ ಆಫ್ ಎ ಡ್ಯಾಶ್ ಎಷ್ಟಿದೆ? 0.3 ಇದೆ. ಪಿ ಆಫ್ ಬಿ ಕೊಟ್ಟಿದ್ದಾರೆ 0.4 ಇದೆ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ 0.5 ಇದೆ. ಇವಾಗ ನೀವು ಇದನ್ನ ರಿಸಲ್ಟ್ನ ಫೈಂಡ್ ಮಾಡಬೇಕು. ಆಲ್ರೆಡಿ ನಮ್ಗೆ ಗೊತ್ತಿದೆಯಲ್ಲ ಕಂಡೀಷನ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ, ಅದನ್ನ ಅಪ್ಲೈ ಮಾಡಿ ಮೊದಲಿಗೆ. ಅದಾದಮೇಲೆ ವ್ಯಾಲ್ಯೂನ ಫಿಲಪ್ ಮಾಡ್ತಾ ಹೋಗಿ, ಈಸಿಯಾಗಿ ಆನ್ಸರ್ ಬರುತ್ತೆ. ಫಾಸ್ಟ್. ಕಮಾನ್ ಫ್ರೆಂಡ್ಸ್, ಫಾಸ್ಟ್. ಇವಾಗ ಇದ್ರದ್ದು ಫಾರ್ಮುಲಾ ಬರೆದ್ರೆ ಏನಾಗುತ್ತೆ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಗಿವನ್ ಬೈ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತಿದೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟ್ ಇಂಟರ್ಸೆಕ್ಷನ್ ತಗೋಬೇಕಾ? ಇಂಟರ್ಸೆಕ್ಷನ್ ಅಂದರೆ ಬಿ ಇಂಟರ್ಸೆಕ್ಷನ್, ಇದು ಕಂಪ್ಲೀಟ್ ಬ್ರಾಕೆಟ್ ಏನಿದೆ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಆ್ಯಂಡ್ ಹೋಲ್ ಡಿವೈಡ್ ಬೈ ಪಿ ಆಫ್ ತಳಗಡೆ ಗಿವನ್ ಬೈ ಯಾವುದಿದೆ ಅದು ರಿಸಲ್ಟ್ ಇರುತ್ತೆ ಇಲ್ಲಿ. ಓಕೆನಾ? ಸೊ ಇವಾಗ ವ್ಯಾಲ್ಯೂನ ಪಾಯಿಂಟ್ ಮಾಡಿ. ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇದ್ರ ರಿಸಲ್ಟ್ನ ಮೊದಲಿಗೆ ನಾವಿಲ್ಲಿ ಪಾಯಿಂಟ್ ಮಾಡಬೇಕು. ಕಮಾನ್ ಫ್ರೆಂಡ್ಸ್. ಆಲ್ರೆಡಿ ಕೆಲವೊಂದಿಷ್ಟು ವ್ಯಾಲ್ಯೂಸ್ಗಳನ್ನ ಅವರೇ ಕೊಟ್ಟಿದ್ದಾರೆ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ, ಮಾಡಿ ಫೈಂಡ್ ಮಾಡಿ ಫಾಸ್ಟಾಗಿ. ಇಲ್ಲಿ ಎಷ್ಟಿದೆ ನೋಡಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಎ ಆ್ಯಂಡ್ ಯೂನಿಯನ್ ಆಫ್ ಬಿ ಯೂನಿಯನ್ ಬಿ ಡ್ಯಾಶ್ ಆಗುತ್ತೆ. ಅಗೇನ್ ಇಂಟರ್ಸೆಕ್ಷನ್ ಕೂಡ ಇದೆ. ಕಮಾನ್ ಫ್ರೆಂಡ್, ಫಾಸ್ಟ್. ನೋಟ್ಸನ್ನು ಟೆಲಿಗ್ರಾಮಲ್ಲಿ ಸೆಂಡ್ ಮಾಡಿ. ಓಕೆ ಸೆಂಡ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ. ಓಕೆ ಫೈನ್. ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ. ಎನಾ, ಬಿನಾ, ಸಿನಾ, ಡಿನಾ? ಸೊ ಈ ರಿಸಲ್ಟ್ನ ಸಿಂಪ್ಲಿಫೈ ಮಾಡಿ, ನಿಮಗೆ ಆನ್ಸರ್ 0.2 ಬರುತ್ತೆ ನೋಡಿ. ಆಮೇಲೆ ಕೆಳಗಡೆ ಎ ಯೂನಿಯನ್ ಬಿ ಡ್ಯಾಶ್ನ ಕೂಡ ಸಿಂಪ್ಲಿಫೈ ಮಾಡಿ. ಇಲ್ಲಿ ಆಲ್ರೆಡಿ ಕೊಟ್ಟಿರುವಂಥ ರಿಸಲ್ಟ್ನ ಯೂಸ್ ಮಾಡ್ಕೊಳ್ಳಿ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಫಾರ್ಮುಲಾನ ಅಪ್ಲೈ ಮಾಡಿ. ಸೊ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ 0.3 ಇವೆಲ್ಲ ಸಿಂಪ್ಲಿಫೈ ಮಾಡ್ತಾ ಹೋಗಿ ಆನ್ಸರ್ ಬರುತ್ತೆ. ಲಾಸ್ಟ್ ಕೆಳಗಡೆ ಇರುವಂಥ ರಿಸಲ್ಟು 0.8 ಬರುತ್ತೆ. ಸೊ 2 1 2 4 ಓಕೆ. ಸೊ ಇದ್ರ ರಿಸಲ್ಟ್ ಫೈನಲ್ ಆಗಿ ಬರೋದು 1/4 ಬರುತ್ತೆ ನೋಡಿ. ಸೊ ಆಪ್ಷನ್ ಡಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಓಕೆ, ಯಾರೆಲ್ಲ ಆಪ್ಷನ್ ಡಿ ಅಂತ ಮಾಡಿದ್ದೀರಾ ಅವ್ರದ್ದೆಲ್ಲನೂ ಆನ್ಸರ್ 100% ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಏನಿದೆ ಕ್ವಶನ್ ನಂಬರ್ 6. ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್, ದೆನ್ ಇವೆಂಟ್ಸ್ ಪಿ ಆಫ್ ಎ ಕೊಟ್ಟಿದ್ದಾರೆ 1/4, ಆಮೇಲೆ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು 2 ಇಂಟು ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಅಂತ ಇಲ್ಲೊಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ. ಇದಾದಮೇಲೆ ನೀವು ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ರಿಸಲ್ಟ್, ಪ್ರೊಬ್ಯಾಬಿಲಿಟಿ ಆಫ್ ಬಿ ರಿಸಲ್ಟ್ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಕಮಾನ್ ಫಾಸ್ಟ್. ಸ್ವಲ್ಪ ಸ್ಟ್ರಕ್ ಆಗಿದೆ, ಸೊ ಇದನ್ನ ಟ್ರೈ ಮಾಡಿ. ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಬಟ್ ಆದರೂ ಫೈಂಡ್ ಮಾಡಿ. ಈ ಥರ ಕ್ವಶನ್ಸ್ಗಳು ಬರುತ್ತೆ ನಿಮಗೆ ಎಕ್ಸಾಮಲ್ಲಿ. ಮೊದಲಿಗೆ ಯಾವೆಲ್ಲ ವ್ಯಾಲ್ಯೂಸ್ಗಳು ಗೊತ್ತಿದೆ ಅದನ್ನು ಫಿಲಪ್ ಮಾಡ್ತಾ ಹೋಗಿ. ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆ, ಸೊ ಅದನ್ನ ಅಪ್ಲೈ ಮಾಡಿ ಫಾಸ್ಟಾಗಿ.
ವೆರಿ ಗುಡ್. ಸ್ನೇಹಿತ್ ಆಲ್ರೆಡಿ ಡನ್. ಕಮಾನ್ ಸ್ಟೂಡೆಂಟ್ಸ್, ಎಲ್ಲರೂ ಆನ್ಸರ್ ಮಾಡಿ. ವಿಜಯಪುರ್, ರಾಧಿಕಾ ವಿಜಯಪುರ್. ಓಕೆ, ನಮಗೆ ಆಲ್ರೆಡಿ ಗೊತ್ತಿರುವಂಥ ಫಾರ್ಮುಲಾ ಏನಿದೆ ಹೇಳಿ? ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ. ಪಿ ಆಫ್ ಎ ಎಷ್ಟಿದೆ? 1/4 ಇದೆ. ಸೊ 1/4. ಅದಾದಮೇಲೆ ಪಿ ಆಫ್ ಬಿ ಗೊತ್ತಿಲ್ಲ, ಸೊ ಅದನ್ನು ಆ್ಯಸ್ ಇಟ್ ಈಸ್ ಬರೀರಿ, ಪಿ ಆಫ್ ಬಿ. ಅದಾದಮೇಲೆ ಏನಿದೆ? ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಕರೆಕ್ಟಾ? ಸೊ ಎ ಇಂಟರ್ಸೆಕ್ಷನ್ ಬಿ ಇಲ್ಲಿ ಏನು ಹೇಳಿದರೆ? ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ. ಸೊ ಇಂಡಿಪೆಂಡೆಂಟ್ ಹೇಳಿದರೆ ನಾವು ಈ ಥರ ಬರೀಬೋದಾ? ಪಿ ಆಫ್ ಎ ಇಂಟು ಪಿ ಆಫ್ ಬಿ ಅಂತ. ಓಕೆ, ಪಿ ಆಫ್ ಎ ಯೂನಿಯನ್ ಬಿ ಆನ್ಸರ್ ಏನು ಕೊಟ್ಟಿದ್ದಾರೆ ನೋಡಿ, ಅದನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ. 2p ಆಫ್ ಬಿ ಮೈನಸ್ ಪಿ ಆಫ್ ಎ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ಇದು 1/4 ಆ್ಯಸ್ ಇಟ್ ಈಸ್ ಬರೀತೀರಾ, ಪ್ಲಸ್ ಇವೆರಡರಲ್ಲಿ ಮತ್ತೆ ನೀವು ಕಾಮನ್ ಫ್ಯಾಕ್ಟರ್ ತೊಗೊಳ್ಬೋದಾ, ಅಥವಾ ಇದು ರಿಸಲ್ಟ್ನ ಫಿಲಪ್ ಮಾಡಿಬಿಡಿ ಬೆಟರ್. ಇದನ್ನು ಪಿ ಆಫ್ ಪಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಮೈನಸ್ ಪಿ ಆಫ್ ಎ ಅಂತಂದರೆ ಆಲ್ರೆಡಿ ಕೊಟ್ಟಿದ್ದಾರೆ 1/4. ಇಲ್ಲಿ ಕೂಡ 1/4 ಇಂಟು ಪಿ ಆಫ್ ಬಿ ಅಂತ ಬರೀತೀರಾ. ಕರೆಕ್ಟಾ? ನೆಕ್ಸ್ಟ್ ನೋಡಿ, ಇಲ್ಲಿ ಕೂಡ ಪಿ ಆಫ್ ಎ ಇದೆ. ಸೊ ಇದ್ರದ್ದು ವ್ಯಾಲ್ಯೂನು ಕೂಡ ಫಿಲಪ್ ಮಾಡಿ, ಇದನ್ನು ಪೂರ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಏನಾಗುತ್ತೆ ನೋಡಿ, ಇಲ್ಲಿ ಎಷ್ಟು ಉಳಿತು ಇವಾಗ? 2 ಪ್ರೊಬ್ಯಾಬಿಲಿಟಿ ಆಫ್ ಬಿ, 2b ಇದೆ ಇಲ್ಲಿ. ಓಕೆ, ಸೊ ಇದೊಂದು ಬಿನ ಈಚೆ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. ಎಷ್ಟು ಉಳಿತು ನೋಡಿ, ಈ ಪ್ಲಸ್ ಬಿ ಇದ್ದು ಈ ಸೈಡ್ ಬಂದರೆ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಯಿತಾ. ಸೊ ಇದನ್ನು ನಾನು ಈ ಸೈಡ್ ತೊಗೊತಾ ಇದ್ದೀನಿ. ಓಕೆ, ಮೈನಸ್ ಇದ್ದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ. ಸೊ ಆಲ್ರೆಡಿ ಇಲ್ಲೊಂದು 1/4 ಇತ್ತು. ಕರೆಕ್ಟಾ? ಇದನ್ನು 1/4 ಆಗುತ್ತೆ. ಸೊ 1/4 ಪ್ಲಸ್ 1/4 ಆಗಿಬಿಡುತ್ತೆ. ಇದು 1/4, ಇದು ಮೈನಸ್ ಇದ್ದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ. ಸೊ ಅದ್ರ ವ್ಯಾಲ್ಯೂನು 1/4 ಆಗುತ್ತೆ. ಸೊ ಅದನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. ಅದ ನಂತರ ಉಳಿತೇನೆ ಇಲ್ಲಿ ಪಿ ಆಫ್ ಬಿ ಡಿವೈಡ್ ಬೈ 4 ಅಂತ ಬರಿಬೋದಾ ಇದು ರಿಸಲ್ಟ್ ಕೂಡ? ಓಕೆ, ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ. 2b ಮೈನಸ್ ಪಿ ಆಫ್ ಬಿ ಅಂತಂದರೆ ಇದು ಬರೀ ಓನ್ಲಿ ಏನಾಯಿತು? ಪಿ ಆಫ್ ಬಿ ಉಳಿತಾ? ಎರಡರಲ್ಲಿ ಒಂದು ಹೋದರೆ ಒಂದು ಉಳಿತಲ್ವಾ? ಓಕೆ, ಆಮೇಲೆ ಇವೆರಡನ್ನ ಎಲ್ ಸಿ ಎಮ್ ತೊಗೊಳ್ಳಿ. 4 ಎಲ್ ಸಿ ಎಮ್ ಆಗುತ್ತೆ. ಸರಿ, ಈಸಿ ಕೋಸ್ಟ್ ಬರೀಬೇಕಾಗಿತ್ತು ಇಲ್ಲಿ. ಸೊ ಈಸಿ ಕೋಸ್ಟು ಇಲ್ಲಿ 4 ಎಲ್ ಸಿ ಎಮ್ ತೊಗೋತೀರಾ ಅಂದರೆ ಎಷ್ಟು ಉಳಿತು? 2 ಆಯಿತು. ಅಂದರೆ ಇದು 2/4 ಆಯಿತು. ಅದಾದಮೇಲೆ ಮೈನಸ್ಸು ಪ್ರೊಬ್ಯಾಬಿಲಿಟಿ ಆಫ್ ಬಿ ಗಿವನ್ ಬೈ 4 ಉಳಿತು. ಸೊ ಇವಾಗ ಇದನ್ನು ಶಿಫ್ಟ್ ಮಾಡ್ಕೊಂಬಿಡಿ ಇದೇ ಸೈಡ್. ಏನಾಗುತ್ತೆ? ಪ್ರೊಬ್ಯಾಬಿಲಿಟಿ ಆಫ್ ಬಿ ಮೈನಸ್ ಇದ್ದದ್ದು ಈ ಸೈಡ್ ಬಂದರೆ ಏನಾಗುತ್ತೆ? ಪ್ಲಸ್ ಆಗುತ್ತಾ? ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಬಿ ಡಿವೈಡೆಡ್ ಬೈ 4. ಇಲ್ಲಿ 2 1 2 ಅಂದರೆ 1/2 ಉಳಿತು ಇಲ್ಲಿ. ಓಕೆ, ಸೊ ಇಲ್ಲಿ 4 ಎಲ್ ಸಿ ಎಮ್ ತೊಗೊತೀರಾ. 4 ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ 4 ಪ್ಲಸ್ 1 ಆಯಿತು, ಅಂದರೆ 5 ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಯಿತು. ಓಕೆ, ಇಸ್ ಈಕ್ವಲ್ಸ್ ಟು 1/2. ಇವಾಗ ಫೈನಲ್ ಆಗಿ ಸಿಂಪ್ಲಿಫೈ ಮಾಡಿ. ಸ್ವಲ್ಪ ನಾನು ಇದನ್ನು ಮೇಲ್ಗಡೆ ತೊಗೊತಾ ಇದ್ದೀನಿ ನೋಡಿ. ಓಕೆ, ಪಿ ಆಫ್ ಬಿ ಇಸ್ ಈಕ್ವಲ್ಸ್ ಟು, ಇದು 5/4 ಇದೆ, ಈ ಸೈಡ್ ಬಂದರೆ ಏನಾಗುತ್ತೆ? 4/5 ಆಗುತ್ತೆ. ಇದು 1/2 ಆ್ಯಸ್ ಇಟ್ ಈಸ್ ಬರೀತೀರಾ? ಅದೇ ಲಾಸ್ಟ್ ಆನ್ಸರ್ ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್. ಸ್ವಲ್ಪ ಇದು ಸ್ಟ್ರಕ್ ಆಗಿದೆ, 1 ಸೆಕೆಂಡ್. ಓಕೆ, ಸೊ ಇಲ್ಲಿ ಎಷ್ಟು ಉಳಿತು? 1/2 ಆಲ್ರೆಡಿ ಇತ್ತು, ಇಂಟು ಇದು 5/4ನ ನಾನು ಈಚೆ ಕಡೆ ತೊಗೊಂಡ್ರೆ 4/5 ಆಗುತ್ತೆ. ಇದು 2 1 2 2. ಸೊ ಫೈನಲ್ ಆಗಿ ಎಷ್ಟು ಉಳಿತು ನೋಡಿ? 2/5 ಅನ್ನೋದು ಪ್ರೊಬ್ಯಾಬಿಲಿಟಿ ಆಫ್ ಬಿ ವ್ಯಾಲ್ಯೂ ಆಗಿದೆ. ಇದು ನಿಮ್ಮದು 100% ರೈಟ್ ಆನ್ಸರ್. ಅದರಲ್ಲಿದೆ ಆಪ್ಷನ್ ಡಿ.